ಇದ್ದಾರೆ ನಮ್ಮಲ್ಲಿ IASಗಳು, ಆದರೆ ಮಾರ್ಗದರ್ಶನ ಕಮ್ಮಿ ಇದೆ ಅಂತ. ಏನಕ್ಕೆ ಮಾಡ್ಬೇಕು ನೀವು IAS? ದಟ್ಸ್ ಎ ವೆರಿ ಸೀರಿಯಸ್ ಕ್ವಶನ್. ನಮ್ಮ ಸೌತ್ ಇಂಡಿಯಾದಲ್ಲಿ IAS ಸ್ವಲ್ಪ ಒಲವು ಕಮ್ಮಿ ಇದೆ. ಒಬ್ಬ IAS ಆಗಿ ಒಂದು ಸಮಾಜದಲ್ಲಿ ಯಾವ ರೀತಿ ಚೇಂಜಸ್ ತರ್ಬೋದು, ಒಂದು ಸೀನ್ ನಮಗೆ ಕೊರೋನಾ ಟೈಮಲ್ಲಿ ಸಿಕ್ಕಿದೆ. ಸೌತ್ ಇಂಡಿಯಾದಲ್ಲಿ IAS ಮಾಡೋಕ್ಕಾಗಲ್ಲ, IAS ಮಾಡಬೇಕಂದ್ರೆ ಡೆಲ್ಲಿಗೆ ಹೋಗ್ಬೇಕು. ಬಟ್ ಅಲ್ಲಿ ತುಂಬ ಜನ ಉಳಿಯಲ್ಲ, ಅರ್ಧಕ್ಕರ್ಧ ಜನ ವಾಪಸ್ ಡೆಲ್ಲಿ ಟು ಅನ್ ಎಕ್ಸ್ಟೆಂಟ್ ಟ್ರೂ. ಸೊ ರಾತ್ರಿ ಏನಿರಬೇಕು ಒಬ್ಬ IAS ಮಾಡಬೇಕು ಅಂದರೆ? ಹಿಂದಿನ ಅಚೀವ್ಮೆಂಟ್ಸ್ ಏನಿದೆ ಇಟ್ ಡಸ್ ನಾಟ್ ಮ್ಯಾಟರ್. ಆಸ್ಪಿರೆಂಟ್ ಇಂಟರ್ವ್ಯೂ 2 ನಿಮಿಷನೂ ನಡೀಬೋದು, 40 ನಿಮಿಷನೂ ನಡೀಬೋದು, ಡಿಪೆಂಡ್ಸ್ ಆನ್ ದ ಬೋರ್ಡ್. ನೋ ನನಗೆ ಗೊತ್ತಿಲ್ಲ ಅಂತ ಹೇಳೋದನ್ನು ಒಂದು ರೈಟ್ ಆನ್ಸರ್. ಯಾರೂ ಅಲ್ಲಿ ಏನು ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. IAS ಮಾಡಬೇಕು ಅಂದರೆ ದುಡ್ಡಿರಬೇಕಾ? ಖಂಡಿತ ಬೇಡ. ಅದರ ದುಡ್ಡು ಬೇಕು ಅಂದರೆ ಕಿಡ್ನಿ ಮಾರ್ಬಿಟ್ಟು ನಾನು ನಿಮ್ಗೆ ದುಡ್ಡು ಕೊಡ್ತೀನಿ. ದಟ್ಸ್ ಅ ರಿಯಲ್ ಸ್ಟೋರಿ. ಟ್ರೀಟ್ ಯುವರ್ ಫಸ್ಟ್ ಅಟೆಂಪ್ಟ್ ಆಸ್ ಯುವರ್ ಲಾಸ್ಟ್ ಅಟೆಂಪ್ಟ್. ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋ ರೀಸನ್ಗೋಸ್ಕರ ನಾನು IAS ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಳ್ಳೋದು ಭಾಳ. ಇಟ್ಸ್ ಕಾಲ್ಡ್ ಮೈಂಡ್ ಮ್ಯಾಪಿಂಗ್. ಏನು ಮೈಂಡ್ ಮ್ಯಾಪಿಂಗ್ ಅಂದರೆ ನೀವು ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರದಂತೆ ಈ ವಾರ ಕೂಡ ಒಬ್ಬ ಗಣ್ಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ಆದರೆ ಇವತ್ತಿನ ಸಬ್ಜೆಕ್ಟ್ ಇದೆಯಲ್ಲ, ಇದು ಪ್ರತಿಯೊಬ್ಬ ಭಾರತೀಯನ ಕನಸು. ಪ್ರತಿಯೊಬ್ಬರು ಕೂಡ IAS ಅಂದ ತಕ್ಷಣ ಅವರ ಮುಖದಲ್ಲಿ ಒಂದು ನಗು ಇರುತ್ತೆ, ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ. ನೀವೆಲ್ಲರೂ ಕೂಡ ಕಾಲೇಜಿನಲ್ಲಿ ಓದೋ ಸಂದರ್ಭದಲ್ಲಿ ನಾವು IAS ಆದರೆ ಚಂದ ಅಂದ್ಕೊಂಡಿರ್ತೀವಿ. ಕಾರಣಾಂತರಗಳಿಂದ ಅದು ಸಾಧ್ಯ ಆಗಿರೋದಿಲ್ಲ. ದುಡ್ಡು ಒಂದು ಕಾರಣ, ಆದರೆ ಅದಕ್ಕಿಂತ ದೊಡ್ಡ ಕಾರಣ ಮಾರ್ಗದರ್ಶನ ಸರಿಯಾಗಿ ಸಿಗದೆ ಎಷ್ಟೋ ಜನ IAS ಆಗೋದಕ್ಕೆ ಸಾಧ್ಯನೇ ಆಗದೆ, ನನಗೊಂದು ಒಳ್ಳೆ ಮಾರ್ಗದರ್ಶನ ಇದ್ದಿದ್ದರೆ ನಾನೊಬ್ಬ IAS ಆಫೀಸರ್ ಆಗ್ತಿದ್ದೆ ಅಂತ ಬಹಳಷ್ಟು ಜನ ಹೇಳ್ಕೊಂಡಿರ್ತೀರಿ. ಆದರೆ IAS ಆಗುವ ಕನಸು ಕಾಣ್ತಾ ಇರೋ ಆಸ್ಪಿರೆಂಟ್ಸ್ಗಳಿಗೆ ಬಹಳಷ್ಟು ಸಂಸ್ಥೆಗಳು ಇವಾಗ ಮಾರ್ಗದರ್ಶನ ನೀಡ್ತಾ ಇವೆ. ಆದರೆ ಅದರಲ್ಲಿ ಕೆಲವೊಂದು ಕಾರಣಗಳಿಂದಾಗಿ ಸಾಧ್ಯ ಆಗದೆ ಅಂತಹ ಸಂಸ್ಥೆಗಳ ಬಗ್ಗೆ ಕೂಡ ದೊಡ್ಡ ಪ್ರಶ್ನೆ ಬರುತ್ತೆ. ಸುಮ್ಮನೆ ಸಂಸ್ಥೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆದರೆ ಇವತ್ತು ನಮ್ಮ ಜೊತೆ ಇರೋ ಗಣ್ಯ ಅತಿಥಿ ಇದ್ದಾರಲ್ಲ, ಅವರು 140ಕ್ಕೂ ಹೆಚ್ಚು UPSC ಸೆಲೆಕ್ಷನ್ಸ್ಗಳಿಗೆ ಮಾರ್ಗದರ್ಶಕರಾಗಿರೋರು. ಹಾಗೆ ಅದರ ಜೊತೆಗೆ ಅವರ ಮೂಲ ಉದ್ದೇಶ ಇರೋದು ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದ ಜನರು IASನಂತಹ ಕನಸನ್ನು ಬಹಳ ಸಲೀಸಾಗಿ ನಮ್ಮ ಮಾರ್ಗದರ್ಶನದಿಂದ ಸಾಧಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದೊಂದಿಗೆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರೋ ಚಿರಂತ್ ರಾಜಶೇಖರ್ ನಮ್ಮ ಜೊತೆ ಇದ್ದಾರೆ. ಮೆಂಟೋರಾ IASನ ಸಂಸ್ಥಾಪಕರು, ಅದರ ಮಾಲೀಕರು. ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಸರ್ ಇದು. ಯಾಕೆಂದರೆ ನಾನು ಒಂದು ಕಾಲದಲ್ಲಿ IAS ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಕಾಲೇಜ್ ಡೇಸಲ್ಲಿ. ಅಫ್ಕೋರ್ಸ್ ಭಾರತೀಯ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಆ ಕಾಲೇಜ್ ಡೇಸಲ್ಲಿ IAS ಬಗ್ಗೆ ಹಂಗಿದ್ದೊಂದು ದೊಡ್ಡ ಕುತೂಹಲ ಇರುತ್ತೆ. ಬಹಳ ಬೆರಳೆಣಿಕೆಯಷ್ಟು ಜನ ಮಾತ್ರ ಅದನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ, ಅದರಲ್ಲಿ ಸ್ಥಾನ ಪಡೆಯೋದಕ್ಕೆ ಸಾಧ್ಯ. ನನ್ನ ಟೀಮ್ನಲ್ಲೂ ಕೂಡ, ಅಂದರೆ ನನ್ನ ಸೆಕ್ಷನ್ಸ್ನಲ್ಲಿ ಇದ್ದವರು ಕೂಡ ಬಹಳಷ್ಟು ಜನ IAS ಆಗಿದ್ದಾರೆ ಈಗ. ಬಟ್ ನಮಗೆ ಯಾವಾಗಲೂ ಅನಿಸೋದು ಒಂಚೂರು ಮಾರ್ಗದರ್ಶನ ನಮಗೆ ಜಾಸ್ತಿ ಸಿಕ್ಕಿದ್ರೆ ನಾವು ಆಗ್ತಿದ್ವೇನೋ ಅಂತ ಅನಿಸುತ್ತೆ. ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್, IQ ಲೆವೆಲ್ಲು, ನಮ್ಮ ನಾಲೆಡ್ಜು, ನಮ್ಮ ಟೈಮು ಎಲ್ಲವೂ ಅದಕ್ಕೆ ಆ್ಯಡ್ ಆನ್ಸ್ ಆಗುತ್ತೆ. ಆದರೆ ಮಾರ್ಗದರ್ಶನ ಅನ್ನೋದು ಬಹಳ ಕೊರತೆ ಇರುತ್ತೆ. ಸೊ ಟ್ಯಾಲೆಂಟ್ಗಳಿಗೆ ಕೊರತೆ ಇಲ್ಲ, ಮಾರ್ಗದರ್ಶನಕ್ಕೆ ಕೊರತೆ. ನಿಮ್ಮ ಮುಖ್ಯ ಉದ್ದೇಶನೂ ಅದೇ ಆಗಿತ್ತು. ಇದ್ದಾರೆ ನಮ್ಮಲ್ಲಿ IASಗಳು, ಆದರೆ ಮಾರ್ಗದರ್ಶನ ಕಮ್ಮಿ ಇದೆ ಅಂತ. ಹೌದು ಮ್ಯಾಮ್. ಆ್ಯಕ್ಚುಲಿ ಹೇಗೆ ಅಂತಂದರೆ, ನಮಗೆ ಬೇಕಾಗಿರೋ ಅಂಥ ಸ್ಟೂಡೆಂಟ್ಸು ಅವ್ರಿಗೆ ಟ್ಯಾಲೆಂಟ್, IQ ಆ ಥರ ಏನೂ ಇಲ್ಲ. ನನಗೆ ಇಂಟ್ರೆಸ್ಟ್ ಹೊಂದಿದ್ರೆ ಸಾಕು, ನಾವು ಮಾಡಿಸ್ತೀವಿ. ಓಕೆ, ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಬ್ಬ ಸ್ಟೂಡೆಂಟು ಬೇಸಿಕಲಿ ಅವರು ಇಂಟೆಲಿಜೆಂಟಾಗಿ ಹುಟ್ಟೋಲ್ಲ, ಇಲ್ಲ ಅವರಿಗೆ ಬರ್ತಾನೆ ಟ್ಯಾಲೆಂಟ್ ಎಲ್ಲ ಇಟ್ಕೊಂಬರೋಲ್ಲ. ಸೊ ಅವ್ರಿಗೆ ಬರ್ತಾ ಯಾವ ಥರ ಇಂಟ್ರೆಸ್ಟ್ ಇರುತ್ತೆ ಆ ರೀತಿ ಅವರು ಮುನ್ನಡೀತಾ ಹೋಗ್ತಾರೆ. ಬೇಸಿಕಲಿ ನಮ್ಮ ಊರಲ್ಲಿ, ನಮ್ಮ ಸೌತ್ ಇಂಡಿಯಾದಲ್ಲಿ ಆ್ಯಸ್ ಎ ಜನರಲ್ ಆ್ಯಂಡ್ ಕರ್ನಾಟಕ ಇನ್ ಪರ್ಟಿಕ್ಯುಲರ್ ಹೇಳಬೇಕು ಅಂತಂದರೆ, ಇಲ್ಲಿ IAS ಕಡೆಗೆ ಸ್ವಲ್ಪ ಒಲವು ಕಮ್ಮಿ ಇದೆ. ಸ್ವಲ್ಪ ಕಮ್ಮಿ ಇದೆ ಅಷ್ಟು. ನಾರ್ತ್ ಕರ್ನಾಟಕದ ನಾರ್ತ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ IAS ಆಗಬೇಕು ಅನ್ನೋ ಆಸ್ಪಿರೆಂಟ್ಸ್ ಸ್ವಲ್ಪ ಕಮ್ಮಿ ಇದ್ದಾರೆ. ಸೊ ಆ ಕಡೆ ನಮಗೆ ಆಪ್ಷನ್ಸ್, ನಾರ್ತ್ ಇಂಡಿಯಾದಲ್ಲಿ ಆಪ್ಷನ್ಸ್ ಭಾಳ ಕಮ್ಮಿ ಇದೆ. ಈ ಇಂಜಿನಿಯರಿಂಗ್ ಆಪ್ಷನ್ಸ್ ಇಲ್ಲ, ಮೆಡಿಕಲ್ ಆಪ್ಷನ್ಸ್ ಇಲ್ಲ, ಬೇರೆ ಪ್ರೈವೇಟ್ ಜಾಬಲ್ಲಿ ಸಿಗುವಂಥ ರೆನ್ಯುಮರೇಷನ್ಸ್ ಭಾಳ ಕಮ್ಮಿ. ಸೊ ಅದಕ್ಕೋಸ್ಕರ ಅಲ್ಲಿ ಪ್ರೈಮರಿ ಏಮ್ IAS ಆಗಬೇಕು ಅಂತ ಇರುತ್ತೆ. ಈಗ ಬಿಹಾರ್, UP ಇಲ್ಲ ಆ ಬೆಲ್ಟ್ ತೊಗೊಂಡ್ರೆ ಅಲ್ಲಿ ತುಂಬ ಜನ ಆಸ್ಪಿರೆಂಟ್ಸ್ ಇರ್ತಾರೆ. ಸೊ ಪಾಪ್ಯುಲೇಷನ್ ಜಾಸ್ತಿ ಇದೆ, ನಂಬರ್ ಆಫ್ ಆಸ್ಪಿರೆಂಟ್ಸ್ ಜಾಸ್ತಿ ಇದ್ದರೆ ನಂಬರ್ ಆಫ್ ಸೆಲೆಕ್ಷನ್ಸ್ ಜಾಸ್ತಿ ಆಗುತ್ತೆ. ನಮ್ಮ ಕಡೆ ಕಂಪ್ಯಾರಿಟಿವ್ಲಿ ಇವಾಗ ಈ ಕೋವಿಡ್ ನಂತರ ಸ್ವಲ್ಪ IAS ಕಡೆ ಒಲವು ಜಾಸ್ತಿ ಆಗ್ತಾ ಇದೆ. ಪ್ರೈವೇಟ್ ಜಾಬ್ ಇನ್ಸೆಕ್ಯೂರಿಟಿ ಅಂತ ಹೇಳ್ಬೋದು. ತುಂಬ ಜನ ಕೆಲಸ ಕಳ್ಕೊಂಡಿದ್ದಾರೆ,
ಬಟ್ ಯಾವುದೇ ಸರ್ಕಾರಿ ನೌಕರಿ ಯಾವುದೇ IAS ಕೆಲಸ ಕಳ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವರು ಆ ಟೈಮಲ್ಲಿ ಮಾಡಿರೋವಂಥ ಒಂದು ಸಾಧನೆ, ಒಬ್ಬ IAS ಆಗಿ ಒಂದು ಸಮಾಜದಲ್ಲಿ ಯಾವ ರೀತಿ ಚೇಂಜಸ್ ತರ್ಬೋದು, ಎಷ್ಟು ಜನದ ಲೈಫ್ನ ಟಚ್ ಮಾಡ್ಬೋದು ಅನ್ನೋ ಒಂದು ಸೀನ್ ನಮಗೆ ಕೊರೋನಾ ಟೈಮಲ್ಲಿ ಸಿಕ್ಕಿದೆ. ಯಾಕಂದರೆ ಪ್ರತಿಯೊಂದು ಆಪ್ರೇಷನ್ಸ್, ಪ್ರತಿಯೊಂದು ಏನಲ್ಲಿ ಲೈಫ್ ಸೇವಿಂಗ್ ಆ್ಯಕ್ಟಿವಿಟೀಸ್ ಆಗ್ತಿತ್ತು ಅದನ್ನೆಲ್ಲ ಒಬ್ಬರು ಜಿಲ್ಲಾಧಿಕಾರಿ ಇಲ್ಲ, ತಹಸೀಲ್ದಾರ್ ಇಲ್ಲ, ಯಾವುದೋ ಒಬ್ಬ ಸಿವಿಲ್ ಸರ್ವೆಂಟೇ ಹೆಡ್ ಮಾಡ್ತಾಯಿದ್ರು. ಅದರಿಂದ ಅವ್ರ ಇಂಪಾರ್ಟೆನ್ಸ್ ಜಾಸ್ತಿ ಆಗಿದೆ, ಅವ್ರು ಏನು ಮಾಡ್ಬೋದು ಅನ್ನೋದು ಜನದ ಕಣ್ಣಿಗೆ ಬಂದಿದೆ. ಪ್ಲಸ್ ಯಾರೂ ನೌಕರಿ ಕಳ್ಕೊಂಡಿಲ್ಲ. ಆ ರೀತಿಯಿಂದ ಇವಾಗ ಸ್ವಲ್ಪ ಒಲವು ಜಾಸ್ತಿ ಆಗ್ತಾ ಇದೆ, ನಂಬರ್ ಆಫ್ ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಬಟ್ ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಒಂದು ಜನರಲ್ ಟೆಂಡೆನ್ಸಿ ಇದೆ ನಮ್ಮ ಸೌತ್ ಇಂಡಿಯಾದಲ್ಲಿ. ಇಲ್ಲಿ ನಮಗೆ IAS ಮಾಡೋಕ್ಕಾಗಲ್ಲ, IAS ಮಾಡಬೇಕು ಅಂದರೆ ಡೆಲ್ಲಿಗೆ ಹೋಗಬೇಕು. ನಾನು ಕಳೆದ ಒಂದು 15 ವರ್ಷದಿಂದ ನಾನು ಡೆಲ್ಲಿನಲ್ಲೇ ಪಾಠ ಮಾಡ್ತಾಯಿದ್ದೀನಿ. ಡೆಲ್ಲಿನಲ್ಲಿ ನಾನೊಂದು 16 ಇನ್ಸ್ಟಿಟ್ಯೂಷನ್ಸ್, ಇಂಡಿಯಾದ ಟಾಪ್ ಇನ್ಸ್ಟಿಟ್ಯೂಷನ್ಸಲ್ಲಿ ಆ್ಯಸ್ ಅ ಸೀನಿಯರ್ ಫ್ಯಾಕಲ್ಟಿ ಟೀಚ್ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ನನಗೊಂದು 3-3.5 ಸಾವಿರ ಜನ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್ ಈ ರೀಜನ್ನಿಂದ ಬರೋರು ಸಿಗ್ತಾರೆ ನಮ್ಮ ಸ್ಟೂಡೆಂಟ್ಸ್. ಯಾಕೆ ಇಲ್ಲಿ ಸವಲತ್ತುಗಳ ಪ್ರಾಬ್ಲಮ್ ಇದೆಯಾ ಅಥವಾ ಏನು ಪ್ರಾಬ್ಲಮ್ಮು? ಮೇಡಮ್, ಅಲ್ಲಿ ಡೆಲ್ಲಿ ಭಾಳ ಹಿಂದೆಯಿಂದನೂ ಒಂದು ಹಬ್ಬಾಗಿ ಬಂದಿದೆ. ಅಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತಂದರೆ 1976, 70s, 80s ಅಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದ್ದಾವೆ. ಆ ಟೈಮಲ್ಲಿ ನಮ್ಮಲ್ಲಿ ಇರಲಿಲ್ಲ ಬೆಂಗಳೂರಲ್ಲಿ ಇವಾಗ ಹಬ್ ಥರ ಶುರು ಆಗ್ತಾ ಇದೆ. ಅದಕ್ಕೆ ಅಲ್ಲಿಂದ ಒಂದು ಹಿಸ್ಟಾರಿಕಲ್ ಸಕ್ಸಸ್ ನಡೆದಿರೋ ಒಂದು ಸ್ಟೋರಿ ಇದೆ. ಸೊ ಅದಕ್ಕೋಸ್ಕರ ಡೆಲ್ಲಿನಲ್ಲೇ ಮಾಡಬೇಕು ಅಂತ ಜನ ಇಲ್ಲಿಂದ ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ. ಯಾಕಂದರೆ UPSC ಸ್ಪೆಸಿಫಿಕ್ಸ್ ಟೀಚರ್ಸ್ ಸಿಗ್ತಾರೆ. ಅದಕ್ಕೆ ಅಂತಲೇ 20-25-30 ವರ್ಷದಿಂದ ನಡೆಸ್ತಾ ಇರೋ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸಕ್ಸಸ್ ರೇಟ್ ಆಬ್ವಿಯಸ್ಲಿ ಜಾಸ್ತಿ ಇದೆ. ಅವರು UPSCನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವರು ಇಲ್ಲಿಗೆ ಸೌತಿಗೆ ಬರಲ್ಲ, ಯಾಕಂದರೆ ಅಲ್ಲಿ ಜಾಸ್ತಿ ಜನ ಸಿಗ್ತಾರೆ, ಜಾಸ್ತಿ ಆಸ್ಪಿರೆಂಟ್ಸ್ ಸಿಗ್ತಾರೆ. ಓಕೆ, ಅಲ್ಲಿ ಫೈನಾನ್ಸ್ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಅದು ಒಂಥರ ಹಬ್ಬಾಗಿ ಕ್ರಿಯೇಟ್ ಆಗಿದೆ. ಓಕೆ, ಅದೇ ಕಾರಣಕ್ಕೋಸ್ಕರ ಇಲ್ಲಿಂದ ತುಂಬ ಜನ ಡೆಲ್ಲಿ ಮೇನ್ಲಿ ಸ್ವಲ್ಪ ಹಬ್ಗಳಿದ್ದಾವೆ. ಅಲಹಾಬಾದ್ ಮುಂಚೆ ಇತ್ತು, ಬಟ್ ಅಲಹಾಬಾದಿಂದ ಡೆಲ್ಲಿ ಹಬ್ ಶಿಫ್ಟ್ ಆಯಿತು. ಅದಕ್ಕೋಸ್ಕರ ಇಲ್ಲಿಂದ ಹೋಗ್ತಾರೆ ಸ್ಟೂಡೆಂಟ್ಸು. ಬಟ್ ಅಲ್ಲಿ ತುಂಬ ಜನ ಉಳಿಯಲ್ಲ, ಅರ್ಧಕ್ಕರ್ಧ ಜನ ವಾಪಸ್ ಬಂದುಬಿಡ್ತಾರೆ. ಯಾಕೆ? ಡೆಲ್ಲಿನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ, ತುಂಬ ಕಾಸ್ಟ್ಲಿ ಏರಿಯಾ. ಆ್ಯಂಡ್ ವೆದರ್ ಅವರಿಗೆ ಎಕ್ಸ್ಟ್ರೀಮ್ ವೆದರ್, ತುಂಬ ಥಂಡಿ ಇಲ್ಲ, ತುಂಬ ಬಿಸಿಲಿರುತ್ತೆ. ಸಮ್ಮರ್ ಈಸ್ ಲೈಕ್ ವೆರಿ ಹಾಟ್, ವಿಂಟರ್ ಈಸ್ ಲೈಕ್ ವೆರಿ ಕೋಲ್ಡ್. ಪೊಲ್ಯೂಷನ್ನು, ಆಮೇಲೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ಕಲ್ಚರಲ್ ಬ್ಯಾರಿಯರ್ಸ್, ಫುಡ್ ಪ್ರಾಬ್ಲಮ್, ತುಂಬ ಲಿಸ್ಟ್ ಇದೆ. ಆ ಲಿಸ್ಟ್ ಇದಕ್ಕೋಸ್ಕರ ಅಲ್ಲಿ ಹುಡುಗರು ನಮ್ಮ ಸ್ಟೂಡೆಂಟ್ಸು, ಕರ್ನಾಟಕದ ಸ್ಟೂಡೆಂಟ್ಸು ಅಲ್ಲಿ ಇರೋಕ್ಕಾಗಲ್ಲ, ವಾಪಸ್ ಬಂದುಬಿಡ್ತಾರೆ. ಅದನ್ನು ನಾನು ಈ ಟ್ರೆಂಡನ್ನು ಆಲ್ಮೋಸ್ಟ್ 15 ಇಯರ್ಸಿಂದ ನೋಡ್ತಾ ಇದ್ದೀನಿ. ಓಕೆ, ಸೊ ಅಂಥವರಿಗೆ ಐ ಥಿಂಕ್ ಮೆಂಟೋರಾ IAS ಹೆಲ್ಪ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ನಮ್ಮ ಮೇಜರ್ ನಾನು ಅಲ್ಲಿ ನನ್ನ ಕ್ರಿಯೇಟ್ ಮಾಡಿರೋ ಒಂದು ಬೇಸ್ನ ಬಿಟ್ಟು ನಾನು ಬೆಂಗಳೂರಿಗೆ ಬಂದು ಈ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿರೋದೇ ಅಂಥ ಸ್ಟೂಡೆಂಟ್ಸಿಗೆ ಅಲ್ಲಿಗೆ ಹೋಗಬೇಕಾಗಿಲ್ಲ, ಇಲ್ಲೇ ನಾವು ಅದೇ ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ. ವಂಡರ್ಫುಲ್. ಈಗ IAS ಮಾಡಬೇಕು ಅಂದರೆ ದುಡ್ಡು ಚೆನ್ನಾಗಿರ್ಬೇಕಾ, ಪುಸ್ತಕಗಳನ್ನು ಕೊಂಡ್ಕೊಳ್ಳೋದಕ್ಕೆ, ಕೋಚಿಂಗ್ ತೊಗೊಳೋದಕ್ಕೆ, ಅಥವಾ IQ ಲೆವೆಲ್ ಚೆನ್ನಾಗಿರ್ಬೇಕಾ, ಏನಿರಬೇಕು ಒಬ್ಬ IAS ಮಾಡಬೇಕು ಅಂದರೆ? ಮ್ಯಾಮ್, IAS ಮಾಡಬೇಕು ಅಂತಂದರೆ ಅವರಿಗೆ IAS ಆಗಬೇಕು ಅನ್ನೋ ಒಂದು ಇಚ್ಛೆ ಇದ್ದರೆ ಸಾಕು. ಅಂದರೆ ತುಂಬ ಡೀಪಾಗಿ ಒಂದು ಮನಸ್ಥಿತಿ ಬಂದ್ಬಿಟ್ರೆ ನಾನು ಆಗಲೇಬೇಕು ಅಂತ ಖಂಡಿತ ಅವ್ರು ಆಗ್ತಾರೆ. ಅದಕ್ಕೆ ಮಾರ್ಗದರ್ಶನ, ಈಗ ಹೇಳ್ತಾರಲ್ಲ, ವೆನ್ ಯು ಆಸ್ಪೈರ್ ಸಮಥಿಂಗ್ ದ ಎಂಟೈರ್ ಯೂನಿವರ್ಸ್ ವಿಲ್ ಸಪೋರ್ಟ್ ಯು. ಸೊ ಅದೇ ರೀತಿ ನೀವು ಏನಾದ್ರು ಒಂದು ಉದ್ದೇಶ ಇಟ್ಕೊಂಡು ನಾನು ಈಗ IAS ಆಗಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ಹೊರಟ್ರೆ ಎಲ್ಲದು ತಾನಾಗೆ ಬರುತ್ತೆ. ಸೊ ತುಂಬ ಜನ ಏನು ಅನ್ಕೋತಾರೆ ಅಂದರೆ ನಾನು ರ್ಯಾಂಕರ್ ಆಗಿರಬೇಕು, ನಾನು ಟಾಪರ್ ಆಗಿರಬೇಕು, ನಾನು ಫಸ್ಟ್ ರ್ಯಾಂಕರ್ ಆಗಿರಬೇಕು, ಆಗ ಮಾತ್ರ ಮಾಡಬೇಕು, ಆ ಥರ ಏನಿಲ್ಲ. ನಾನು ನನ್ನ ಕೆರಿಯರಲ್ಲಿ ಜಸ್ಟ್ ಪಾಸ್ ಆಗಿರೋ ಅಂಥ ಡಿಗ್ರಿ ಸ್ಟೂಡೆಂಟ್ಸ್ ನೋಡಿದ್ದೀನಿ. ಡಿಗ್ರಿನಲ್ಲೇ ಜಸ್ಟ್ ಪಾಸ್ ಮಾಡಿಕೊಂಡು BA ಮಾಡಿಕೊಂಡು BSc ಮಾಡ್ಕೊಂಡು ಬರ್ತಾರೆ. ಬಟ್ ಅವರಿಗೆ ಎಷ್ಟು ಮಾಡಬೇಕು ಅನ್ನೋ ಛಲ ಇರುತ್ತೆ ಅಂದರೆ ಅದಾದಮೇಲೆ ಅವರು ಕೂತ್ಕೊಂಡು ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಆಗಿ 1.5 ಇಯರ್ ಸ್ಪೆಂಡ್ ಮಾಡಿ IAS ಆಗಿ ಹೊರಟೋಗಿದ್ದಾರೆ. ಅದೇ ರೀತಿ ನನ್ನ ಸ್ಟೂಡೆಂಟ್ಸಲ್ಲಿ ತುಂಬ ಜನ ಗೋಲ್ಡ್ ಮೆಡಲಿಸ್ಟ್ಗಳಿದ್ದಾರೆ, ಫಸ್ಟ್ ರ್ಯಾಂಕರ್ಸು, ಗೋಲ್ಡ್ ಮೆಡಲಿಸ್ಟು. ಅವರಿಗೆ ಫಸ್ಟ್ ಸ್ಟೇಜ್ ಕೂಡ ಕ್ಲಿಯರ್ ಮಾಡೋಕ್ಕಾಗ್ದೇ ವಾಪಸ್ ಹೋಗೋರಿದ್ದಾರೆ. ಸೊ ಇಟ್ ಡಸಂಟ್ ಮ್ಯಾಟರ್. ಕಾಲೇಜ್ ಡೇಸಲ್ಲಿ ಗೋಲ್ಡ್ ಮೆಡಲಿಸ್ಟ್ಗಳಿದ್ರು, ಫಸ್ಟ್ ರ್ಯಾಂಕ್ಸ್ ಇದ್ರು, ಅವ್ರು ಫಸ್ಟ್ ಸ್ಟೇಜ್ ಕೂಡ ಕ್ಲಿಯರ್ ಮಾಡೋಕ್ಕಾಗ್ದಿರುವಂಥ ಎಕ್ಸಾಂಪಲ್ಸು ಇದ್ದಾವೆ. ವೈ ಇಸ್ ದಟ್? ಯಾಕೆ ಮ್ಯಾಮ್? ಇಟ್ಸ್ ಎನ್ ಎಂಟೈರ್ಲಿ ಡಿಫ್ರೆಂಟ್ ಪ್ರಿಪ್ರೇಷನ್. ನಿಮ್ಮ ಹಿಂದಿನ ಅಚೀವ್ಮೆಂಟ್ಸ್ ಏನಿದೆ, ಇಟ್ ಡಸ್ ನಾಟ್ ಮ್ಯಾಟರ್.
ನಿಮಗೆ IAS ಆಗಬೇಕು ಅಂದರೆ ಅಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಿಪ್ರೇಷನ್. ಅದಕ್ಕೆ ಅಂತಲೇ ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನೀವು IAS ಆಗಬೇಕಾದ್ರೆ ಮೊದಲನೇ ಸ್ಟೇಜಲ್ಲೇ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಸೈನ್ಸ್ ಎಲ್ಲ ಸಬ್ಜೆಕ್ಟ್ಸನ್ನು ಟಚ್ ಮಾಡಬೇಕು. ಯು ಶುಡ್ ಬಿ ಅ ಜಾಕ್ ಆಫ್ ಆಲ್ ಆನ್ ಮಾಸ್ಟರ್ ಆಫ್ ನನ್. ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಿದ್ರಾಗಲ್ಲ. ಅದಕ್ಕೆ ಅಂತಲೇ ಬೇರೆ ತಯಾರಿನೇ ಇದೆ. ಅದಕ್ಕೋಸ್ಕರ ನಾವು ಅದನ್ನು ತಯಾರಿ ಮಾಡ್ಸೋಕ್ಕೆ ಇರ್ತೀವಿ. ಬೇರೆ ಬೇರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ಕರ್ಕೊಂಬಂದು ಆ ಸಬ್ಜೆಕ್ಟಲ್ಲಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ತೀವಿ. IQ ಲೆವೆಲ್ ಹೈ ಇರಬೇಕಾ? ತೊಂದರೆ ಇಲ್ಲ ಮ್ಯಾಮ್, ಏನೂ ಇಲ್ಲ. IQ ಲೆವೆಲ್ ಡಸಂಟ್ ಮ್ಯಾಟರ್. ನಿಮಗೆ ಎನಿಬಡಿ ಎನಿ ಪರ್ಸನ್ ಹೂ ಈಸ್ ಮೆಂಟಲಿ ವೆಲ್ ನಾರ್ಮಲ್ ಇದ್ದಾರೆ ಅಂತಂದರೆ ಅವ್ರಿಗೆ ಇರೋಷ್ಟು IQ ಲೆವೆಲ್ ಸಾಕು. ತುಂಬ ಜನಕ್ಕೆ ಇನ್ಸೆಕ್ಯೂರ್ ಫೀಲ್ ಆಗಿರೋದು ಅಂದರೆ ನನಗೆ IQ ಲೆವೆಲ್ ಇಲ್ಲ, ನನಗೆ ಮೆಮೊರಿ ಪವರ್ ಇಲ್ಲ, ನನಗೆ ಅರ್ಥ ಆಗಲ್ಲ. ದಟ್ಸ್ ಆಲ್ ಟೆಕ್ನಿಕ್ಸ್. ಮ್ಯಾಥ್ಸಲ್ಲಿ ಗುಡ್ ಇರಲ್ಲ ಅವರು, ಸೈನ್ಸಲ್ಲಿ ಗುಡ್ ಕ್ಯಾನ್ ಬಿ ಟ್ರೈನ್ಡ್. ಇಫ್ ಎನಿಬಡಿ ಇಸ್ ಟ್ರೈನಬಲ್ ದೆನ್ ಹಿ ವಿಲ್ ಬಿ ಗುಡ್ ಎನಫ್. ನಮಗೆ ಒಂದು ರಾ ಮೆಟೀರಿಯಲ್ ಬೇಕು. ವಿ ನೀಡ್ ಅನ್ ಎಂಟಿ ವೆಸಲ್. ಸೊ ಅದರೊಳಗೆ ತುಂಬ ಜವಾಬ್ದಾರಿ ನಮ್ಮದು. ನಾನು ಅದನ್ನು ಐ ಥಿಂಕ್ ಐ ಶುಡ್ ಡಿಕೋಡ್ ಇಟ್ ಹೌ ಇಟ್ ಈಸ್ ಅಂತ. ಯಾಕೆಂದರೆ ಕೆಲವರಿಗೆಲ್ಲ ಹೇಗಾಗುತ್ತೆ ಅಂದರೆ ಹೇಳಿದ್ರೆ ಮ್ಯಾಥ್ಸಲ್ಲಿ ನಾವು ಗುಡ್ಡಿಲ್ಲ, ಸೈನ್ಸಲ್ಲಿ ನಾವು ಗುಡ್ಡಿಲ್ಲ, ಮೆಮೊರಿ ಪವರ್ ಇಲ್ಲ, ಮಾರ್ಕ್ಸ್ ಹಿಂಗಿದೆ, ನಾವೆಲ್ಲ ಎಲ್ಲಿ IAS ಆಗಬಹುದು ಅಂತ. ಈ ಮಿಸ್ಕನ್ಸೆಪ್ಷನ್ ಹೋಗಬೇಕು ಮ್ಯಾಮ್. ಈ ಕನ್ಸೆಪ್ಷನ್ ಏನಿದೆ ಮೊದಲೇ ಪ್ರೀ ಆಗಿ ನಾವು ತಿಳ್ಕೊಬಿಡ್ತೀವಿ. ನಮ್ಮ ಕೈಲಿ ಆಗಲ್ಲ, ನಮ್ಮಲ್ಲಾಗಲ್ಲ, ನಾವು ಇದ್ರಲ್ಲಿ ಬೇಕು, ಅದರಲ್ಲಿ ಬೇಕು. ಸೊ ಇಟ್ ಡಸಂಟ್ ಮ್ಯಾಟರ್ ನೀವು ಯಾರಿದ್ದೀರಾ ಅಂತ. ಸೊ ಇಫ್ ಯು ಹ್ಯಾವ್ ಇಂಟ್ರೆಸ್ಟ್ ದಟ್ ಈಸ್ ಗುಡ್ ಎನಫ್. ಅಷ್ಟು ಸಾಕು ನಮಗೆ. ಸೊ ಏನು ವಿನ್ನಿಂಗ್ ಸೂತ್ರ ಏನು? ವಿನ್ನಿಂಗ್ ಸೂತ್ರ ಈಸ್ ಕನ್ಸಿಸ್ಟೆನ್ಸಿ ಮ್ಯಾಮ್. ಕನ್ಸಿಸ್ಟೆನ್ಸಿ. ತುಂಬ ಜನ ಈ ಪ್ರಿಪ್ರೇಷನ್ ತುಂಬ ಈಸಿ ಇಲ್ಲ, ಅಷ್ಟು ತುಂಬ ಈಸಿಯಾಗಿ ಮಾಡುವಂಥ ಅಲ್ಲ. ಯಾಕೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಪ್ರತಿ ವರ್ಷ ಒಂದು 10 to 11 lakh ಅಪ್ಲಿಕೆಂಟ್ಸ್ UPSC ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಒಂದು 6 to 7 ಲಕ್ಷ ಜನ ಅಪಿಯರ್ ಆಗ್ತಾರೆ. 4 ಲಕ್ಷ ಜನ ಅಪ್ಲೈ ಮಾಡ್ತಾರೆ ಬಟ್ ಅಪಿಯರೇ ಆಗಲ್ಲ. ಆ 6 to 7 ಲಕ್ಷ ಜನದಲ್ಲಿ ಒಂದು ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ಅಂದರೆ ಇದು ಮೊದಲನೇ ಸ್ಟೇಜ್, ಮೊದಲನೇ ಹಂತ. ಈ ಎಕ್ಸಾಮಲ್ಲಿ 3 ಹಂತಗಳಿರ್ತವೆ ಮ್ಯಾಮ್. ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಅಂತಂದರೆ ಅದು ನಿಮಗೆ ರೈಟಿಂಗ್ ಇರಲ್ಲ. ಯು ಜಸ್ಟ್ ಹ್ಯಾವ್ ಟು ಮಾರ್ಕ್ ದ OMR ಶೀಟ್ಸ್. ಸೊ ಕ್ವಶನ್ಸ್ ಇರುತ್ತೆ, ಕ್ವಶನಲ್ಲಿ ಅಲ್ಲೇ ಆನ್ಸರ್ಗಳು ಇರ್ತವೆ. ಯು ಜಸ್ಟ್ ಹ್ಯಾವ್ ಟು ಚೂಸ್ ಮಾಡಿ ನೀವು ಶೇಡ್ ಮಾಡಬೇಕು. ಎಷ್ಟು ಆನ್ಸರ್ಸ್ ಆಪ್ಷನ್ಸ್ ಇರುತ್ತೆ? ಸೊ ಯೂಶಲಿ 2 ಪೇಪರ್ ಇರುತ್ತೆ. ಆ ಮೊದಲನೇ ಪೇಪರಲ್ಲಿ 100 ಕ್ವಶನ್ಸ್ ಇರುತ್ತೆ. ಎವ್ರಿ ಕ್ವಶನ್ ಕ್ಯಾರೀಸ್ 2 marks ಆ್ಯಂಡ್ ಎವ್ರಿ ರಾಂಗ್ ಆನ್ಸರ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 1/3. ಒಂದು ರಾಂಗ್ ಆನ್ಸರ್ ಮಾಡಿದ್ರೆ 1/3 ಆಫ್ ದ ಮಾರ್ಕ್ಸ್ ವಿಲ್ ಬಿ ರೆಡ್ಯೂಸ್ಡ್. ಸೊ ಅದೇ ರೀತಿ ನೀವು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡ್ತೀರಾ ನಿಮ್ದೊಂದು ಸ್ಕೋರ್ ಆಗುತ್ತೆ. ಆ ಸ್ಕೋರ್ ಮೇಲೆ ಕಟ್ ಆಫ್ ಡಿಸೈಡ್ ಮಾಡ್ತಾರೆ. 15,000 ಜನನ ನೆಕ್ಸ್ಟ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ. ಬೇಸಿಕಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅನ್ನೋದು ಈಸ್ ಎ ಕ್ವಾಲಿಫೈಯಿಂಗ್, ಇಟ್ಸ್ ಎ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫಾರ್ ನೆಕ್ಸ್ಟ್ ಸ್ಟೇಜ್. ಎಷ್ಟು ಜನ ಬರೀಬಹುದು? ಅದೇ ಮ್ಯಾಮ್, 6 to 7 ಲಕ್ಷ ಜನ ಬರೀತಾರೆ. 7 ಲಕ್ಷ ಜನ. ಅಷ್ಟು ಜನದಲ್ಲಿ ಈಗ 2 ಪೇಪರ್ ಇರುತ್ತೆ. ಒಂದು ಮೊದಲನೇ ಪೇಪರ್ ಈ 100 ಮಾರ್ಕ್ಸಿಂದು 100 ಕ್ವಶನ್ಸ್ದು ಪೇಪರ್ 1 ಆ್ಯಂಡ್ ಎರಡನೇ ಪೇಪರ್ ಮಧ್ಯಾಹ್ನ ಇರುತ್ತೆ. ಅದು 80 ಕ್ವಶನ್ಸ್ದು. ಅಗೇನ್ ಇಟ್ ವಿಲ್ ಬಿ 200 marks. ಇದು 200 marks, ಅದು 200 marks. ಸೆಕೆಂಡ್ ಪೇಪರ್ ಕ್ವಾಲಿಫೈಯಿಂಗ್ ಅಷ್ಟೇ. ಅದನ್ನು ಒಂದು ಕಟ್ ಆಫ್ ಮಾರ್ಕ್ಸ್ 66 ಮಾರ್ಕ್ಸ್ ಬರಬೇಕು. ಆ 66 ಮೇಲೆ ಬಂದರೆ ಅವ್ರು ಕ್ವಾಲಿಫೈ ಆಗ್ತಾರೆ, ಮಾರ್ಕ್ಸ್ ಕೌಂಟ್ ಮಾಡಲ್ಲ. ಫಸ್ಟ್ ಪೇಪರು ಅದರದ್ದು ಮಾರ್ಕ್ಸ್ ಮೇಲೆ ನಿಮಗೆ ಕಟ್ ಆಫ್ ಡಿಸೈಡ್ ಮಾಡ್ತಾರೆ. ಆ ಕಟ್ ಆಫ್ ಬೇಸಿಸ್ ಮೇಲೆ ನಿಮಗೆ ಸೆಕೆಂಡ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ಮಾರ್ಕ್ಸ್ ಪಡಿಬೇಕು ಫಸ್ಟ್ ಪೇಪರಲ್ಲಿ? ಪ್ರತಿ ವರ್ಷ ವೇರಿ ಆಗುತ್ತೆ ಮ್ಯಾಮ್. ಅರೌಂಡ್ 95, 100, 200ಗೆ 100 marks. ಅದನ್ನೇ ನಾವು ಹೇಳೋದು, ನೀವು ಓದಿರೋದ್ರಲ್ಲಿ 50% ಸರಿ ಮಾಡಿದ್ರೂ ಯು ವಿಲ್ ಬಿ ಇನ್ಸೈಡ್. ಬಟ್ ಆ 50% ತೊಗೊಳ್ಳೋದು ಈಸ್ ಅ ಟಫ್ ಜಾಬ್ ಬಿಕಾಸ್ ಆಫ್ ದ ಕಾಂಪಿಟೇಷನ್. 6 ಲಕ್ಷ ಜನದಲ್ಲಿ ಯು ಶುಡ್ ಬಿ ಒನ್ ಅಮಾಂಗ್ ದ 15,000 ಪೀಪಲ್. 15,000 ಜನನ ನೆಕ್ಸ್ಟ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ. ಓಕೆ, ಪ್ರಿಲಿಮಿನರಿ ಆಯಿತು. ವಾಟ್ ನೆಕ್ಸ್ಟ್? ಪ್ರಿಲಿಮಿನರಿ ಒನ್ ಮೋರ್ ಥಿಂಗ್ ಈಸ್ ಇಟ್ ಈಸ್ ಅನ್ ಎಲಿಮಿನೇಷನ್ ಸ್ಟೇಜ್. ಎಲ್ಲ ಇದನ್ನು ಸೆಲೆಕ್ಷನ್ ಥರ ಓದ್ತಾರೆ. ಒನ್ ಮಿಸ್ಕನ್ಸೆಪ್ಷನ್ ಈಸ್ ಲೈಕ್ ದೇ ವಿಲ್ ಸ್ಟಡಿ ಇಟ್ ಆ್ಯಸ್ ಲೈಕ್ ಇದರಲ್ಲಿ ಸೆಲೆಕ್ಟ್ ಆಗೋಬೋಣ ಅಂತ. ಇಟ್ಸ್ ಆ್ಯಕ್ಚುಲಿ ಯು ಆರ್ ಗೆಟಿಂಗ್ ಎಲಿಮಿನೇಟೆಡ್. ಅದರಲ್ಲಿ ತುಂಬ ಜನ ಎಲಿಮಿನೇಟ್ ಮಾಡಿ ದೇ ವಿಲ್ ಟೇಕ್ ಔಟ್ ಓನ್ಲಿ ದ ಕ್ರೀಮಿ ಪಾರ್ಟ್ ಟು ದ ನೆಕ್ಸ್ಟ್ ಸ್ಟೇಜ್. ಓಕೆ, ನೆಕ್ಸ್ಟ್ ಸ್ಟೇಜ್ ಮೇನ್ಸಲ್ಲಿ ನಿಮಗೆ ಆನ್ಸರ್ ರೈಟಿಂಗ್ ಇರುತ್ತೆ. ಅದರಲ್ಲಿ ನಿಮಗೆ GS ಪೇಪರ್ಸ್ ಇರುತ್ತೆ, 4 GS ಪೇಪರ್ಸ್ ಇರುತ್ತೆ, ಎಸ್ಸೆ ಇರುತ್ತೆ, ಕಂಪಲ್ಸರಿ ಪೇಪರು, ಆಮೇಲೆ ಒಂದು ಆಪ್ಷನಲ್ ಪೇಪರ್ ಇರುತ್ತೆ. ನೀವು ಒಂದು ಲಿಸ್ಟ್ ಆಫ್ ಸಬ್ಜೆಕ್ಟ್ಸಲ್ಲಿ GS ಪೇಪರ್ ಅಂದರೆ ಜನರಲ್ ಸ್ಟಡೀಸ್ ಪೇಪರು. ಅದರಲ್ಲಿ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಸೈನ್ಸ್, ಎಥಿಕ್ಸ್, ಎವ್ರಿಥಿಂಗ್ ಎಲ್ಲನೂ ಇರುತ್ತೆ. ಅದಕ್ಕೆ ಅದನ್ನೇ ಹೇಳ್ತಿರೋದು, ಇದರಲ್ಲಿ ಯಾವುದೇ ಸ್ಪೆಸಿಫಿಕ್ ಆಗಿರೋ ಸ್ಪೆಷಲೈಸೇಷನ್ ಅವಶ್ಯಕತೆ ಇಲ್ಲ. ಸೊ ಜನರಲ್ ಆಗಿ ಇಫ್ ಯು ಆರ್
ನಾರ್ಮಲ್ ಸ್ಟೂಡೆಂಟ್ ಯು ಆರ್ ಗುಡ್ ಇಟ್ ಎವ್ರಿಥಿಂಗ್. ಆ ಪ್ರಿಪ್ರೇಷನ್ ಜೊತೆ ಮೇನ್ಸ್ ಪ್ರಿಪ್ರೇಷನ್ ಮಾಡ್ಕೋಬೋದು. ಪ್ರಿಲಿಮ್ಸಲ್ಲೂ ಅಷ್ಟೇ, ಪೇಪರ್ ಒನ್ನಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಇರ್ತವೆ, ಎಲ್ಲದರಿಂದ ಮಿಕ್ಸ್ ಆಗಿ 100 ಕ್ವಶನ್ಸ್ ಕೇಳ್ತಾರೆ. ಓಕೆ, ಕರೆಂಟ್ ಅಫೇರ್ಸ್ ಅದೆಲ್ಲ ಇರುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಯು ವಿಲ್ ರೈಟ್ ದ ಆನ್ಸರ್ಸ್, ದ್ಯಾಟ್ ಈಸ್ ದ ಸೆಲೆಕ್ಷನ್ ಸ್ಟೇಜ್. ಅದರಲ್ಲಿ 15,000 ಜನದಲ್ಲಿ ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ಸ್, ನಿಮ್ಮ ಡೇಟಾ, ನಿಮ್ಮ ಪ್ರೆಸೆಂಟೇಷನ್ನು ಅದರ ಬೇಸಿಸ್ ಮೇಲೆ ಒಂದು 3,000 ಜನನ ಪರ್ಸ್ನಾಲಿಟಿ ಟೆಸ್ಟಿಗೆ ಕರೀತಾರೆ. ಸೊ ಅಗೇನ್ 12,000 ಪೀಪಲ್ ವಿಲ್ ಬಿ ಎಲಿಮಿನೇಟೆಡ್. ಆ 3,000 ಜನನ ನಿಮಗೆ ಪರ್ಸ್ನಾಲಿಟಿ ಟೆಸ್ಟಿಗೆ ಕರೀತಾರೆ. ಪರ್ಸ್ನಾಲಿಟಿ ಟೆಸ್ಟಲ್ಲಿ ದೇ ವಿಲ್ ಸಿ ವೆದರ್ ಯು ಆರ್ ಜಸ್ಟ್ ಎ ಬುಕ್ ವರ್ಮ್, ಇಲ್ಲ ನಿಮ್ಮ ಇಂಟರ್ನಲ್ ಪರ್ಸ್ನಾಲಿಟಿ ಹೇಗಿದೆ, ನಿಮ್ಮ ಹಾಬಿ ಏನು, ನಿಮ್ಮ ಎಕ್ಸ್ಟ್ರಾ ಕ್ಯುರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆಯಾ, ಇಲ್ಲ ನಿಮಗೇನಾದ್ರು ಸ್ಪೆಷಲ್ ಸ್ಕಿಲ್ಸ್ ಇದೆಯಾ. ಸೊ ಆರ್ ಯು ಜಸ್ಟ್ ಎ ಬುಕ್ ವರ್ಮ್ ಆರ್ ಯು ಆರ್ ಜಸ್ಟ್ ಹ್ಯಾವಿಂಗ್ ಎ ಗುಡ್ ಪರ್ಸನಾಲಿಟಿ. ಸೊ ಇಟ್ಸ್ ಕಾಲ್ಡ್ ಪರ್ಸನಾಲಿಟಿ ಟೆಸ್ಟ್. ಸೊ ಇಂಟರ್ವ್ಯೂ ಅಂತೀವಲ್ಲ, ಅಂದ್ರೆ ಹೆಂಗೆ ಅಂದ್ರೆ ಪುಸ್ತಕದ ಹುಳು ಆಗ್ಬಿಟ್ರೆ ಅಲ್ಲೇನು ಇಲ್ಲ ಮ್ಯಾಮ್, ಅಲ್ಲಿ ನಾನು ಎಲ್ಲಾನು ಗಟ್ ಹೊಡೆದು ಬಿಡಿದೀನಿ, ಇಟ್ಸ್ ಓಕೆ, ಐ ವಿಲ್ ಗೆಟ್ ಪಾಸ್, ಹಂಗೇನಿಲ್ಲ. ಇಲ್ಲ, ನಡೆಯಲ್ಲ. ಈಗ ಅವರು ಬೇಸಿಕಲಿ UPSC ಈಸ್ ಸೆಲೆಕ್ಟಿಂಗ್ ಅ ಲೀಡರ್ ಹೂ ಕ್ಯಾನ್ ರನ್ ಅ ಡಿಸ್ಟ್ರಿಕ್ಟ್. ಈಗ ನೀವು IAS ಆದಮೇಲೆ ನೀವು ಜಿಲ್ಲಾಧಿಕಾರಿಯಾಗಿ ಒಂದು ಜಿಲ್ಲೆನ ನಡೆಸಬೇಕಾಗಿರುತ್ತೆ. ಆ ಒಂದು ಕ್ವಾಲಿಟಿ ಟೆಸ್ಟ್ ಮಾಡೋದನ್ನು ಒಂದು ಭಾಳ ಅವಶ್ಯಕ, ಇಂಪಾರ್ಟೆಂಟ್ ಸ್ಟೆಪ್. ಅದಕ್ಕೋಸ್ಕರ ಪರ್ಸ್ನಾಲಿಟಿ ಟೆಸ್ಟಲ್ಲಿ ನಿಮ್ಮ ಪರ್ಸ್ನಾಲಿಟಿನ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಒಂದು ಪ್ಯಾನಲ್ ಇರುತ್ತೆ, ಎಲ್ಲ IAS ex-IAS ಆಫೀಸರ್ಸ್ ಇರ್ತಾರೆ. ಸೊ ಅವರೆಲ್ಲ ನಿಮ್ಮನ್ನು ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತೀರಾ, ಅಲ್ಲಿ ಸರಿ ಇಲ್ಲ ತಪ್ಪು ಇಲ್ಲ ಇಂಟೆಲಿಜೆನ್ಸ್ ಟಚ್ ಮಾಡಲ್ಲ. ಸೊ ಇಫ್ ಯು ಡೋಂಟ್ ನೋ ಎನಿಥಿಂಗ್, ನೋ ನನಗೆ ಗೊತ್ತಿಲ್ಲ ಅಂತ ಹೇಳೋದನ್ನು ಒಂದು ರೈಟ್ ಆನ್ಸರ್. ಯು ಶುಡ್ ಅಕ್ಸೆಪ್ಟ್. ಇಫ್ ಎಲ್ಲರಿಗೂ ಎಲ್ಲದೂ ಗೊತ್ತಿರೋಕ್ಕಾಗಲ್ಲ. ಬಟ್ ಆರ್ ಯು ಗುಡ್ ಎನಫ್ ಟು ಸೇ ದಟ್ ಐ ಡೋಂಟ್ ನೋ ದ ಆನ್ಸರ್? ತುಂಬ ಜನ ಬ್ಲಫ್ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಸಿಕ್ಕಾಗೋಗ್ಬಿಡ್ತಾರೆ. ನನಗೆ ಹಿಂಗೆ ಯಾರೋ ಒಬ್ರು ಹೇಳಿದರು, ಬಹಳಷ್ಟು ಜನ ಇದನ್ನು ಹೇಳ್ತಾರೆ, ಈ IAS ಆಗಬೇಕು ಅಂತ ಹೇಳಿದ್ರೆ ಒಂದು ರೂಮ್ ಒಳಗಡೆ ಕಳಿಸ್ತಾರೆ, ನಾವೆಲ್ಲ ಸುತ್ತಮುತ್ತ ಇರೋ ವಸ್ತುಗಳನ್ನು ನೋಡಬೇಕಂತೆ, ನೆನಪಿಟ್ಕೊಳ್ಬೇಕಂತೆ. ಅಂದರೆ ತುಂಬ ಜನ ಮಾತಾಡಿದ್ರು. ಇಸ್ ಇಟ್ ಟ್ರೂ? ನಿಜಾನ ಅದು? ಅಲ್ಲ, ಅದು ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಆ ಬೋರ್ಡ್ ಮೇಲೆ ಎಲ್ಲ ಒಂದು 50 ಜನಕ್ಕೆ ಒಬ್ಬರಿಗೆ ದೇ ವಾಂಟ್ ಟು ಸಿ ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ಸ್ ಏನಿದೆ ಅಂತ. ದೇ ಆಸ್ಕ್, ಇಲ್ಲೇನಿದೆ ಬರ್ತಾ ಯಾವ ಮರಗಳಿತ್ತು ಬಿಲ್ಡಿಂಗ್ ಒಳಗಡೆ. ಓಕೆ. ಸೊ ಇವೆಲ್ಲ ಕ್ವಶನ್ಸ್ ಹಿಂದೆ ಕೇಳಿರೋದ್ರಿಂದ ಕೆಲವು ಆಸ್ಪಿರೆಂಟ್ಸು ಈ ಥರ ನಂಗೆ ಕೇಳಿದ್ರು ಅಂತ ಶೇರ್ ಮಾಡಿರ್ತಾರೆ. ನಾವು ಹೇಳ್ತೀವಿ ಇದನ್ನು ಒಂದು ಸ್ವಲ್ಪ ತಯಾರು ಮಾಡ್ಕೊಂಡು ಹೋಗಿರಿ. ಓಕೆ. ಸೊ ನಮಗೆ ಒಂದು ಲಿಸ್ಟ್ ಇರುತ್ತಲ್ಲ, ಒಂದು 1000 ಕ್ವಶನ್ಗಳಿದ್ದಾವೆ, ಹಿಂದೆ ಯಾವ್ಯಾವ ಆಸ್ಪಿರೆಂಟ್ಸಿಗೆ ಯಾವ್ಯಾವ ಥರ ಕ್ವಶನ್ ಕೇಳಿದಾರೋ ಅಂತ. ಸೊ ಅದನ್ನು ನಾವು ನಮ್ಮ ಹತ್ರ ಬಂದಿರೋ ಮಾಕ್ ಇಂಟರ್ವ್ಯೂಗೆ ಬಂದಿರೋ ಸ್ಟೂಡೆಂಟ್ಸಿಗೆ ಹೇಳ್ತೀವಿ, ಈ ಥರ ಕೇಳಿದ್ದಾರೆ, ಸೊ ಪ್ರಿಪೇರ್ ಯುವರ್ ಸೆಲ್ಫ್. ಯಾರೂ ಅಲ್ಲಿ ಏನು ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೊಂದು ರೂಲ್ ಬುಕ್ ಇಲ್ಲ, ಇದಾದ್ಮೇಲೆ ಇದನ್ನ ನಡೆಯುತ್ತೆ, ಇದಾದ್ಮೇಲೆ ಹಿಂಗೆ ನಾವು ಪರ್ಸನಾಲಿಟಿ ಟೆಸ್ಟ್ ಹಿಂಗೆ ತಗೋತೀವಿ ಅಂತ ಇಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಆಸ್ಪಿರೆಂಟ್ ಇಂಟರ್ವ್ಯೂ 2 ನಿಮಿಷನೂ ನಡೀಬೋದು, 40 ನಿಮಿಷನೂ ನಡೀಬೋದು, ಡಿಪೆಂಡ್ಸ್ ಆನ್ ದ ಬೋರ್ಡ್. ಓ, ವಂಡರ್ಫುಲ್. ಓಕೆ. ಸೊ ಯಾವ್ಯಾವ ಹಂತಗಳಲ್ಲಿರುತ್ತೆ ಸೆಲೆಕ್ಷನ್ಸ್ ಅಂತ ಹೇಳಿದ್ರಿ. ತುಂಬ ಮೂಲ ಪ್ರಶ್ನೆ, IAS ಮಾಡಬೇಕು ಅಂದರೆ ದುಡ್ಡಿರಬೇಕಾ? ಖಂಡಿತ ಬೇಡ ಮ್ಯಾಮ್, ಖಂಡಿತ ಬೇಡ. ಅದರ ಫೀಸೇ ಇನಿಷಿಯಲಿ ಅಪ್ಲಿಕೇಶನ್ ಹಾಕೋ ಫೀಸು ಅರೌಂಡ್ 400-500 ರುಪೀಸ್ ಇರುತ್ತೆ, ಅಷ್ಟೇ ಬೇಕಾಗಿರೋದು. ಈಗೇನು ಅಂತಂದರೆ ನೀವು ಬುಕ್ಸಿಗೂ ಸ್ಪೆಂಡ್ ಮಾಡೋಂಗಿಲ್ಲ. ನಿಮ್ಮ ಹತ್ರ ಇಂಟರ್ನೆಟ್ ಇದ್ದು, ನಿಮ್ಮ ಹತ್ರ ಒಂದು ಡಿವೈಸ್ ಇದ್ದರೆ, ಇಂಟರ್ನೆಟ್ ಕನೆಕ್ಟಿಂಗ್ ಡಿವೈಸ್ ಇದ್ದರೆ, ಅದರಲ್ಲಿ ನಿಮ್ಗೆ ಆನ್ಲೈನ್ನೇ ಫ್ರೀ ಮೆಟೀರಿಯಲ್ಸ್ ತುಂಬ ಸಿಗುತ್ತೆ. ಯೂಟ್ಯೂಬ್ ವೀಡಿಯೋಸ್ ತುಂಬ ಇದ್ದಾವೆ, ಲೆಕ್ಚರ್ಸ್ ಫ್ರೀಯಾಗಿ ಬಿಡ್ತಾರೆ. ಸೊ ಬಟ್ ಅದೇ ಅದು ಒಂದು ಇಟ್ಸ್ ಅ ಪಾಸಿಟಿವ್ ಥಿಂಗ್ ಆ್ಯಂಡ್ ದ್ಯಾಟ್ ಇಸ್ ಆಲ್ಸೋ ನೆಗೆಟಿವ್ ಥಿಂಗ್. ಪಾಸಿಟಿವ್ ಏನಕ್ಕೆ ಅಂತಂದರೆ ವಿತೌಟ್ ಸ್ಪೆಂಡಿಂಗ್ ಎ ಸಿಂಗಲ್ ರುಪಿ ನಿಮಗೆ ತುಂಬ ಸೋರ್ಸಸ್ಗೆ ಆ್ಯಕ್ಸಸ್ ಸಿಗುತ್ತೆ. ನೆಗೆಟಿವ್ ಏನು ಅಂತಂದರೆ ಯು ವಿಲ್ ಬಿ ಲಾಸ್ಟ್ ಇನ್ ದ ಹೋಲ್ ಓಷನ್ ಆಫ್ ನಾಲೆಡ್ಜ್. ಸೊ ಯಾರಿಗೆ ಈ ಎಕ್ಸಾಮಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಏನು ಓದಬೇಕು ಅನ್ನೋಕ್ಕಿಂತ ಏನು ಓದಬಾರ್ದು ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾಕೆ ಹೆಂಗದು? ಎಕ್ಸಾಂಪಲ್ ಸೇ ಫಾರ್ ಎಕ್ಸಾಂಪಲ್ ದೆರ್ ಇಸ್ ಸೋ ಮಚ್ ಆಫ್ ಮೆಟೀರಿಯಲ್ ಆನ್ ಟೆಲಿಗ್ರಾಮ್, ಆನ್ ಯೂಟ್ಯೂಬ್. ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು, ಯಾಕೆಂದರೆ ಇಂಟರ್ನೆಟ್ ಈಸ್ ಎ ಓಷನ್ ಆಫ್ ನಾಲೆಡ್ಜ್. ಅದರಲ್ಲಿ ರೈಟ್ ನಾಲೆಡ್ಜ್ ತುಂಬ ಇದೆ, ರಾಂಗ್ ನಾಲೆಡ್ಜು ತುಂಬ ಇದೆ. ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಈಸ್ ಸ್ಪೆಸಿಫಿಕ್. ಈಗ ತುಂಬ ಜನ ಬಂದ್ಬಿಟ್ಟು ಇಂಟರ್ನೆಟ್ಟಲ್ಲಿ ನಂದು ಈ ಥರ ನಾನು ಸ್ಟ್ರಾಟಜಿ ಮಾಡಿದೆ, ನಂದು ಈಗ ಪಾಸ್ ಆಯಿತು ಅಂತ ಟಾಪರ್ಸ್ ಹೇಳ್ತಾರೆ. ದಟ್ ಮೇ ನಾಟ್ ಬಿ ಸೂಟಬಲ್ ಫಾರ್ ಎವ್ರಿ ಒನ್. ಎವ್ರಿ ಸ್ಟೂಡೆಂಟ್ ಈಸ್ ಯುನೀಕ್. ಪ್ರತಿಯೊಂದು ಎಸ್ಪಿರೆಂಟು ಅವ್ರದ್ದೇ ಆದ ವೀಕ್ನೆಸ್ ಇರುತ್ತೆ, ಅವ್ರದ್ದೇ ಆದ ಒಂದು ಸ್ಟ್ರೆಂತ್ ಇರುತ್ತೆ. ಆ ಸ್ಟ್ರೆಂತ್ ನೋಡ್ಕೊಂಡು ಇಟ್ ಹ್ಯಾಸ್ ಟು ಬಿ ಡಿಸೈನ್ಡ್ ಅಕಾರ್ಡಿಂಗ್ ಟು ದ ಸ್ಟೂಡೆಂಟ್. ಅವ್ರ ಪ್ರಿಪ್ರೇಷನ್ನ ದಟ್ ಈಸ್ ವೇರ್ ವಿ ಕಮ್ ಇನ್. ಸೊ ಆ ಸ್ಟೂಡೆಂಟಿನ ವೀಕ್ನೆಸ್ ಏನಿದೆ, ವೆದರ್ ಈಸ್ ಎ ಪರ್ಸನ್ ಹೂ ಸ್ಟಡೀಸ್ ಎಟ್ ದ ನೈಟ್ ಅವ್ರು ಅರ್ಲಿ ಮಾರ್ನಿಂಗ್ ಎದ್ದೋದ್ತಾರ, ಅವರಿಗೆ ರಿವಿಷನ್ 1 ಸರಿ ಮಾಡಿದ್ರೆ ಸಾಕ, ಇಲ್ಲ 4-5 ಸರಿ ಬೇಕಾ, ಆರ್ ಯು ಹ್ಯಾವ್ ಟು ರೈಟ್ ಇಟ್ ಟು ಡೂ ದ್ಯಾಟ್, ಇಲ್ಲ ರಿವಿಷನ್ ನೋಟ್ಸ್ ಥರ ಮೈಂಡ್ ಮ್ಯಾಕ್ಸ್ ಮಾಡಬೇಕಾ. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕಸ್ಟಮೈಸ್ಡ್ ಪ್ರಿಪ್ರೇಷನ್ ಭಾಳ ಇಂಪಾರ್ಟೆಂಟ್. ಒಬ್ಬ ಸ್ಟೂಡೆಂಟ್ ಯೋಚನೆ ಮಾಡಿದ್ದು ಮತ್ತು ಸ್ಟಡಿ ಮಾಡೋ ರೀತಿ ಇನ್ನೊಬ್ಬ ಮಾಡೋಕ್ಕಾಗಲ್ಲ.
ಸೊ ಅದಕ್ಕೆ ಯಾರೋ ಒಬ್ಬರು ಟಾಪರ್ ಸ್ಟ್ರಾಟಜಿ ತೊಗೊಂಡು ನಾವು ಅದನ್ನು ಫಾಲೋ ಮಾಡಿ ಪಾಸ್ ಆಗ್ತೀನಿ ಅನ್ನೋದು ಆಗಲ್ಲ. ಆ ಸ್ಟೇಜಲ್ಲಿ ತುಂಬ ಜನ ಡೈವರ್ಟ್ ಆಗ್ತಾರೆ. ಯಾರ್ದೋ ಒಬ್ಬರು ಸ್ಟ್ರಾಟಜಿ ತೊಗೊಂಡು ಫಾಲೋ ಮಾಡೋಕ್ಕೆ ಹೋಗ್ತಾರೆ, ಅವ್ರಿಗೆ ಸೂಟೇಬಲ್ ಆಗಲ್ಲ. ಸೊ ಪರ್ಸೆಂಟೇಜ್ ಎಷ್ಟು ಬೇರೆಯವ್ರ ಸ್ಟ್ರಾಟಜಿ ತಗೊಂಡು ವಿನ್ ಆದವ್ರ ಪರ್ಸೆಂಟೇಜ್ ಎಷ್ಟಿದೆ? ದಟ್ಸ್ ಎ ವೆರಿ ಡಿಫಿಕಲ್ಟ್ ಸ್ಟ್ಯಾಟಿಸ್ಟಿಕ್ಸ್. ಬಟ್ ಜನರಲಿ ಒಂದು ಓವರ್ ಆಲ್ ಸಕ್ಸಸ್ ಸ್ಟ್ರಾಟಜಿ ಅಂತಂದರೆ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆನ್ಸ್. ಯಾಕಂದರೆ ಇದರಲ್ಲಿ ತುಂಬ ಸಬ್ಜೆಕ್ಟ್ಸ್ ಇದೆ ಓದೋಕ್ಕೆ, ಆ್ಯಂಡ್ ತುಂಬ ಕಾನ್ಸೆಪ್ಟ್ಸ್. ಸುಮ್ಮನೆ ಓದಿದ್ರೆ ನಿಮಗೆ ಸಾಕಾಗಲ್ಲ. ಓದಿ ನೀವು ಬೈ ಹಾರ್ಟ್ ಮಾಡಿ ಎಕ್ಸಾಮಲ್ಲಿ ಹೋಗ್ಬಿಟ್ಟು ಬರೋಕ್ಕಾಗಲ್ಲ. ಸೊ ಈಗ ಪ್ರಿಲಿಮ್ ಸ್ಟೇಜ್ ಹೆಂಗೆ ಅಂತಂದರೆ ಇಟ್ ಈಸ್ ಅ ಕ್ವಶನ್ ಪೇಪರ್. ಎಲ್ಲಿ ನೀವು ಆನ್ಸರ್ ಎಲ್ಲೂ ಹುಡುಕಬೇಕಾಗಿಲ್ಲ, ಅಲ್ಲೇ ಕ್ವಶನ್ ಇರುತ್ತೆ, ಅಲ್ಲೇ ಆನ್ಸರ್ 4 ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು ಚೂಸ್. ಅದನ್ನು ಚೂಸ್ ಮಾಡೋಕ್ಕೆ ನಿಮಗೆ ಮೆಮೊರಿ ಅವಶ್ಯಕತೆ ಇಲ್ಲ. ಯು ಶುಡ್ ಹ್ಯಾವ್ ಅ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಆ ಕಾನ್ಸೆಪ್ಟ್ಸನ್ನ ಕ್ಲಿಯರ್ ಆಗಿರಬೇಕು. ಬುಕ್ಸ್ ಓದಿದ್ರೆ ತುಂಬ ಜನಕ್ಕೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗಲ್ಲ. somebody ಹ್ಯಾವ್ ಟು ಎಕ್ಸ್ಪ್ಲೇನ್ ದೆಮ್. ಅದಕ್ಕೆ ಅದೇ ಆದ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ಸ್ ಬೇಕು. ಸೊ ಪ್ರತಿಯೊಬ್ಬರಿಗೂ ಈಗ ನಾನು ಐ ಆಮ್ ಸ್ಪೆಷಲೈಸೇಷನ್ ಇನ್ ಎನ್ವೈರ್ಮೆಂಟ್, ಎಕಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನಾನು ಪಾಲಿಟಿ, ಎಕನಾಮಿಕ್ಸ್ ಪಾಠ ಮಾಡೋಕ್ಕಾಗಲ್ಲ. ಐ ಕ್ಯಾನಾಟ್ ಟೀಚ್ ದಟ್. ದೇರ್ ಶುಡ್ ಬಿ ಎ ಸ್ಪೆಸಿಫಿಕ್ ಟೀಚರ್ ಫಾರ್ ದಟ್. ಸೊ ನಮ್ಮಲ್ಲಿ ಸ್ವಲ್ಪ ಆ ರೀತಿ ಇದೆ. ಒಬ್ಬರೇ ಎಲ್ಲ ಸಬ್ಜೆಕ್ಟನ್ನು ಟೀಚ್ ಮಾಡಿ ಕೋಚಿಂಗ್ ಮಾಡಿ ಕಳಿಸ್ತಾರೆ, ಆ್ಯಂಡ್ ಸ್ಟೂಡೆಂಟ್ಸ್ ಡೋಂಟ್ ನೋ ದಟ್. ಓಕೆ. ಸೊ ಆ ಒಂದು ಒಬ್ಬರೇ ಎಲ್ಲದರ ಮೇಲೂ ಕಂಟ್ರೋಲ್, ಎಲ್ಲ ಸಬ್ಜೆಕ್ಟ್ ಮೇಲೂ ಕಂಟ್ರೋಲ್ ಸಾಧ್ಯ ಇಲ್ಲ. ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಇವಾಗ IAS ಸೆಂಟರಿಗೆ ಆಸ್ಪಿರೆಂಟ್ಸ್ನ ಸೆಲೆಕ್ಷನ್ ಇದೆಯಾ ನಿಮ್ಮದ್ರಲ್ಲಿ, ಹೇಗೆ? ಮ್ಯಾಮ್, ಯೂಶಲಿ ನಾನೀಗ ಇನಿಷಿಯಲಿ ವೆನ್ ಐ ಆಮ್ ಡೂಯಿಂಗ್ ಇಟ್ ಅಟ್ ದ ಪ್ರೆಸೆಂಟ್, ನಾನು ತುಂಬ ಜನನ ಸೆಲೆಕ್ಟ್ ಮಾಡಿಕೊಂಡು ಐ ಡೋಂಟ್ ವಾಂಟ್ ಟು ರನ್ ಎ ಬಿಗ್ ಶೋ. ನನಗೆ ತುಂಬ ಸೆಲೆಕ್ಟಿವ್ ಆಗಿರೋ ಸ್ಟೂಡೆಂಟ್ಸು. ಐ ವಾಂಟ್ ಟು ಶೋ ದಟ್ ಕರ್ನಾಟಕದಿಂದ ತುಂಬ ಜನ ರ್ಯಾಂಕರ್ಸ್ ಬರ್ಬೋದು. ಈಗ ಡೆಲ್ಲಿನೇ ಯಾಕೆ ಹಬ್ ಆಗಬೇಕು? ಸೊ ಇಫ್ ಪೀಪಲ್, ದೇರ್ ಆರ್ ಮೋರ್ ರಿಸಲ್ಟ್ಸ್ ಕಮಿಂಗ್ ಫ್ರಮ್ ಡೆಲ್ಲಿ, ದೇರ್ ಕ್ಯಾನ್ ಬಿ ಮೋರ್ ರಿಸಲ್ಟ್ಸ್ ಫ್ರಮ್ ಕರ್ನಾಟಕ ಆ್ಯಸ್ ವೆಲ್. ಸೊ ಐ ವಾಂಟ್ ಟು ಕ್ರಿಯೇಟ್ ಕರ್ನಾಟಕ ಆ್ಯಸ್ ಎ ಹಬ್. ಡೆಲ್ಲಿಯಿಂದ ಹುಡುಗರು ಬಂದು ಇಲ್ಲಿ ಪ್ರಿಪ್ರೇಷನ್ ಆಗಬೇಕು. ನಮ್ಮಲ್ಲಿ ವೆದರ್ ಚೆನ್ನಾಗಿದೆ, ಪೊಲಿಟಿಕಲಿ ವೆರಿ ನ್ಯೂಟ್ರಲ್, ತುಂಬ ಒಳ್ಳೆ ಗಾಳಿ ಇದೆ. ಓಕೆ. ತುಂಬ ಒಳ್ಳೆ ಯುನೋ ಗುಡ್ ಸೊಸೈಟಿ ಇದೆ. ಓಕೆ. ಭಾಳ ಒಳ್ಳೆ ಸೇಫ್ ಸೊಸೈಟಿ ಇದೆ. ಇಟ್ಸ್ ನಾಟ್ ಲೈಕ್ ಡೆಲ್ಲಿ. ಸೊ ಇಟ್ಸ್ ಎ ವೆರಿ ಗುಡ್ ಪ್ಲೇಸ್. ಇಸ್ ಇಟ್ ದಟ್ ಬ್ಯಾಡ್ ಡೆಲ್ಲಿ? ಅಷ್ಟು ಅನ್ಸೇಫ್ ಪಾರ್ಟ್ಸ್ ಆಫ್ ಡೆಲ್ಲಿ, ಇಲ್ಲಿ ಸ್ವಲ್ಪ ಹೈಪ್ ಆಗಿದೆ. ಅಲ್ಲಿ ಸಮಾಜ ಸ್ವಲ್ಪ ತುಂಬ ಎಕ್ಸ್ಟ್ರೀಮ್ ಥರ. ಬಟ್ ಅಫ್ಕೋರ್ಸ್ ದಟ್ ಈಸ್ ಟು ಎನ್ ಎಕ್ಸ್ಟೆಂಟ್ ಟ್ರೂ. ಸೊ ರಾತ್ರಿ ಓಡಾಡೋದು ಸ್ವಲ್ಪ ಸೇಫ್ ಇರಲ್ಲ. ಸೊ ಈ ತುಂಬ ಜನ ಹೆಣ್ಮಕ್ಳು, ನಮ್ಮ ಹುಡುಗಿರು ಇಲ್ಲಿಂದ ಹೋಗಿ ಅಲ್ಲಿ ಪ್ರಿಪ್ರೇಷನ್ ಆಗಬೇಕು ಅಂದರೆ ತುಂಬ ಚಿಂತೆ ಇರುತ್ತೆ ಅಪ್ಪ ಅಮ್ಮಂಗೆ, ಇಲ್ಲಿಂದ ಕಳ್ಸೋಕ್ಕೆ, ಅಲ್ಲಿ ಏನಾಗುತ್ತೋ ಏನೋ. ಪ್ಲಸ್ ಮಕ್ಕಳು ಅಲ್ಲಿ ತುಂಬ ಜನ ಬಂದ್ಬಿಟ್ಟು ಅವ್ರಿಗೆ ಕಂಟ್ರೋಲ್ ಇರಲ್ಲ, ಏನಾಗ್ತಿದೆ ಏನೂ ಗೊತ್ತಿರಲ್ಲ. ಲಾಟ್ ಆಫ್ ಎಕ್ಸ್ಪೋಜರ್ ಟು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅದೆಲ್ಲ ಇದೆ. ಮಕ್ಕಳು ಕೆಟ್ಟೋಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಇಲ್ಲಿ ಆದರೆ ನಮ್ಮ ಊರಲ್ಲಾದರೆ ನಮ್ಮ ಮನೆಯಿಂದನೇ ಬರಲಿ, ಏನಕ್ಕೆ ಎಲ್ಲರೂ ಹೋಗಬೇಕು? ಸೊ ಇಲ್ಲಿ ಇಟ್ಸ್ ಎ ಸೇಫ್ ಪ್ಲೇಸ್ ಹಿಯರ್. ಆ್ಯಂಡ್ ಇಲ್ಲೇ ಆ ಥರ ಆ ಕ್ವಾಲಿಟಿ ಗೈಡೆನ್ಸ್ ನಮ್ಮ ಕರ್ನಾಟಕದಲ್ಲೇ ಸಿಕ್ಕಿದ್ರೆ ಕರ್ನಾಟಕ ಬಿ ಎ ಹಬ್ ಆಫ್ UPSC ಪ್ರಿಪ್ರೇಷನ್ ಇನ್ ಫ್ಯೂಚರ್. ಕರೆಕ್ಟ್. ಆ್ಯಂಡ್ ಇಟ್ ವಿಲ್ ಬಿ ಇನ್ ವೆರಿ ಸೂನ್. ಯಾವ ಹಂತದಲ್ಲಿದೆ ಅಂದರೆ ಕರ್ನಾಟಕ ಆ ವಿಷಯದಲ್ಲಿ? ಮ್ಯಾಮ್, ಪ್ರಿಪ್ರೇಷನ್ ಹಂತದಲ್ಲಿ ಇಟ್ ಈಸ್ ಎ ಹಬ್, ಬಟ್ ವೆರಿ ಸ್ಮಾಲ್ ಹಬ್. ಸೊ ನಮಗೆ ಈ ಕರ್ನಾಟಕದಿಂದ ಯಾರ್ಯಾರು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಆಗ್ತಾರೋ ಅವ್ರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ವಿಜಯನಗರ, ಚಂದ್ರ ಲೇಔಟ್ ಅನ್ನೋ ಆ ಜಾಗ ಒಂದು ಸ್ವಲ್ಪ ಹಬ್ ಆಗಿದೆ. ಯಾಕಂದರೆ ಎಲ್ಲ ಕೋಚಿಂಗ್ ಸೆಂಟರ್ಸ್ ಅಲ್ಲೇ ಕಾನ್ಸಂಟ್ರೇಟ್ ಆಗಿರುತ್ತೆ. ವಿಜಯನಗರ, ಚಂದ್ರ. ಹಾಂ. ಇದಲ್ದೇ ಚೆನ್ನೈಯಲ್ಲಿ ಒಂದು ಹಬ್ ಇದೆ. ಚೆನ್ನೈ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಹಬ್. ಹೈದರಾಬಾದ್, ಪುಣೆ ಅಷ್ಟೇ. ಸೊ ಅದು ಬಿಟ್ಟರೆ ಡೆಲ್ಲಿನೇ. ಬಟ್ ಡೆಲ್ಲಿನಲ್ಲಿ ಮ್ಯಾಕ್ಸಿಮಮ್ ಜನ ಇಲ್ಲಿ ಓದೋಕ್ಕೆ ಇಷ್ಟಪಡಲ್ಲ, ಎಲ್ಲ ಡೆಲ್ಲಿಗೆ ಹೊರಟೋಗ್ತಾರೆ ಫಾರ್ ಎ ಕ್ವಾಲಿಟಿ ಎಜುಕೇಷನ್. ಓಕೆ. ಸೊ ನಿಮ್ಮ ಸೆಲೆಕ್ಷನ್ ಹೇಗಿರುತ್ತೆ? ಅಂದರೆ ಮಾರ್ಕ್ಸ್ ನೋಡಿ ತಗೋತೀರಾ? ಇಲ್ಲ, ರಿಟನ್ ಟೆಸ್ಟ್ ನೋಡಿ ತಗೋತೀರಾ? ನಾನು ಐ ಜಸ್ಟ್ ಸಿ ದೇರ್ ಇಂಟ್ರೆಸ್ಟ್. ನನಗೆ ಅವ್ರು ಯಾವ ಬ್ಯಾಕ್ಗ್ರೌಂಡು, ಮಾರ್ಕ್ಸ್ ಏನನ್ನು ಕೇಳಲ್ಲ. ಸೊ ವೆನ್ ದೇ ಕಮ್ ಟು ಅಸ್, ಐಲ್ ಜಸ್ಟ್ ಗಿವ್ ದೆಮ್ ಎ ಸ್ಮಾಲ್ ಟೆಸ್ಟ್. ಒಂದು ಸ್ವಲ್ಪ ಒಂದು ಚಿಕ್ಕ ಅಸೈನ್ಮೆಂಟ್ ಕೊಡ್ತೀನಿ. ಅದನ್ನು ಮುಗಿಸ್ಕೊಂಬಂದು ನನ್ನನ್ನು ಕಾಣಿ. ಓಕೆ. ಇಟ್ ಈಸ್ ನಾಟ್ ಟು ಟೆಸ್ಟ್ ದೇರ್ ನಾಲೆಡ್ಜ್ ಆರ್ ಎನಿಥಿಂಗ್. ಇಟ್ ಈಸ್ ಟು ಟೆಸ್ಟ್ ದೇರ್ ಇಂಟ್ರೆಸ್ಟ್. ಓಕೆ. ನನಗೆ ಸ್ವಲ್ಪ ಸೀರಿಯಸ್ ಆಗಿರೋ ಸ್ಟೂಡೆಂಟ್ಸ್ ಬೇಕು. ಐ ಡೋಂಟ್ ವಾಂಟ್ ಕ್ಯೂರಿಯಸ್ ಸ್ಟೂಡೆಂಟ್ಸ್. ತುಂಬ ಜನ ಕ್ಯೂರಿಯಸ್ ಆಗಿರ್ತಾರೆ. ಸೊ ಜಸ್ಟ್ ಬಿಕಾಸ್ ಯು ಹ್ಯಾವ್ ಮನಿ, ಕ್ಯೂರಿಯಸ್ ಆಗಿರೋರು ಸೀರಿಯಸ್ ಇರಲ್ವಾ? ಕ್ಯೂರಿಯಸ್ ಆಗಿರೋರು ಕ್ಯೂರಿಯಸ್ ಆಗೇ ಇರ್ತಾರೆ. ಅವ್ರಿಗೆ ತಿಳ್ಕೊಬೇಕಷ್ಟೇ ಏನು ಅಂತ. ದೇ ಆರ್ ನಾಟ್ ಅವ್ರ ಅಪ್ಪ ಅಮ್ಮನ ಫೋರ್ಸಿಗೋ. ಈಗ ಪ್ರತಿಯೊಬ್ಬರು ಬಂದಾಗ್ಲೂ ಅ ವೆರಿ ಕಾಮನ್ ಕ್ವಶನ್ ವಿಚ್ ಎವ್ರಿಬಡಿ ಆಸ್ಕ್ಸ್, ಏನಕ್ಕೆ ಮಾಡ್ಬೇಕು ನೀವು IAS? ದಟ್ಸ್ ಎ ವೆರಿ ಸೀರಿಯಸ್ ಕ್ವಶನ್. ಎಲ್ಲ ತುಂಬ ಜನಕ್ಕೆ ಕಾಮನ್ ಅನಿಸುತ್ತೆ. ಬಟ್ ವೈ ಯು ವಾಂಟ್ ಟು ಬಿಕಮ್ ಎನ್ IAS ಇಸ್ ಅ ವೆರಿ ಸೀರಿಯಸ್ ಕ್ವಶನ್. ಬಿಕಾಸ್ ತುಂಬ ಜನಕ್ಕೆ ತುಂಬ ಆಸ್ಪಿರೆಂಟ್ಸ್ ಇರುತ್ತೆ. ಟು ಬಿ ಓಪನ್ಲಿ ಸ್ಪೀಕಿಂಗ್,
ಕೆಲವರಿಗೆ ತುಂಬ ದುಡ್ಡು ಮಾಡಬೇಕು ಅಂತ ಇರುತ್ತೆ, ಕೆಲವರಿಗೆ ತುಂಬ ಒಳ್ಳೆ ಸ್ಟೇಟಸ್ ಇರುತ್ತೆ, ಇಲ್ಲ ನಾನು ಯಾರೋ ಒಬ್ರ ಮೇಲೆ ತುಂಬ ಸೇಟ್ ತೀರಿಸ್ಕೋಬೇಕು, IAS ಆಗಿ ನಾನು ಅವ್ರನ್ನ ಒಳಗೆ ಹಾಕಿಸ್ತೀನಿ, ದೆರ್ ಆರ್ ಸಮಥಿಂಗ್. ಇಲ್ಲ ಅಂದರೆ ಅಪ್ಪ ಅಮ್ಮನ ಫೋರ್ಸ್ ಇರುತ್ತೆ, ಇಲ್ಲ ನಮ್ಮ ಸ್ಟ್ರೀಟಲ್ಲಿ ಯಾರೋ ಒಬ್ಬರು IAS ಆಗಿದ್ದಾರೆ, ನಮ್ಮ ಕಾಲೇಜ್ ಸೀರಿಯಸ್ ಯಾರೋ IAS ಆದರೆ ನಾನು IAS ಆಗ್ತೀನಿ. ರಿಲೇಟಿವಲ್ಲಿ ದೇ ಡೋಂಟ್ ಹ್ಯಾವ್ ಅ ರಿಯಲ್ ಆನ್ಸರ್ ಫಾರ್ ವೈ ಕ್ವಶನ್ಗೆ ಒರಿಜಿನಲ್ ಆನ್ಸರ್ ಇರಲ್ಲ. ಆ ಒರಿಜಿನಲ್ ಆನ್ಸರ್ ಯಾರಿಗೆ ಸಿಗುತ್ತೋ ಅವರು ದೇರ್ ಹಾಫ್ ಡನ್. ಹಾಂ, ಅವ್ರ ಇಂಟೆನ್ಷನ್ ಸುಮ್ಮನೆ ಇಂಟರ್ವ್ಯೂಗಳಲ್ಲಿ ಹೇಳಬೇಕು ಅಂತ ನನ್ನ ಸಮಾಜನ ಉದ್ಧಾರ ಮಾಡಬೇಕು, ನಾನು ಬಡವ್ರನ್ನ ಮೇಲೆತ್ತಬೇಕು, ಆಮೇಲೆ ನಾನು ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು, ಅವೆಲ್ಲ ಹೇಳೋದಿರುತ್ತೆ. ಬಟ್ ದಟ್ ಇಸ್ ಆಲ್ ಬ್ಲಫ್, ಅದು ಗೊತ್ತಾಗ್ಬಿಡುತ್ತೆ. ಅದಲ್ದೇ ರಿಯಲ್ ಆನ್ಸರ್ ಫಾರ್ ವೈ ಅದು ನಮಗೆ ರಿಯಲ್ ಆಗಿ IAS ಆಗಬೇಕು ಅಂತ ಯಾರಿಗಾದರೂ ಅನ್ನಿಸ್ಬೇಕು ಅಂದರೆ ಏನು ರೀಸನ್ಸ್ ಇರಬೇಕು? ನಿಮ್ಗೆ ಏನು ರೀಸನ್ಸ್ ಕೊಟ್ಟಿದ್ದಾರೆ? ದಿ ಬೆಸ್ಟ್ ಕಾರಣಗಳು ಏನಂದರೆ, ನನಗೆ ತುಂಬ ಜನ ನನ್ನ ಸ್ಟೂಡೆಂಟ್ಸು ದೇ ಹ್ಯಾವ್ ಲೆಫ್ಟ್ ದೇರ್ ಪ್ರೈವೇಟ್ ಜಾಬ್ಸ್, ಕ್ರೋರ್ಸಲ್ಲಿರೋ ಪ್ಯಾಕೇಜನ್ನು ಬಿಟ್ಟು ಅದನ್ನು ರಿಸೈನ್ ಮಾಡಿ ಬಂದು IAS ಆಗಬೇಕು ಅಂತ ತುಂಬ ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ದೇ ಆಲ್ ಹ್ಯಾವ್ ಡಿಫ್ರೆಂಟ್ ಮೋಟಿವ್ಸ್. ಓಕೆ, ಸೊ ಕೆಲವರಿಗೆ ದೇ ಹ್ಯಾವ್ ಸೀನ್ ದೇರ್ ಫ್ಯಾಮಿಲಿ ಬಿ ಇನ್ ಪಾವರ್ಟಿ. ಈಗ ತುಂಬ ಜನ ನಾರ್ತ್ ಕರ್ನಾಟಕದಿಂದ, ಎಸ್ಪೆಷಲಿ ನಾನು ಬೆಂಗಳೂರಲ್ಲಿ ಟ್ರೆಂಡ್ ನೋಡ್ತೀನಿ, ಭಾಳ ಬಡತನದಲ್ಲಿರ್ತಾರೆ. ಅವ್ರಿಗೆ ಬೇರೆ ಆಪ್ಷನ್ನೇ ಇರಲ್ಲ. ದಿಸ್ ಈಸ್ ಒನ್ ಸಚ್ ವೇ ವೇರ್ ದೇ ಕ್ಯಾನ್ ಕಮ್ ಔಟ್ ಆಫ್ ದ ಪಾವರ್ಟಿ, ನಾಟ್ ಜಸ್ಟ್ ವಿತ್ ದೇರ್ ಫ್ಯಾಮಿಲಿ ಬಟ್ ದೇರ್ ಎಂಟೈರ್ ಕಮ್ಯುನಿಟಿ, ದೇರ್ ಎಂಟೈರ್ ವಿಲೇಜ್. ಅವ್ರನ್ನ ಉದ್ಧಾರ ಮಾಡೋದು. ಒಂದು ಗ್ರಾಮದಿಂದ ಯಾರೊಬ್ಬ IAS ಅಧಿಕಾರಿ ಆಗ್ತಾನೆ ಅಂದರೆ ಆ ಗ್ರಾಮ ಅಲ್ಲ, ಸುತ್ತಮುತ್ತ ಗ್ರಾಮಗಳು ಎಂಪವರ್ ಆಗೋದು. ಕರೆಕ್ಟ್. ಓಕೆ, ಹಿ ಹ್ಯಾಸ್ ದಟ್ ಪವರ್. ಒಬ್ಬ IAS ಆಗಿರೋವಂಥ ವ್ಯಕ್ತಿ ತುಂಬ ಲೈಫ್ಗಳನ್ನ ಟಚ್ ಮಾಡ್ಬೋದು. ಹಿ ಹ್ಯಾಸ್ ಅ ಪವರ್ ಟು ಚೇಂಜ್ ದ ಲೈಫ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್. ಆ ರೀತಿ ಅದು ಮುಂಚೆನೇ ಒಂದು ಐಡಿಯಾ ಇದ್ದು ನಾನು ಅದನ್ನು ಮಾಡಬೇಕು ಅನ್ನೋ ಒಂದು ಏಮ್ ಇದ್ದರೆ ಯಾವ ಮೋಟಿವೇಶನ್ದು ಅವಶ್ಯಕತೆ ಬರಲ್ಲ. ದೇ ವೋಂಟ್ ಗೆಟ್ ಡಿವಿಯೇಟೆಡ್. ಓಕೆ, ತುಂಬ ಜನ ಈಗ ನಾನು ಮೊನ್ನೆ ನಮ್ಮ ಸ್ಟೂಡೆಂಟು ಭಾಳ ಡಿಪ್ರೆಷನ್ ಆಗಿದ್ದ, ಆ್ಯಂಡ್ ಹಿಸ್ ಫಾದರ್ ಈಸ್ ವೆರಿ ಆಸ್ಪಿರೆಂಟ್. ಅವ್ರಿಗೆ ನಾನು ಯೂಟ್ಯೂಬಲ್ಲೇ ಒಂದು ವಿಡಿಯೋ ತೋರಿಸ್ದೆ. ಇದೇ ಥರ ಒಂದು ಪಾಡ್ಕ್ಯಾಸ್ಟ್ ಇದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ಪ್ರಿಪ್ರೇಷನ್ ಆಗಬೇಕಾದ್ರೆ ನಾನು ಪಾಠ ಮಾಡ್ತೀನಿ, ಜೊತೆಗೇ ಒಂದು ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಮಾಡಿ ಅರ್ನ್ ಮಾಡ್ತೀನಿ ಅಂತ ಹೇಳಿದೆ. ನಮ್ಮಪ್ಪ ಹೇಳಿದ್ರು, ನೀನು ಆ ಥರ ಏನೂ ಮಾಡಬೇಡ, ನೀನು ಬರೀ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡು, ನಿನಗೆ ದುಡ್ಡು ಬೇಕು ಅಂದರೆ ಬೇಕಾದ್ರೆ ನಾನು ಕಿಡ್ನಿ ಮಾರ್ಬಿಟ್ಟು ನಾನು ನಿಂಗೆ ದುಡ್ಡು ಕೊಡ್ತೀನಿ. ದಟ್ಸ್ ಎ ರಿಯಲ್ ಸ್ಟೋರಿ. ಅಷ್ಟು ನಮ್ಮ ಮಕ್ಕಳು IAS ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಪೇರೆಂಟ್ಸು. ಸೊ ನಮ್ಮ ಅಪ್ಪ ಅಮ್ಮನ ಋಣನ ನಾವು ಯಾವಾಗಲೂ ತೀರ್ಸೋಕ್ಕಾಗಲ್ಲ, ಈ ಜನ್ಮದಲ್ಲಾಗಲ್ಲ. ಓಕೆ, ದೇ ಹ್ಯಾವ್ ಡನ್ ಸೋ ಮಚ್ ಫಾರ್ ಮಿ. ಅಷ್ಟು ಆಸೆ ಇಟ್ಕೊಂಡಿರೋ ಅಪ್ಪ ಅಮ್ಮಂಗೆ ಜಸ್ಟ್ ಗಿವ್ ದಮ್ ದಟ್ ಡೇ. ನೀವು ಸೆಲೆಕ್ಷನ್ ಆಗಿರೋ ದಿನ ಅವ್ರು ಎಷ್ಟು ಖುಷಿ ಪಡ್ಬಾರ್ದು ಅನ್ನೋ ಒಂದೇ ಒಂದು ಥಾಟ್ ಇದೆಯಲ್ಲ, ಅದೊಂದು ಥಾಟ್ ಈಸ್ ಎ ಗುಡ್ ಆನ್ಸರ್ ಫಾರ್ ವೈ. ಅದು ಆ ಒಂದು ಯೋಚನೆ ಯಾರು ಮಕ್ಕಳಿಗೆ ಬಂದರೆ ಮೈಂಡಲ್ಲಿ, ಯಾವುದೇ ಒಂದು ಡಿವಿಯೇಷನ್ನು, ಯಾವುದೇ ಒಂದು ಡಿಸ್ಟ್ರಾಕ್ಷನ್ನು ಅವ್ರಿಗೇನು ವರ್ಕ್ ಆಗಲ್ಲ. ಅಲ್ಲ, ಈ ಮನುಷ್ಯನ ಮನಸ್ಸು ಕೋತಿ ಅಂತ ಹೇಳ್ತಾರೆ, ಅದನ್ನು ಫೋಕಸ್ ಮಾಡೋದು ಹೆಂಗೆ ಹಾಗಾದರೆ? ಫೋಕಸ್ ಇದೆ ಮ್ಯಾಮ್. ಈ ಥಾಟ್ ಇದೆಯಲ್ಲ, ಈ ಥಾಟ್ ಇದ್ದರೆ ಯಾವುದೇ ಥರ ಕೋತಿ ಇದ್ರೂ ಅದು ಇಟ್ ವಿಲ್ ಗೆಟ್ ನ್ಯೂಟ್ರಲೈಸ್ಡ್. ಪ್ಲಸ್ ಮಧ್ಯದಲ್ಲಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ, ಓದಿ. ಸೊ ಆ ಟೈಮಲ್ಲಿ ಸ್ವಲ್ಪ ಮೋಟಿವೇಶನ್ಸ್. ಇದಕ್ಕೆ ನಾವು ಪ್ರತಿ ಒಂದು 15 ಡೇಸಲ್ಲಿ ಒಬ್ಬರು ಬ್ಯೂರೋಕ್ರಾಟ್ಸ್ ಇಲ್ಲ ಯಾವ್ದಾದ್ರು ಒಂದು ಅಕಾಡೆಮಿಷಿಯನ್ಸ್ನ ಇಲ್ಲ ಸೆಲೆಕ್ಟೆಡ್ ಆಗಿರೋ ಕ್ಯಾಂಡಿಡೇಟ್ಸ್ನ ಕರ್ಕೊಂಬಂದು ಅವ್ರ ಜೊತೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡಿಸಿದ್ರೆ ದೇ ವಿಲ್ ಗೆಟ್ ಮೋಟಿವೇಟೆಡ್. ಮೋಟಿವೇಶನ್ ಮಧ್ಯದಲ್ಲಿ ಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ಇದೊಂಥರ ಇಟ್ಸ್ ಎ ಕಂಪ್ಲೀಟ್ ಎಕೋಸಿಸ್ಟಮ್. ಒಬ್ಬ ಸ್ಟೂಡೆಂಟಿಗೆ ಸುಮ್ಮನೆ ಪಾಠ ಮಾಡೋದೊಂದೇ ನಮ್ಮ ಕೆಲಸ ಅಲ್ಲ. ವಿ ಶುಡ್ ಮೇಕ್ ಶ್ಯೂರ್ ದಟ್ ಹಿ ಈಸ್ ನಾಟ್ ಗೆಟಿಂಗ್ ಡೈವರ್ಟೆಡ್, ಹಿ ಶುಡ್ ನಾಟ್ ಗೆಟಿಂಗ್ ಡಿಪ್ರೆಸ್ಡ್. ಅವ್ರನ್ನ ಪ್ರಿಪ್ರೇಷನ್ವರೆಗೂ, ಸೆಲೆಕ್ಷನ್ ಆಗೋವರೆಗೂ ಒಂಥರ ಮಗು ಥರ ನೋಡಿಕೊಂಡು ಅವ್ರನ್ನ ಅಲ್ಲಿಗೆ ದಾಟಿಸೋದು ನಮ್ಮ ಜವಾಬ್ದಾರಿ. ಬಹಳಷ್ಟು ಸಂಸ್ಥೆಗಳು ಒಂಥರ ಮಶ್ರೂಮ್ ರೀತಿ ಹುಟ್ಕೊಂಡ್ಬಿಟ್ಟಿವೆ. IAS ಕೋಚಿಂಗ್ ಕೊಡ್ತೀವಿ, ನೀವು IAS ಆಗೇ ಆಗ್ತೀರಾ ಅಂತ. ಬಹಳಷ್ಟು ಜನ ಅದರ ಆರೋಪ ಇದೆ, ದಟ್ ದುಡ್ಡು ತೊಗೊಳ್ತಾರೆ, ಆದರೆ ನಮ್ಗೆ ಅದರಿಂದ ಏನು ಲಾಭ ಇಲ್ಲ ಅಂತ. ನಿಜಾನ? ಬಹಳಷ್ಟು ಸಂಸ್ಥೆಗಳಿವೆಯಾ ಹಾಗೆ? ಇಲ್ಲ ಮ್ಯಾಮ್, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಆ ಥರ ನಾನು ಈಗ IAS ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂತಂದರೆ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಗುಡ್ ಏಮ್, ಅದೇ ರೀತಿ ಅಂದ್ಕೊಂಡಿದ್ದೀನಿ. ಬಟ್ ದ ಸ್ಟೂಡೆಂಟ್ ಹ್ಯಾಸ್ ಟು ಚೂಸ್ ಬಿಟ್ವೀನ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್
ಹೆಂಗೆ ಚೂಸ್ ಮಾಡೋದು ಹೇಗೆ? ಇವಾಗ ನಾನೇ ಹೇಳೋದು ಹಾಗೆ ಪ್ರಮೋಷನ್ಸ್ ಇರುತ್ತೆ, ಪಾಂಪ್ಲೆಟ್ಸ್ ಹಂಚ್ತಿರ್ತಾರೆ, ಎಲ್ಲೋ ಹೋಗಿರ್ತೀವಿ ಕೈಗೊಂದು ಪ್ಯಾಂಪ್ಲೆಟ್ ಸಿಗುತ್ತೆ, ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಬಂದಿರುತ್ತೆ. ಅವರು ಇವಾಗ ನೀವು ಜೋ ದಿಕ್ತಾ ಹೇ ವಹಿ ಬಿಕ್ತಾ ಹೇ, ಹಂಗಿದೆ ಪರಿಸ್ಥಿತಿ ಇವಾಗ. ಎಷ್ಟು ಚೆನ್ನಾಗಿ ಆ್ಯಡ್ ಕೊಟ್ಟರೆ ಅಷ್ಟು ಒಳ್ಳೆ ಸಂಸ್ಥೆ ಅಂದ್ಕೊಂಡು ಹೋಗ್ತಾರೆ. ಸೊ ಒಂದು ಸಂಸ್ಥೆನ ಚೂಸ್ ಮಾಡಬೇಕು ಅಂದರೆ ಏನು ನೋಡಬೇಕಾಗತ್ತೆ? ದೇ ಶುಡ್ ಗೋ ಆ್ಯಂಡ್ ಟೇಕ್ ದ ಡೆಮೋ ಕ್ಲಾಸ್. ಓಕೆ, ಅಲ್ಲಿ ಪ್ರತಿಯೊಂದು ಇನ್ಸ್ಟಿಟ್ಯೂಷನಲ್ಲಿ ನನಗೆ ಗೊತ್ತಿರೋ ಹಾಗೆ, ಸೊ ದೇ ವಿಲ್ ಅಲೋ ದ ಸ್ಟೂಡೆಂಟ್ಸ್ ಟು ಟೇಕ್ ಎ ಡೆಮೋ ಕ್ಲಾಸ್. ಓಕೆ, ಸೊ ಅವರ ಏನಿದೆ ಅಲ್ಲಿ ವಾಟ್ ಎವರ್ ದ ಕಮಿಟ್ಮೆಂಟ್ಸ್ ದೇ ಡೂ ಇನ್ ದ ಬಿಗಿನಿಂಗ್ ಆಫ್ ದ ಅಡ್ಮಿಷನ್ಸ್, ವೆದರ್ ದೇ ಆರ್ ಫಾಲೋಯಿಂಗ್ ಇಟ್ ಆರ್ ನಾಟ್. ಸೊ ಸ್ವಲ್ಪ ಫೀಡ್ಬ್ಯಾಕ್ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ. ದೇ ವಿಲ್ ಗೆಟ್ ಟು ನೋ ವಾಟ್ ಇಸ್ ದ ಕ್ವಾಲಿಟಿ ಆಫ್ ದ ಟೀಚರ್ಸ್. ಸೊ ನನ್ನ ಟೀಚರ್ಸು ಐ ಆಮ್ ಬ್ರಿಂಗಿಂಗ್ ಎವ್ರಿಬಡಿ ಫ್ರಮ್ ಡೆಲ್ಲಿ. ನನಗೆ ಇಲ್ಲಿ ಸ್ವಲ್ಪ ಲೋಕಲಲ್ಲಿ ಐ ಡಿಡ್ ನಾಟ್ ಫೈಂಡ್ ಮಚ್ ಡೆಡಿಕೇಟೆಡ್ ಗುಡ್ ಥಿಂಗ್. ನನ್ನ ಟೀಮ್ ಮುಂಚೆಯಿಂದನೇ ಇತ್ತು. ಅದರದ್ದು ಸ್ಕ್ಯಾಸಿಟಿ ಇದೆಯಾ, ಕೊರತೆ ಇದೆಯಾ? ಇಲ್ಲ ಮ್ಯಾಮ್, ಇಲ್ಲೂ ನಮ್ಮಲ್ಲೂ ಇದ್ದಾರೆ ಟೀಚರ್ಸು. ಬಟ್ ಇಫ್ ಐ ಆಮ್ ಸೇಯಿಂಗ್ ದಟ್ ಡೆಲ್ಲಿ ಲೆವೆಲ್ ಕ್ವಾಲಿಟಿ ಕೊಡ್ತೀನಿ ಅಂತಂದರೆ ಐ ಹ್ಯಾವ್ ಟು ಬ್ರಿಂಗ್ ಎನ್ ಎಂಟೈರ್ ಇಕೋಸಿಸ್ಟಮ್ ಫ್ರಮ್ ಡೆಲ್ಲಿ ಟು ಕರ್ನಾಟಕ. ಯಾಕಂದರೆ ಕಾಂಪೀಟ್ ಮಾಡಬೇಕು. ಹೌದು. ಓಕೆ, ಈಗ ಎಲ್ಲರೂ ಅಷ್ಟು ಬ್ಲೆಸ್ಡ್ ಇರೋದಿಲ್ಲ. ಅಂದರೆ ಆರಾಮಾಗಿ ನಾನು ಮನೇಲಿ ಓದ್ತಾ ಇರ್ತೀನಿ, ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡದೆ ನನಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಅಂತ. 1.5 ವರ್ಷ ಬೇಕು ಪ್ರಿಪರೇಷನ್ಗೆ ಅಂತ ಹೇಳಿದ್ರಿ. ಕೆಲವ್ರು ಕೆಲಸ ಮಾಡಿಕೊಂಡು ಓದ್ತಿರ್ತಾರೆ, ಆಗುತ್ತಾ ಅವ್ರ ಕೈಯಲ್ಲಿ? ಖಂಡಿತವಾಗ್ಲೂ ಮ್ಯಾಮ್. ನಾನು ಇದುವರೆಗೂ ನನ್ನ 15 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ನೋಡಿರೋದಂದರೆ, ಈಗ ಜನ ಹೇಳ್ತಾರಲ್ಲ AS ಆಗಬೇಕು ಅಂದರೆ ಒಂದು 15 ಗಂಟೆ 18 ಗಂಟೆ ಓದಬೇಕು ಇರೋ, ನಾನು ಫುಲ್ ಡಿಟ್ಯಾಚ್ ಆಗಿಬಿಟ್ಟಿದ್ದೆ. ಖಂಡಿತ ಇಲ್ಲ. ಡೆಡಿಕೇಟೆಡ್ ಸ್ಟಡಿ ಆಫ್ 6 hours, 6 ಗಂಟೆ ಡೆಡಿಕೇಟೆಡ್ ಆಗಿ ನೀವು ಒಂದು ದಿನ ಕೊಟ್ಟರೆ 1.5 ವರ್ಷದಲ್ಲಿ ನೀವು ಮಾಡ್ಬೋದು. ಆ ನಿಮ್ಮ 24 hours ಪ್ರಾಪರಾಗಿ ಡಿವೈಡ್ ಮಾಡಬೇಕು. ಸೊ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ಡು ಯು ಡೂ ಇನ್ ದ ಕ್ಲಾಸ್ ಆದಮೇಲೆ ನೀವೇನು ಮಾಡ್ತೀರೋ ದಟ್ ಈಸ್ ಆಲ್ಸೋ ಮ್ಯಾಟರ್ಸ್. ಓಕೆ, 24 hours ಡಿವೈಡ್ ಮಾಡಿ ಹಾಗಾದರೆ. 24 hours 8 hours ಸ್ಲೀಪ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಓಕೆ, ಅದಾದಮೇಲೆ ಯು ನೀಡ್ 5 to 6 hours ನಿಮ್ಮ ಊಟ ಮಾಡೋಕ್ಕೆ, ನೀವು ಬೇರೆ ಕೆಲಸ ಮಾಡೋಕ್ಕೆ, ಟ್ರಾವೆಲಿಂಗು, ಸೊ ಫ್ರೆಶನ್ ಅಪ್ ಯುವರ್ ಸೆಲ್ಫ್, ಯು ನೀಡ್ 5 to 6 hours ಆಫ್ ಟೈಮ್ ಆನ್ ದ್ಯಾಟ್. ಸೊ ನಿಮ್ಮ ಕ್ಲಾಸ್ ಪ್ರಿಪ್ರೇಷನ್ಗೆ ಯು ನೀಡ್ ಟು ಡೂ ಡೆಡಿಕೇಟ್ 6 hours. ನೀವು 6 ಗಂಟೆ ಅದಕ್ಕೆ ಸ್ಪೆಂಡ್ ಮಾಡೋದು ಸಾಕು. ನನ್ನ ಸ್ಟೂಡೆಂಟ್ಸಿಗೆ ನಾನು ಒಂದು ಮೇಜರ್ ಪ್ರಿಪ್ರೇಷನ್ ಸ್ಟೇಜಲ್ಲಿ ಏನದು ಅಂದರೆ, ಕೀಪ್ 2 hours ಆಫ್ ಯುವರ್ ಡೇ ಫಾರ್ ಡೂಯಿಂಗ್ ನಾನ್ಸೆನ್ಸ್. ಲೈಕ್ ಉದಾಹರಣೆ, ಯಾರು ನಿಮ್ಮ ಫೀಲ್ಡಲ್ಲಿ ಇಲ್ದಿರೋರ ಜೊತೆ 1 ಗಂಟೆ ಮಾತಾಡಿ. ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ ಮಾಡೋ ತಪ್ಪೇನು ಅಂತಂದರೆ, ಅದೇ ಸರ್ಕಲಲ್ಲಿ ಅವರು ಕ್ಲಾಸ್ ರೂಮಿಂದ ಬಂದ್ರೂ ಸ್ಟಡೀಸ್ ಬಗ್ಗೆನೇ ಮಾತಾಡೋದು, ಅಲ್ಲಿಂದ ಆಚೆ ಬಂದ್ರೂ ಅದರ ಬಗ್ಗೆನೇ. ಸೊ ಡಿಟ್ಯಾಚ್ ಸಮಥಿಂಗ್, ಮೇಕ್ ಫ್ರೆಂಡ್ಶಿಪ್ ವಿತ್ ಸಮ್ವನ್ ಹೂ ಈಸ್ ನಾಟ್ ಫ್ರಮ್ ಯುವರ್ ಫೀಲ್ಡ್. ಅವ್ರ ಜೊತೆ 1 ಗಂಟೆ ಮಾತಾಡಿ, ಯುವರ್ ಮೈಂಡ್ ವಿಲ್ ಗೆಟ್ ರಿಫ್ರೆಶ್ಡ್. 1 ಗಂಟೆ ಯು ಶುಡ್ ಕೀಪ್ ಇಟ್ ಫಾರ್ ಟಾಕಿಂಗ್ ನಾನ್ಸೆನ್ಸ್ ವಿತ್ ಸಮ್ ಆಫ್ ಯುವರ್ ಓಲ್ಡ್ ಫ್ರೆಂಡ್, ನಿಮ್ಮ ಸ್ಕೂಲ್ ಫ್ರೆಂಡೋ, ಯಾರು ನಿಮ್ಮ ಕ್ಯಾಟಗರಿಯಲ್ಲಿ ಇರಲ್ವೋ ಅವ್ರ ಜೊತೆ 1 ಗಂಟೆ ಸ್ಪೆಂಡ್ ಮಾಡಿ. 1 ಗಂಟೆ ಇಟ್ ಈಸ್ ಫಾರ್ ಯುವರ್ ಮೈಂಡ್. ಇದು ಐ ಥಿಂಕ್ ಎಲ್ರಿಗೂ ಅಪ್ಲಿಕೇಬಲ್ ಅಂತ ಅನ್ಸುತ್ತೆ. ಯಾರ್ಯಾರು ಕೆಲಸದಲ್ಲಿ ತುಂಬಾ ಸ್ಟ್ರೆಸ್ಡ್ ಇರ್ತಾರೋ, ಯಾರ್ಯಾರ ಜೀವನದಲ್ಲಿ ಸಿಕ್ಕಾಪಟ್ಟೆ ಓಡ್ತಿರ್ತಾರೋ, ಐ ಥಿಂಕ್ ದಿನದಲ್ಲಿ 1 hour ಆಪ್ತರ ಹತ್ರ, ನಮ್ಮ ನಾರ್ಮಲ್ ಲೈಫ್ ಇಂದ ದೂರ ಇರೋರ ಹತ್ರ ಮಾತಾಡೋದು. ಕೊಲೀಗ್ಸ್ ಆಗಿರಬಾರ್ದು, ನಿಮ್ಮದೇ ಫೀಲ್ಡ್ ಅವ್ರು ಆಗಿರಬಾರ್ದು. ಜನರಲಿ ಯಾವ್ದಾದ್ರು ಬೇರೆ ಫೀಲ್ಡಲ್ಲಿ ನಿಮ್ಗೆ ಸಂಬಂಧದಲ್ಲಿ, ನಮ್ಮ ಪ್ರೊಫೆಷ್ನಲಿಗೆ ಸಂಬಂಧ ಇಲ್ದಿರೋ ಅಂಥ ಒಂದು ಫೀಲ್ಡಲ್ಲಿ ಯಾರು ಇರ್ತಾರೋ ಅವ್ರ ಜೊತೆ 1 hour ಯು ಸ್ಪೀಕ್ ಟು ದೆಮ್. ಸೊ ಜೀವನೋತ್ಸಾಹ ಇರುತ್ತೆ. ಖಂಡಿತ, you'll get refreshed. Okay. So and 1 or 2 hours you keep for your healthy body, because a healthy mind will always be there in a healthy body. So 1 or 2 hours do the exercise. That is how you categorize. So 6 ಗಂಟೆಯಿಂದ ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ ಮ್ಯಾಮ್. 6 hours a day and for 1.5 year preparation is good enough to become an IAS. 1.5 ವರ್ಷದಲ್ಲಿ ಇಷ್ಟು ಸಾಕು ಅಂತ. ಖಂಡಿತವಾಗ್ಲು. ಓಕೆ, ಇದು ಒಂಚೂರು ಆಫ್ ದ ಸಬ್ಜೆಕ್ಟ್ ನಾನು ಸ್ಟಿಲ್ ಕೇಳ್ತೀನಿ. ಈಗಿನ ಯಂಗ್ಸ್ಟರ್ಸಿಗೆ ನೀವು ಇಂಥ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗಿಲ್ಲ ಅವರಿಗೆ. ದೇ ವಿಲ್ ಬಿ ಹ್ಯಾವಿಂಗ್ ಅ ಲಾಡ್ ಆಫ್ ಅಭ್ಯಾಸಗಳು, ಹ್ಯಾಬಿಟ್ಸ್ ಇರುತ್ತೆ ಅವರಿಗೆ. ಲೈಕ್ ಸ್ಮೋಕಿಂಗ್, ಬೂಸಿಂಗ್, ಪಾರ್ಟಿಂಗ್, ಹಿಂಗಿದ್ದು ಜಾಸ್ತಿ ಇರುತ್ತೆ. ಸೊ ಇವುಗಳ ವಿಷಯದಲ್ಲಿ ನಾ ಯಾಕೆ ಕೇಳ್ತಿದ್ದೀನಿ ಅಂದರೆ, ಕೆಲವರು ಅಡಿಕ್ಟೆಡ್ ಇದ್ದಾರೆ ತುಂಬ ಯಂಗ್ ಏಜಿಗೆ, 17-18 ವರ್ಷ. ಬಟ್ ಐ ವಾಂಟ್ ಟು ಡೂ IAS, ಬಟ್ ನನಗೆ ಆಲ್ಕೋಹಾಲ್ ಅಡಿಕ್ಷನ್ ಇದೆ, ಅಥವಾ ನಾನು ಪಾರ್ಟಿ ವೀಕೆಂಡಲ್ಲಿ ಪಾರ್ಟಿ ಮಾಡ್ತೀನಿ ಅಂತನೋ, ನಾನು ಪ್ರತಿ ದಿನಕ್ಕೆ ಒಂದು 10 ಸಿಗರೇಟ್ 20 ಸಿಗರೇಟ್ ಸೇರ್ತೀನಿ ಅಂತನೋ. ತುಂಬ ಯಂಗ್ ಮಕ್ಕಳು, ಅಂದರೆ
ಹೆಂಗೆ ಅಡಿಕ್ಟ್ ಆಗ್ತಾರೆ ನಮಗೆ ಗೊತ್ತಿಲ್ಲ, ಬಟ್ ಆಗ್ಬಿಟ್ಟಿರ್ತಾರೆ. ಬಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಐ ವಾಂಟ್ ಟು ಬಿ IAS ಅಂತ, ಒಂದು ಉನ್ನತ ಹುದ್ದೆಗೆ ಹೋಗಬೇಕು, ವಾಟ್ ಎವರ್ ದ ರೀಸನ್ ಇಸ್. ಇದರಿಂದ ಆಚೆ ಬರೋದು ಹೇಗೆ ಅಂಥವ್ರು ಇದ್ದಾರಾ, ಬರ್ತಾರಾ? ಖಂಡಿತ ಇರ್ತಾರೆ ಮ್ಯಾಮ್. ನೀವು ಸ್ಟೂಡೆಂಟ್ಸಿಗೆ ಈಗ ಸುಮ್ಮನೆ ಹೋಗ್ಬಿಟ್ಟು ಇಲ್ಲಪ್ಪ ನಾಳೆಯಿಂದ ಡ್ರಿಂಕ್ಸ್ ನಿಲ್ಲಿಸ್ಬಿಡು, ಸ್ಮೋಕಿಂಗ್ ನಿಲ್ಲಿಸ್ಬಿಡು, ಇಲ್ಲ ಏನೇ ಬುದ್ಧಿ ಹೇಳಿದ್ರು ಅವ್ರು ನಿಮ್ಮನ್ನು ಕೇಳೋದು. ದೇ ಡೋಂಟ್ ಟ್ರಸ್ಟ್. ಅದು ಎಫೆಕ್ಟ್ ಮಾಡುತ್ತಲ್ವಾ ಡೆಫಿನೆಟ್ಲಿ ಸ್ಟಡೀಸ್ಗೆ? ಎಫೆಕ್ಟ್ ಮಾಡಬೇಕು. ಯು ಶುಡ್ ನೆವರ್ ಡೂ ದಟ್. ದೇ ಆರ್ ಆಲ್ ದ ಡಿಸ್ಟ್ರಕ್ಷನ್ಸ್, ದೇ ಆರ್ ಆಲ್ ಡಿವಿಯೇಷನ್ಸ್. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಡೇಂಜರಸ್ ಡಿವಿಯೇಷನ್ ನಿಮ್ಮ ಮೊಬೈಲು. ಅದು ಒಂದು ಡಿಜಿಟಲ್ ಅಡಿಕ್ಷನ್. ಕರೆಕ್ಟ್. ಸೊ ನೀವು ಈ ಒಂದು ಆ್ಯಕ್ಟಿವಿಟಿ ಬಿಡು ಅಂತ ಹೇಳಿದ ತಕ್ಷಣ ನಿಮ್ಮನ್ನು ಬಿಡಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ಅರ್ನ್ ದೇರ್ ಟ್ರಸ್ಟ್. ನೀವು ಒಬ್ಬ ಸ್ಟೂಡೆಂಟು ನಮಗೆ ಪಾಠ ಮಾಡ್ತಿರೋ ಟೀಚರ್ ಇಲ್ಲ, ನಮ್ಮ ಗೈಡ್ ಇಲ್ಲ, ನಮ್ಮ ಮೆಂಟರು ನಮಗೋಸ್ಕರ ಶ್ರಮ ಪಡ್ತಾ ಇದ್ದಾರೆ, ನಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ನಮಗೋಸ್ಕರ ಹೀ ಈಸ್ ಪುಟ್ಟಿಂಗ್ ಎಫರ್ಟ್ ಅಂತ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ದೇ ವಿಲ್ ಸ್ಟಾರ್ಟ್ ಲಿಸ್ನಿಂಗ್ ಟು ಯು. ನಾನಿದು ಭಾಳ ಮಾಡಿದ್ದೀನಿ. ಒಬ್ಬ ಸ್ಟೂಡೆಂಟಿಗೆ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರು ಕೇಳಲ್ಲ. ಯು ಶುಡ್ ಬಿಲ್ಡ್ ದೇರ್ ಟ್ರಸ್ಟ್. ಅವ್ರ ಜೊತೆ ನೀವು ಒಂದು ಗುರು ಶಿಷ್ಯನ ಸಂಬಂಧ ಏನಿದೆ, ಇಟ್ ಶುಡ್ ಬಿ ಲೈಕ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಆ ರೀತಿ ಒಂದು ಸಂಬಂಧ ಬಂದಮೇಲೆ ದೇ ವಿಲ್ ಲಿಸನ್ ಟು ಯು. ಅವ್ರು ಹೇಳಿದ್ರೆ ಕೇಳ್ತಾರೆ. ಅವರಿಗೆ ಅದನ್ನು ಹೇಳೋ ರೀತಿಲಿ ಹೇಳಬೇಕಾಗುತ್ತೆ. ಸೊ ನಾವು ಪಾಠ ಮಾಡಬೇಕಾದ್ರೂ ಯು ಜಸ್ಟ್ ಕೆನಾಟ್ ಓಪನ್ ದ ಬುಕ್ ಆ್ಯಂಡ್ ಸ್ಟಾರ್ಟ್ ಟೀಚಿಂಗ್. ನೀವು ಈಗಿನ ಜನ್ರೇಷನ್ ಹೇಗಿದೆ ಅಂದರೆ ಯು ಶುಡ್ ಪ್ರೆಸೆಂಟ್ ಎವ್ರಿಥಿಂಗ್ ಇನ್ ದ ಫಾರ್ಮ್ ಆಫ್ ಅ ಸ್ಟೋರಿ ರೀಚಸ್ ದ ಮೈಂಡ್. ಓಕೆ, ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಠ ಮಾಡಬೇಕಾದ್ರೆ ನಾನು ಮಹಾಭಾರತ್ ಎಕ್ಸಾಂಪಲ್ ತೊಗೊಂಡು ಪಾಠ ಮಾಡ್ತೀನಿ. ಸೊ ಕೌರವರ ಎಕ್ಸಾಂಪಲ್ ತೊಗೊಂಡು ನಾನು ಟಿಶ್ಯೂ ಕಲ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ದೇ ಆರ್ ದ ಪ್ರಾಡಕ್ಟ್ಸ್ ಆಫ್ ಟಿಶ್ಯೂ ಕಲ್ಚರ್. ಸೊ ದೇ ವಿಲ್ ಕನೆಕ್ಟ್ ಟು ದ ಸ್ಟೋರೀಸ್. ಆ ಸ್ಟೋರೀಸ್ ಮುಖಾಂತರ ನೀವು ಅವ್ರಿಗೆ ಯಾವ್ದಾದ್ರು ವಿಚಾರನ ತಲುಪಿಸ್ಬೇಕಾದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಅವ್ರು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಂಡ್ ದೇ ವಿಲ್ ರೆಸೊನೇಟ್. ನಾನು ಪ್ರತಿ ವಾರನೂ ನನ್ನ ಸ್ಟೂಡೆಂಟ್ಸಿಗೆ ಐ ವಿಲ್ ಗಿವ್ ಒನ್ ಟಾಸ್ಕ್. ಇಟ್ಸ್ ಕಾಲ್ಡ್ ಡಿಜಿಟಲ್ ಡಿಟಾಕ್ಸಿಫಿಕೇಷನ್. ಇದೇ ರೀತಿ ನಾನು ನಮ್ಮ ವೀಕ್ಷಕರು ಏನಾದ್ರು ಮಾಡ್ತಿದ್ರೆ ಯು ಡೂ ಇಟ್. ಪ್ಲೀಸ್ ಹೇಳಿ. ಪ್ರತಿ ವಾರ ಎಲ್ರಿಗೂ ಬೇಕಾಗಿದೆ ಒಂದು ದಿನ ಅಟ್ಲೀಸ್ಟ್ ಫಾರ್ 24 hours ಯು ಶುಡ್ ಬಿ ಅವೇ ಫ್ರಮ್ ಯುವರ್ ಮೊಬೈಲ್. ಸೊ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ದೇ, ಸೈಲೆಂಟ್ ಮಾಡ್ದೇ, ಲೆಟ್ ದ ಮೊಬೈಲ್ ಬಿ ದೇರ್. ಮೊಬೈಲ್ ಇರಲಿ, ಮೊಬೈಲ್ ರಿಂಗ್ ಆಗಲಿ, ನಿಮ್ಮ SMS ಸೌಂಡ್ ಎಲ್ಲ ಬರುತ್ತಲ್ಲ, ವಾಟ್ಸಪ್ ಟು ನೋಟಿಫಿಕೇಷನ್ ಅದು ಬರ್ತಾ ಇರಲಿ, ಬಟ್ ಡು ನಾಟ್ ಟಚ್ ದ ಮೊಬೈಲ್. ನೋಡೋಕ್ಕೋಗ್ಬೇಡಿ ಯಾರು ಅಂತಲೂ. ಕಂಟ್ರೋಲ್ ಯುವರ್ ಮೈಂಡ್. ಅದನ್ನು 24 hours is a little difficult ಅಂತಾನೆ ಅನ್ಕೋಣ. ಟು ಸ್ಟಾರ್ಟ್ ವಿತ್ ಅಂತ ಹೇಳಿ ನೋಡೋಣ. ಟು ಸ್ಟಾರ್ಟ್ ವಿತ್ ಡೂ ಇಟ್ ಫಾರ್ 10 hours, 8 hours. ಓಕೆ, 8 hours to 10 hours. ಮೊಬೈಲ್ ಇಲ್ದೇ ಇರಕ್ಕೆ ನೋಡಿ ಇನ್ ಯುವರ್ ವರ್ಕಿಂಗ್ ಟೈಮ್. ಸೊ ಯಾರಿಗಾರು ಫೋನ್ ಹೇಳಬೇಕು ಅಂತಿದ್ರೆ ಫೋನ್ ಮಾಡಿ ಹೇಳ್ಬಿಡಿ, ಐ ಆಮ್ ಗೋಯಿಂಗ್ ಆನ್ ಎ ಡಿಜಿಟಲ್ ಡಿಟಾಕ್ಸಿಫಿಕೇಷನ್ ಫಾರ್ ನೆಕ್ಸ್ಟ್ 8 hours. ಇಂಪಾರ್ಟೆಂಟ್ ಇದೆ ಇವಾಗ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಟ್ರೈ ಮ್ಯಾಮ್. ನಾನು ಹೇಳ್ತೀನಿ ವೀಕ್ಷಕರಿಗೆ, ಜಸ್ಟ್ 8 hours ನಿಮ್ಮ ವೇಕಪ್ ಟೈಮಲ್ಲಿ, ನೀವು ಎದ್ದಿರೋ ಟೈಮಲ್ಲಿ ಸೈಲೆಂಟ್ಗೆ ಹಾಕ್ದೇ ಅದನ್ನು ಒಂದು ಮೊಬೈಲ್ನ ಇಟ್ಬಿಟ್ಟು ಲೆಟ್ ಇಟ್ ರಿಂಗ್, ಲೆಟ್ ದ ನೋಟಿಫಿಕೇಷನ್ಸ್ ಕಮ್. ನೋಡೋಕೆ ಹೋಗ್ಬಿಡಿ, ಕೈ ಹಾಕಕ್ಕೆ ಹೋಗ್ಬಿಡಿ. ಡೋಂಟ್ ಇವನ್ ಸಿ ಯಾರು ಫೋನ್ ಮಾಡ್ತಿದ್ದಾರೆ ಅಂತ. ಎಮರ್ಜೆನ್ಸಿಗೆ ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿರಿ, ತುಂಬ ಎಮರ್ಜೆನ್ಸಿ, ಪ್ರಾಣ ಹೋಗ್ತಿದೆ ಅಂತಂದರೆ ಮಾತ್ರ ಅದಕ್ಕೆ ಬರಬೇಕು. ಅದು ಮಾಡಿ ನೋಡಿ, ಯು ವಿಲ್ ಫೀಲ್ ಸೋ ರಿಲ್ಯಾಕ್ಸ್ಡ್. ಯಾಕಂದರೆ ನಮಗೆ ಅರ್ಥ ಆಗ್ತಿಲ್ಲ ಹೌ ಮಚ್ ವಿ ಆರ್ ಅಡಿಕ್ಟೆಡ್ ಟು ದ ಮೊಬೈಲ್ ಅಂತ. 8 hours ಇಲ್ಲಕ್ಕಾಗಲ್ಲ ಮ್ಯಾಮ್, ಭಾಳ ಕಷ್ಟ. ಮೈಂಡ್ ಹೋಗ್ತಾ ಇರುತ್ತೆ, ಯಾರು ಫೋನ್ ಮಾಡಿದರೆ, ಯಾವ ಮೆಸೇಜ್ ಬಂದಿರುತ್ತೆ, ಯಾರು ಏನಾಗಿರುತ್ತೆ. ಸೊ ಇಟ್ ಈಸ್ ಅ ಎಕ್ಸಸೈಸ್ ವಿಚ್ ಎವ್ರಿಬಡಿ ಶುಡ್ ಡೂ ಟು ಕಂಟ್ರೋಲ್ ದೇರ್ ಮೈಂಡ್. ಆ 8 hours ಡಿಜಿಟಲ್ ಡಿಟಾಕ್ಸಿಫಿಕೇಷನ್ ಆದಮೇಲೆ ಯು ವಿಲ್ ಫೀಲ್ ಸೋ ರಿಫ್ರೆಶ್ಡ್, ಯುವರ್ ಮೈಂಡ್ ವಿಲ್ ಬಿ ಸೋ ರಿಲ್ಯಾಕ್ಸ್ಡ್. ಯಾಕಂದರೆ ನಮ್ಮ ಸ್ಕ್ರೀನ್ ಟೈಮ್ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ ನಮ್ಮ ಮೈಂಡ್ ತುಂಬ ಒಂಥರ ಚಿಡ್ಚಿಡ್ ಅಂತ ಇರುತ್ತೆ, ಒಂಥರ ಇಟ್ ವಿಲ್ ಬಿ ಡಿಸ್ಟರ್ಬ್ಡ್. ಯಾವಾಗಲೂ ಸಡನ್ನಾಗಿ ಸಿಟ್ಟು ಬರುತ್ತೆ. ಈಗಿನ ಜನ್ರೇಷನ್ನೇ ಹಂಗಾಗೋಗಿದೆ. ಆವಾಗಲೂ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲೂ ಅಪ್ಪ ಅಮ್ಮ ಇದ್ದಾರೆ, ಒಳ್ಳೆಯವರು, ಅವ್ರನ್ನು ಮಾತಾಡ್ಬೋದು. ಮಕ್ಕಳೆಲ್ಲ ದೇ ಆಲ್ವೇಸ್ ಬಿ ಅಡಿಕ್ಟೆಡ್. ಅಪ್ಪ ಅಮ್ಮ ಇದ್ರೂ, ಮನೆಯವರು ಇದ್ರೂ ಮೊಬೈಲಲ್ಲಿ ದೇ ವಿಸಿಟಿಂಗ್. ಯು ಮೈಟ್ ರಿಲೇಟ್ ಟು ಇಟ್. ಸೊ ದೋಸ್ ಅಡಿಕ್ಷನ್ ಶುಡ್ ಗೋ ಔಟ್ ಆ್ಯಂಡ್ ಅದನ್ನು ನಾವು ರಿಯಲ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗೋದು ಡೆಫಿನೆಟ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಪ್ರಿಪ್ರೇಷನಲ್ಲಿ ಐ ಮೇಕ್ ಮೈ ಸ್ಟೂಡೆಂಟ್ಸ್ ಟು ಡೂ ದಟ್ ಎವ್ರಿ ವೀಕ್. ಅದೊಂಥರ ಎಕ್ಸಸೈಸ್ ಮಾಡಿಸ್ತೀನಿ ನಾನು. ವೆರಿ ಗುಡ್. ಓಕೆ, ಈಗ ಒಂಚೂರು ಗ್ರಾಮೀಣ ಭಾಗ ಮತ್ತು ನಗರ ಭಾಗದ ವ್ಯತ್ಯಾಸಗಳನ್ನು, ಎಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತು ಸಿಟಿ ಏರಿಯಾದಿಂದ ಬರೋರಿಗೂ ಗ್ರಾಮೀಣ ಭಾಗದಿಂದ ಬರೋ ಆಸ್ಪಿರೆಂಟ್ಸಿಗೂ ಏನು ವ್ಯತ್ಯಾಸ ಇರುತ್ತೆ ಮ್ಯಾಮ್? ಗ್ರಾಮೀಣ ಭಾಗದಿಂದ ಬರೋವಂಥ ಮಕ್ಕಳಿಗೆ ದೇಲ್ ಬಿ ಸೋ ರಾ. ಅವರು ಏನು ಹೇಳಿದ್ರು ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಪೇಷನ್ಸ್ ಇರುತ್ತೆ. ಆ್ಯಂಡ್ ಐ ಫೀಲ್ ಇಟ್ ಈಸ್ ವೆರಿ ಈಸಿ ಟು ಟೀಚ್ ದ ರೂರಲ್ ಸ್ಟೂಡೆಂಟ್ಸ್. ಡಿಫಿಕಲ್ಟ್ ಇಲ್ವಾ ಅವರಿಗೆ? ಇಲ್ಲ ಅಥವಾ ಅವ್ರ ಕಲಿಕೆಗೆ ಡಿಫಿಕಲ್ಟ್ ಇಲ್ಲ ಮ್ಯಾಮ್. ಅವರಿಗೆ ನಾನು ಅದೇ ಹೇಳ್ತಿರೋದು, ಅವ್ರಿಗೆ ದೇ ಜಸ್ಟ್ ಹ್ಯಾವ್ ಟು
ಕಂಪ್ಲೀಟ್ ದ ಡಿಗ್ರಿ, ಅದೇ ಕ್ವಾಲಿಫಿಕೇಷನ್. ಆ ಡಿಗ್ರಿ ಕ್ವಾಲಿಫಿಕೇಷನ್ ಆದರೆ ಈ ಎಕ್ಸಾಮಿಗೆ ಯಾವುದೇ ರೀತಿಯಾದ ಪ್ರೀವಿಯಸ್ ಇಂಟೆಲಿಜೆನ್ಸಿ ಇಲ್ಲ, ಪ್ರೀವಿಯಸ್ ಅಚೀವ್ಮೆಂಟ್ಸ್ ಅವಶ್ಯಕತೆ ಇಲ್ಲ. ದೇ ಜಸ್ಟ್ ಹ್ಯಾವ್ ಟು ಹ್ಯಾವ್ ದ ಇಂಟ್ರೆಸ್ಟ್. ಆ್ಯಂಡ್ ಗ್ರಾಮೀಣ ಮಕ್ಕಳಲ್ಲಿ ಒಂದು ಒಳ್ಳೆ ಇದೇನು ಅಂತಂದರೆ ದೇ ವಿಲ್ ಬಿ ಫ್ರೆಶ್, ದೇ ವಿಲ್ ಬಿ ರಾ. ಅವ್ರನ್ನ ಒಂದು ನೀವು ಒಂದು ಮಣ್ಣು ಸಿಕ್ಕಿದ್ರೆ ನೀವು ಅದನ್ನು ಯಾವ ರೀತಿನಾದ್ರು ಮೋಲ್ಡ್ ಮಾಡ್ಬೋದು, ನಿಮಗೆ ಈಸಿ. ಸಿಟಿ ಜನ ಸ್ವಲ್ಪ ದೇ ಆರ್ ಪ್ರೀ ಆಕ್ಯುಪೈಡ್. ಯಾಕಂದರೆ ಅರ್ಧಂಬರ್ಧ ನಾಲೆಡ್ಜ್ ಇಂಟರ್ನೆಟಲ್ಲಿ ಸಿಗುತ್ತೆ. ನೀವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಇದರಲ್ಲಿ ಹಾಫ್ ಬಾಯ್ಲ್ಡ್ ಎಗ್ ಅಂತರ ಎಲ್ಲ ಅರ್ಧಂಬರ್ಧ ತಿಳ್ಕೊಂಡು, ಸೊ ದೇ ವಿಲ್ ಬಿ ಪ್ರೀ ಆಕ್ಯುಪೈಡ್. ಅದನ್ನು ಖಾಲಿ ಮಾಡಿಸಿ ದೆನ್ ವಿ ಹ್ಯಾವ್ ಟು ಫಿಲ್ ದ ನಾಲೆಡ್ಜ್. ಅದು ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ. ಆ್ಯಂಡ್ ಈಗ ಮುಂಚೆ ಇದ್ದಂಗೆ ಕ್ಲಾಸಸ್ ಇರಲ್ಲ. ಈ ಕ್ಲಾಸಸ್ಸಲ್ಲಿ ಈಗ ಒಬ್ಬ ಟೀಚರ್ ಪಾಠ ಮಾಡಬೇಕಾದ್ರೆ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ಲೈನ್. ChatGPT ಇದೆ, ಅದನ್ನು ಓಪನ್ ಮಾಡಿಕೊಂಡು ಎಲ್ಲ ಇನ್ಫಾರ್ಮೇಷನ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಟೀಚರ್ ಹೊಸದಾಗೇನು ಕಲಿಸೋಕ್ಕಾಗಲ್ಲ. ಸಿ ವಾಟ್ ಎ ಟೀಚರ್ ಕ್ಯಾನ್ ಬೆಸ್ಟ್ ಡೂ ಈಸ್ ಹೇಗೆ ಕಲಿಬೇಕು ಅನ್ನೋ ಟೂಲ್ಸ್ ಕೊಡಬೇಕು ಅವರಿಗೆ. ವಿ ಶುಡ್ ಗಿವ್ ದೆಮ್ ದ ಟೂಲ್ಸ್ ಟು ಲರ್ನ್ ಸರ್ಟನ್ ಥಿಂಗ್ಸ್. ಏನೇನು ಪ್ರಿಪ್ರೇಷನ್ ಆಗಬೇಕು, ಇದನ್ನು ಹಿಂಗೋದು ದೇ ನೀಡ್ ಗೈಡೆನ್ಸ್. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಇಂಟರ್ನೆಟ್ಟಲ್ಲಿ ನಮಗೊಂದು ರೆಸಿಪಿ ಸಿಗುತ್ತೆ, ಅಡುಗೆ ನಾವು ಏನೇ ಮಾಡಿದ್ರು ಕೂಡ ಅದು ಮಾಸ್ಟರ್ ಶೆಫ್ ಇಂದ ಏನು ರುಚಿ ಬರುತ್ತೋ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಈ ರೆಸಿಪಿ ಮಾಡ್ಕೊಂಡು ಹೇಗೆ ಮಾಡಬೇಕು ಅಂತ ಅವ್ರನ್ನ ಗೈಡ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಈಸ್ ಈಗಿನ ಒಂದು ಜನ್ರೇಷನ್, ಈಗಿನ ಟ್ರೆಂಡು ಲಾಸ್ಟ್ 2-3 ಇಯರ್ಸಿಂದ ದ ಪ್ರಿಪ್ರೇಷನ್ ಸ್ಟ್ರಾಟಜಿ ಚೇಂಜ್ ಆಗಿದೆ. ಮುಂಚೆ ಇದ್ದಂಗೆ ಕ್ಲಾಸಿಗೆ ಹೋಗಿ ಕ್ಲಾಸಲ್ಲಿ ನಾಲೆಡ್ಜ್ ಕೊಡ್ತಾರೆ. ನಾಲೆಡ್ಜ್ ಬೇಡ ಮಕ್ಕಳಿಗೆ, ನಾಲೆಡ್ಜ್ ಇದೆ ಆಲ್ರೆಡಿ, ಇಂಟರ್ನೆಟ್ಟಲ್ಲಿದೆ, ಗೂಗಲಲ್ಲಿದೆ, ತುಂಬ ಸೋರ್ಸಸ್ಗಳಿದ್ದಾವೆ, ಬುಕ್ಸ್ ಇದ್ದಾವೆ. ಸೊ ಆ ನಾಲೆಡ್ಜ್ನ ಹೇಗೆ ಡೈಜೆಸ್ಟ್ ಮಾಡ್ಕೋಬೇಕು, ಎಷ್ಟು ತೊಗೋಬೇಕು, ಎಷ್ಟು ತೊಗೋಬಾರ್ದು. ಈಗ ನಮ್ಮ ಶ್ರೀ ರವಿಶಂಕರ್ ಗುರುಜಿದು ಆರ್ಟ್ ಆಫ್ ಲಿವಿಂಗ್ ಅಂತ ಇದೆಯಲ್ಲ, ಐ ವಿಲ್ ಟೀಚ್ ದೆಮ್ ಅ ಡಿಫ್ರೆಂಟ್ ಆರ್ಟ್ ಆಫ್ ಲಿವಿಂಗ್ ಮತ್ಲಬ್ LEAVING ಬಿಟ್ಬಿಡೋದು. ದಟ್ಸ್ ಆರ್ಟ್ ಆಫ್ ಲಿವಿಂಗ್ ವಿಚ್ ಎವ್ರಿ ಸ್ಟೂಡೆಂಟ್ ಶುಡ್ ಪ್ರಾಕ್ಟೀಸ್ಗೆ ಯಾವುದನ್ನು ಓದಬಾರ್ದು ಅನ್ನೋದನ್ನು ಭಾಳ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು. ಅದನ್ನೆಲ್ಲ ಸೈಡಿಗೆ ಮಾಡಿದಾಗ ದೇರ್ ಇಸ್ ವೆರಿ ಲಿಟಲ್ ವಿಚ್ ನೀಡ್ಸ್ ಟು ಬಿ ರೆಡ್. ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದರೆ ಭಾಷಾ ಸಮಸ್ಯೆ ಹೆಂಗಿರುತ್ತೆ ಗ್ರಾಮೀಣ ಮಕ್ಕಳಿಗೆ? ಹಾಂ ಮೇಡಮ್, ಇದರಲ್ಲಿ ನಾನು ನೋಡಿದ್ದೇನು ಅಂತಂದರೆ ಮೋಸ್ಟ್ ಆಫ್ ದ ಮೆಟೀರಿಯಲ್ಸ್ ಸ್ಪೆಷಲಿ ಯಾಕೆ ಕೇಳ್ತಾ ಇದ್ದೀನಿ, ನಾನು ಕನ್ನಡ ಮೀಡಿಯಮಿಂದ ಏಕ್ದಮ್ ಬೇರೆ ಕಡೆಗೆ ನಾವು ಬಂದುಬಿಟ್ವಿ ಅಂದಾಗ ನಮಗೆ ಅದೊಂದು ಸ್ವಲ್ಪ ಶಾಕ್ ಆಗುತ್ತೆ. ಪದಗಳಿಂದ ಹಿಡಿದು ಸಬ್ಜೆಕ್ಟಿಂದ ಹಿಡಿದು ಆ ಸಬ್ಜೆಕ್ಟನ್ನ ಇಂಗ್ಲೀಷಲ್ಲಿ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ಒಂಚೂರು ಟೈಮ್ ತಗೊಳುತ್ತೆ. ಇಂಗ್ಲೀಷ್ ಗೊತ್ತಿರುವಂತಹ ವಿದ್ಯಾರ್ಥಿಗೂ ಕನ್ನಡ ವಿದ್ಯಾರ್ಥಿಗೂ ಆ ವ್ಯತ್ಯಾಸ ಇರುತ್ತೆ. ಅವ್ರು ಬೇಗ ಅರ್ಥ ಮಾಡ್ಕೊಳ್ತಾರೆ, ನಾವುಗಳು ಸ್ವಲ್ಪ ಕಮ್ಮಿ ಲೇಟ್ ಆಗುತ್ತೆ. ಈ ಒಂದು ಪ್ರಾಬ್ಲಮ್ಮು ನಮ್ಮ ಕರ್ನಾಟಕದಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಡೆಲ್ಲಿಯಿಂದ ಟೀಚರ್ಸ್ ಬಂದು ಇಲ್ಲಿ ಟೀಚ್ ಮಾಡೋದು ಹೊಸ ವಿಚಾರ ಅಲ್ಲ, ಮುಂಚೆನೇ ಬಂದಿದ್ದಾರೆ. ಬಟ್ ಬಂದಾಗ ದೇ ವಿಲ್ ಸ್ಟಾರ್ಟ್ ಟೀಚಿಂಗ್ ಇನ್ ಹಿಂದಿ. ಮಧ್ಯದಲ್ಲಿ ತುಂಬ ಜನಕ್ಕೆ ಅರ್ಥ ಆಗಲ್ಲ, ಇಂಗ್ಲೀಷ್ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಹಿಂದಿಗೆ ಜಂಪ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಕಂಟ್ರೋಲ್. ಇಲ್ಲಿ ಇಲ್ಲ ಸ್ಟೂಡೆಂಟ್ಸು ಇಲ್ಲ ಫುಲ್ ಇಂಗ್ಲೀಷ್ ಅರ್ಥ ಮಾಡ್ಕೋತಾರೆ, ಇಲ್ಲ ಕನ್ನಡ ಅರ್ಥ ಮಾಡ್ಕೋತಾರೆ. ಅದಕ್ಕೋಸ್ಕರ ನಮ್ಮ ಲೋಕಲ್ ಗೈಡೆನ್ಸಲ್ಲಿ ಲೋಕಲ್ ಗಾರ್ಡಿಯನ್ಸ್ ಆಗಿ, ಮೆಂಟರ್ಸ್ ಆಗಿ ಒಬ್ಬರು ಯಾವಾಗಲೂ ಅವರಿಗೆ ಇರಲೇಬೇಕು. ಸೊ ತುಂಬ ಜನ ಕನ್ನಡ ಮೀಡಿಯಮಿಂದ ಬಂದವರು IAS ಮಾಡೋದು ಖಂಡಿತ ಸಾಧ್ಯ ಮ್ಯಾಮ್. ಈಗ ಇಂಗ್ಲೀಷ್ ಕಲೀಲೇಬೇಕಾ? ಇಲ್ಲ ಮ್ಯಾಮ್, ಖಂಡಿತ ಸಾಧ್ಯ ಇಲ್ಲ. ಈಗ 2 ವಿಚಾರಗಳಿದ್ದಾವೆ. ಒಂದು, ಇಂಗ್ಲೀಷ್ ಈಸ್ ನೀಡೆಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ, ಆ್ಯಂಡ್ ಇಂಗ್ಲೀಷ್ ಈಸ್ ನೀಡೆಡ್ ಫಾರ್ ರೆಪ್ರೆಸೆಂಟೇಷನ್. ಆ 2 ವಿಚಾರ ತೊಗೊಂಡಾಗ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮಗೆ ಇಂಗ್ಲೀಷಲ್ಲಾರು ಪಾಠ ಮಾಡಿ, ಇಂಗ್ಲೀಷಲ್ಲಾರು ಓದಿ, ಇಲ್ಲ ಇಂಗ್ಲೀಷ್ ಬುಕ್ಸ್ ಓದಿ, ಇಲ್ಲ ಕನ್ನಡ ಬುಕ್ ಓದಿ, ಯು ನೀಡ್ ಟು ಹ್ಯಾವ್ ನಾಲೆಡ್ಜಿಗೆ ಯಾವುದೇ ಲ್ಯಾಂಗ್ವೇಜ್ ಇಲ್ಲ. ನೀವು ಇಂಗ್ಲೀಷಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ. ಸೊ ಆ ಸ್ಟೇಜಲ್ಲಿ ಯು ಡೋಂಟ್ ನೀಡ್ ಇಂಗ್ಲೀಷ್. ಕನ್ನಡ ಮೀಡಿಯಮಲ್ಲಿ ಬಂದವರು ಕನ್ನಡ ಮೀಡಿಯಮಲ್ಲೇ ಎಕ್ಸ್ಪ್ಲೇನ್ ಮಾಡೋವಂಥ ಟೀಚರ್ಸ್ ಯಾರು ಪಾಠ ಮಾಡ್ತಿರೋ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದೇ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಈಗ ನಾನು ಇಂಗ್ಲೀಷಲ್ಲಿ ಏನಾದ್ರು ಒಂದು ಪಾಠ ಮಾಡಿದೆ ಅಂದರೆ, ಈಗ ಮಕ್ಕಳಿಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲೇಬೇಕು. ಮಾಡ್ತಾರೆ, ಯಾರೋ ಅಷ್ಟೊಂದು ಕ್ರೂರ ಟೀಚರ್ಸ್ ಇರಲ್ಲ ಅನ್ಕೋತೀನಿ. ಇಲ್ಲ, ನೀನಿದೆ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಲ್ಯಾಂಗ್ವೇಜ್ ಈಸ್ ನಾಟ್ ಎ ಬ್ಯಾರಿಯರ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಸೊ ಎಲ್ಲಿ ತಡೆ ಆಗಬಹುದು ಲ್ಯಾಂಗ್ವೇಜ್, ಭಾಷೆ ಅನ್ನೋದು? ಆ ಭಾಷೆ ಅನ್ನೋದು ಸಮಸ್ಯೆ ಅಂತ ಎಲ್ಲ ಆಗಬಹುದು. ನನಗೆ ತಿಳ್ಕೊಂಡಂಗೆ ಭಾಷೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಬಟ್ ಒಂದು, ನೀವು ಪೇಪರ್ ಬರಿಬೇಕಾದ್ರೆ, ಸೊ ಇನ್ ದ ಆಪ್ಷನಲ್ ಸಬ್ಜೆಕ್ಟ್ಸ್ ಬರಿಬೇಕಾದ್ರೆ ನಿಮಗೆ ಕೆಲವು ಸಬ್ಜೆಕ್ಟ್ಸಲ್ಲಿ ಯು ನೀಡ್ ಟು ಹ್ಯಾವ್ ಇಂಗ್ಲೀಷ್. ಅದಕ್ಕೆ ಕನ್ನಡದಲ್ಲಿ ಒಳ್ಳೆ ಸೋರ್ಸಸ್ ಇಲ್ಲ, ಮೆಟೀರಿಯಲ್ಸ್ ಇಲ್ಲ, ಸೊ ಅದಕ್ಕೆ ಒಳ್ಳೆ ಗೈಡ್ ಇಲ್ಲ.
ಆ ಸ್ಟೇಜಲ್ಲಿ ನಿಮ್ಗೊಂಚೂರು ಕಷ್ಟ ಆಗ್ಬೋದು. ಬಟ್ ದಟ್ ಈಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಅದಕ್ಕೆ ಹೆಲ್ಪ್ ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ, ಮೆಂಟರ್ಶಿಪ್ ಸಿಗುತ್ತೆ, ಟೀಚರ್ಸ್ ಸಿಗ್ತಾರೆ. ಸೊ ಯು ಕ್ಯಾನ್ ಸಾಲ್ವ್ ಇಟ್. ನನಗೆ ಗೊತ್ತಿರೋಂಗೆ ಲ್ಯಾಂಗ್ವೇಜ್ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್. ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರೋರು ಇಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋ ರೀಸನ್ಗೋಸ್ಕರ ನಾನು IAS ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಳ್ಳೋದು ಭಾಳ ತಪ್ಪು. ನೀವು ಕನ್ನಡ ಮೀಡಿಯಮಿಂದ ಬಂದಿದ್ದರೂ ಕೂಡ ನಿಮಗೆ ನಾಲೆಡ್ಜ್ ಅಕ್ವೈರ್ ಮಾಡೋಕ್ಕೆ ಅಷ್ಟೇನು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷರು ಆಗಿರ್ಬೋದು. ಓಕೆ. ಸೊ ಈಗ ಸ್ಮಾರ್ಟ್ ಸ್ಟಡಿ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸ್ಮಾರ್ಟ್ ಸ್ಟಡಿ ಈಸ್ ವೆರಿ ಮಚ್ ರಿಕ್ವೈರ್ಡ್. ಈಗ ತುಂಬ ಜನ ಹಾರ್ಡ್ ವರ್ಕ್ ಅಂತಾರೆ. ಸೊ ಬರೀ ಹಾರ್ಡ್ ವರ್ಕಿಂದ ಈಗ ನಾವೊಂದು ದೋಣಿನಲ್ಲಿ ಒಂದು ನದಿನಲ್ಲಿ ಹೋಗಬೇಕಾದ್ರೆ ನೀವು ಎಷ್ಟೇ ಜೋರಾಗಿ ರೋ ಮಾಡಿದ್ರೂ ಕೂಡ ಡೈರೆಕ್ಷನ್ ಇಲ್ಲ ಅಂದರೆ ಯು ವಿಲ್ ನಾಟ್ ರೀಚ್ ಯುವರ್ ಗೋಲ್. ಸೊ ಏನು ಸ್ಮಾರ್ಟ್ ಸ್ಟಡಿ ಅಂದರೆ ಏನು ಹೇಳಿ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸ್ಮಾರ್ಟ್ ಸ್ಟಡಿ ನಮಗೆಲ್ಲ ನಾವಂತೂ ನಮ್ಮ ಕಾಲೇಜು ಸ್ಕೂಲ್ ದಿನಗಳಲ್ಲಿ ನಮಗೆ ಹೇಳ್ಕೊಟ್ಟಿದ್ದು ಒಂದೇ, ಹಾರ್ಡ್ ವರ್ಕ್ ಮಾಡಿ ಅಂತ. ನಮಗೆ ಆಗ ಸ್ಮಾರ್ಟ್ ವರ್ಕ್ ಸ್ವಲ್ಪ ಕಮ್ಮಿ ಗೊತ್ತಿತ್ತು, ಬಟ್ ಈಗಿನ ಮಕ್ಕಳಿಗೆ ಜಾಸ್ತಿ ಗೊತ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸ್ಟಿಲ್ ನಾನು ಕೇಳ್ತಾ ಇದ್ದೀನಿ, ಸ್ಮಾರ್ಟ್ ವರ್ಕ್ ಅಥವಾ ಸ್ಮಾರ್ಟ್ ಸ್ಟಡಿ ಅಂದರೆ ಏನು, ಹೇಗೆ? ಓಕೆ ಮ್ಯಾಮ್, ಹಾರ್ಡ್ ವರ್ಕ್ ಅಂತ ಅಂದರೆ ನೀವು ಒಂದು ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅದನ್ನು ಕೂತ್ಕೊಂಡು ಜಸ್ಟ್ ಯು ಮಗ್ ಅಪ್ ದ ಥಿಂಗ್ಸ್ ಆ್ಯಂಡ್ ಅದು ಏನೇ ಬೇಸ್ ಇಲ್ದೇ ಸುಮ್ಮನೆ ಓದ್ಕೊಂಡು ಹೋಗೋದು. ಓಕೆ, ಜಸ್ಟ್ ಡೂ ವಿತೌಟ್ ಎನಿಥಿಂಗ್. ಅದರಲ್ಲೇ ಸ್ಮಾರ್ಟ್ ವರ್ಕ್ ಈಸ್ ಸರ್ಟನ್ ಕೈಂಡ್ ಆಫ್ ಟ್ರಿಕ್ಸ್, ಟಿಪ್ಸ್, ಟೆಕ್ನಿಕ್ಸ್. ಅದನ್ನು ಅಪ್ಲೈ ಮಾಡಿದ್ರೆ ಯು ಡೋಂಟ್ ಹ್ಯಾವ್ ಟು ಸ್ಟಡಿ ಎನ್ ಎಂಟೈರ್ ಥಿಂಗ್. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಚಿಕ್ಕ ಎಕ್ಸಾಂಪಲ್ಸ್ ಗೊತ್ತಿದ್ದೀನಿ. ಒಂದು ನಮ್ಮ ಎಕ್ಸಾಮ್ನಲ್ಲೇ ಒಂದು ಕ್ವಶನ್ ಇತ್ತು, ಎಲ್ಲೆಲ್ಲಿ ನಾವು ಕ್ಲೋರೋಫ್ಲೋರೋಕಾರ್ಬನ್ಸ್ನ ಯೂಸ್ ಮಾಡಬೇಕು ಅಂತ. ಅದು ಒಂದು ಲಿಸ್ಟ್ ಕೊಟ್ಟಿದ್ದರು. ಅಲ್ಲಿಂದ ನನ್ನ ಸ್ಟೂಡೆಂಟ್ಸ್ ಎಲ್ಲ ಅದನ್ನು ಅನಲೈಸ್ ಮಾಡಿದವರು ಅದನ್ನು ಫುಲ್ ಒಂದು 30-40 ಡಿವೈಸಸ್ಗಳನ್ನ ರೆಡಿ ಮಾಡ್ಕೊಂಡು ಅದನ್ನು ಮಗಪ್ ಮಾಡಿಕೊಂಡು ತಯಾರಿ ಆಗ್ತಾಯಿದ್ರು. ಬಟ್ ಅಲ್ಲಿ ಒಂದು ಟೆಕ್ನಿಕ್ ಏನಿದೆ ಅಂದರೆ ಎಲ್ಲೆಲ್ಲಿ ಪ್ರೆಷರ್ ಬೇಕಾಗುತ್ತೋ ಅಲ್ಲಲ್ಲಿ ವಿ ಯೂಸ್ CFC ಅನ್ನೋದು ಒಂದು ಟೆಕ್ನಿಕ್. ಅದನ್ನು ವಿ ನೋ ದಟ್ ಬಿಕಾಸ್ ವಿ ಆರ್ ಎಕ್ಸ್ಪರ್ಟೈಸ್ಡ್ ಇನ್ ದಟ್. ಆ ಟೆಕ್ನಿಕ್ ನಾವು ಹೇಳ್ಕೊಂಡ್ರೆ ಅವ್ರಿಗೆ ಯಾವುದು 30-40 ವಸ್ತುಗಳನ್ನ ಜ್ಞಾಪನ ಇಟ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ದೇ ಜಸ್ಟ್ ಹ್ಯಾವ್ ಟು ನೋ ದಟ್ ಥಿಂಗ್. ಎಲ್ಲೆಲ್ಲಿ ಪ್ರೆಷರೈಸ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೋ ಅಲ್ಲೆಲ್ಲಿ CFC ಯೂಸ್ ಮಾಡೋದು. ದಟ್ ಈಸ್ ಸ್ಮಾರ್ಟ್ ವರ್ಕ್. ನೀವು 3-4 ಗಂಟೆ ಸ್ಪೆಂಡ್ ಮಾಡೋ ಜಾಗದಲ್ಲಿ ಒಂದು 3-4 ನಿಮಿಷ ಸ್ಪೆಂಡ್ ಮಾಡಿದ್ರೆ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಸ್ಟಡಿ ಅದರ್ ಥಿಂಗ್ಸ್. ನಾನು ವಿದ್ಯಾರ್ಥಿಯಾಗಿದ್ದಾಗ ನನಗೊಂದು ಸಮಸ್ಯೆ ಯಾವಾಗಲೂ ಕಾಡೋದು, ಈ ಡೇಟ್ಗಳನ್ನು ನೆನ್ಪಿಟ್ಕೊಳ್ಳೋದು. ಇತಿಹಾಸದಲ್ಲಿ ಹಿಸ್ಟ್ರಿ ಹೆಂಗೆ ನೆನ್ಪಿಟ್ಕೊಳ್ಳೋದು, ಮ್ಯಾಥ್ಸ್ ಹೆಂಗೆ ನೆನ್ಪಿಟ್ಕೊಳ್ಳೋದು, ಸೈನ್ಸ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಿರುತ್ತೆ. ಹೇಗೆ ನೀವು ಹೇಳಿದ್ರಿ ಸ್ಟೋರಿ ಟೆಲ್ಲಿಂಗಿಂದ ಜನರಿಗೆ ಅರ್ಥ ಮಾಡಿಸ್ಬಹುದು ಅಂತ. ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾಕಂದರೆ ಇವಾಗ ನೀವೇ ಹೇಳಿದ ಹಾಗೆ ನನಗೆ IAS ಆಗಬೇಕು ಅಂತ ಒಂದಿದ್ರೆ ಸಾಕು, IAS ಆಗ್ತೀರಾ ನೀವು ಅಂತ. ಸಬ್ಜೆಕ್ಟ್ ಸ್ಟಡಿ ಹೇಗೆ? ಮ್ಯಾಮ್, ಇಟ್ ಈಸ್ ಆಲ್ ಡಿಪೆಂಡ್ ಆನ್ ಅ ಟೆಕ್ನಿಕ್. ನೀವು ಸ್ಮಾರ್ಟ್ ವರ್ಕ್ ಹೇಳಿದ್ರಲ್ಲ, ಅದ್ರ ಜೊತೆ ನಾನು ಲಿಂಕ್ ಮಾಡಿ ಹೇಳ್ತೀನಿ. ಇಟ್ಸ್ ಕಾಲ್ಡ್ ಮೈಂಡ್ ಮ್ಯಾಪಿಂಗ್. ಮ್ಯಾಪಿಂಗ್ ಏನದು? ಮೈಂಡ್ ಮ್ಯಾಪಿಂಗ್ ಅಂದರೆ ನೀವು ಎಲ್ಲದನ್ನು ಒಂದು ಮ್ಯಾಪ್ ಥರ ಕ್ರಿಯೇಟ್ ಮಾಡಿಕೊಂಡ್ರೆ ಸೊ ಯು ಕ್ಯಾನ್ ಹ್ಯಾವ್ ಅ ಮೆಮೊರಿ ಫಾರ್ ಅ ಲಾಂಗ್ ಟೈಮ್. ಈಗ ಬುಕ್ಸನ್ನು ಇಲ್ಲ ನೋಟ್ಸನ್ನು ನೀವು ನೋಟ್ಸ್ ಥರ ಓದ್ದಾನೆ, ಸುಮ್ಮನೆ ಟೆಕ್ಸ್ಟ್ ಥರ ಓದ್ದಾನೆ, ಯು ಹ್ಯಾವ್ ಟು ಕ್ರಿಯೇಟ್ ಸ್ಟೋರೀಸ್ ಆರ್ ಇಮೇಜಸ್ ಇನ್ ದಟ್. ಓಕೆ, ಒಂದು ಕಾನ್ಸೆಪ್ಟ್ ಆಗ್ತಾಯಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಹಿಸ್ಟ್ರಿ ಕೇಳಿದ್ರಿ. ಹಿಸ್ಟ್ರಿನಲ್ಲಿ ವಿ ಜಸ್ಟ್ ಹ್ಯಾವ್ ಟು ರಿಮೆಂಬರ್ ನೇಮ್ಸ್ ಆ್ಯಂಡ್ ಯಾವ ಕಿಂಗ್ ಬಂದ, ಯಾವ ಇಯರಲ್ಲಿ ಬಂದ, ಏನೇನು ಮಾಡ್ದ, ಅದೆಲ್ಲ ಒಂದು. ಬಟ್ ಇಫ್ ಯು ಕ್ರಿಯೇಟ್ ಅ ಸ್ಟೋರಿ ಔಟ್ ಆಫ್ ಇಟ್. ಈಗ ನಾವು ಫಾರ್ ಎಕ್ಸಾಂಪಲ್ ಅಕ್ಬರ್, ನಾವು ಹಿಸ್ಟ್ರಿ ಬುಕ್ಸಲ್ಲಿ ಮೊಘಲ್ಸಲ್ಲಿ ಅಕ್ಬರ್ ಬಗ್ಗೆ ಓದಿದ್ದೀವಿ. ಅದೇ ನಾವು ಜೋಧ ಅಕ್ಬರ್ ಮೂವಿ ನೋಡಿದ್ದೀವಿ. ಅಲ್ಲಿ ವಿ ರಿಮೆಂಬರ್ ದ ಮೂವಿ ಮೋರ್ ದ್ಯಾನ್ ವಾಟ್ ವಿ ಹ್ಯಾವ್ ರೆಡ್ ಬಿಕಾಸ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಪಿಕ್ಚರ್. ಓಕೆ, ಆ ರೀತಿ ಪಿಕ್ಚರೈಸೇಷನ್ ಆ್ಯಂಡ್ ಮೇಕಿಂಗ್ ಇಮೇಜ್ ಇನ್ ದ ಮೈಂಡ್ ಈಸ್ ಕಾಲ್ಡ್ ಎಸ್ ಮೈಂಡ್ ಮ್ಯಾಪಿಂಗ್. ಪ್ರತಿಯೊಂದು ಸಬ್ಜೆಕ್ಟ್ಗೂ ಮೈಂಡ್ ಮ್ಯಾಪ್ಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಫೋಟೋಗ್ರಫಿಕ್ ಮೆಮೊರಿ. ಎಕ್ಸಾಕ್ಟ್ಲಿ. ಓಕೆ, ಸೊ ನಾನು ಅದೇ ನನ್ನ ಸ್ಟೂಡೆಂಟ್ಸಿಗೆ ಹೇಳೋದು ಅಂದರೆ, ನೀವು 100 ಪೇಜಲ್ಲಿರೋ ಇನ್ಫಾರ್ಮೇಷನ್ನ 5 ಪೇಜ್ಗೆ ಕಂಪ್ರೆಸ್ ಮಾಡ್ಕೊಂಡ್ರೆ ಇಫ್ ಯು ಡೂ ಇಟ್ ಯು ವಿಲ್ ರಿಮೆಂಬರ್ ಇಟ್ ಫಾರ್ ಎ ಮೋರ್ ಟೈಮ್. ಓಕೆ, ನೀವು ಅದನ್ನು ಭಾಳ ಸಮಯದವರೆಗೂ ಜ್ಞಾಪನ ಇಟ್ಕೋಬೋದು. ಆ್ಯಂಡ್ ಅದನ್ನು ನೋಡ್ತಾ ಇದ್ದರೆ ನಿಮಗೊಂದು ಪಿಕ್ಚೋಗ್ರಫಿಕ್ ಮೆಮೊರಿ ಬಂದೇ ಬರುತ್ತೆ. ಎಕ್ಸಾಮಿನೇಷನ್ ನೀವು ಕಣ್ಮುಚ್ಕೊಂಡ್ರೆ ಇಟ್ ವಿಲ್ ಕಮ್ ಟು ಯುವರ್ ಮೈಂಡ್, ಇಟ್ ವಿಲ್ ಕಮ್. ದಟ್ಸ್ ಅ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್. ಆ ಥರ ತುಂಬ ಟೆಕ್ನಿಕ್ಗಳಿರ್ತವೆ ದಟ್ ಆಬ್ವಿಯಸ್ಲಿ ದ ಎಕ್ಸ್ಪರ್ಟ್ಸ್ ವಿಲ್ ಟೀಚ್ ದ ಸ್ಟೂಡೆಂಟ್ಸ್. ಆ ರೀತಿ ಒಂದು ವರ್ಕ್ ಮಾಡೋದನ್ನೇ ನಾವು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ನಿಮ್ಮ ನಂಬರ್ ಆಫ್ ಅವರ್ಸ್ ಯು ಪುಟ್ ಇನ್ ಯುವರ್ ವರ್ಕ್ ಕಮ್ಮಿ ಆಗುತ್ತೆ
ಆ್ಯಂಡ್ ನಿಮ್ಮ ಎಫರ್ಟ್ ಕಮ್ಮಿ ಆಗುತ್ತೆ. ಆ್ಯಂಡ್ ಜನರಲಿ ಈ ಪಂಚವಾರ್ಷಿಕ ಯೋಜನೆ ಮಾಡ್ಕೋತಾರೆ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 5 ವರ್ಷದವರೆಗೂ ಪ್ರಿಪ್ರೇಷನ್ ಆಗ್ತಿರ್ತಾರೆ. ಅದು ಖಂಡಿತ ಒಳ್ಳೆಯದು ಅಲ್ಲ ಆ್ಯಂಡ್ ಬೇಕಾಗೂ ಇಲ್ಲ. 5 ವರ್ಷ ನೀವು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ನೀವು ಬೇರೆ ಕೆಲಸ ನೋಡೋದು ಒಳ್ಳೇದು. ಓಕೆ. ಸೊ ಯು ಆರ್ ನಾಟ್ ಮೇಡ್ ಫಾರ್ ದಿಸ್. ಸೊ ಫಸ್ಟ್ ಅಟೆಂಪ್ಟ್ ಫೇಲ್ ಆಗುತ್ತೆ, ಸೆಕೆಂಡ್ ಅಟೆಂಪ್ಟ್ ಮಾಡ್ತಾರೆ. ಸೊ ಹೆಂಗೆ ವರ್ಕ್ ಆಗುತ್ತೆ? ಇಲ್ಲ ಮ್ಯಾಮ್, ಕಂಪಲ್ಸರಿ ಇಲ್ಲ. ನನಗೆ ಹೇಳೋದು ಅಲ್ಲ, ಬೈ ಎನಿ ಚಾನ್ಸ್ ಫಸ್ಟ್ ಅಟೆಂಪ್ಟ್ ಫೇಲ್ ಆಯಿತು, ಸೊ ಅದರಿಂದ ಕಲಿಬೇಕಾಗಿರೋದೇನು? ಸೆಕೆಂಡ್ ಅಟೆಂಪ್ಟ್ ಸಕ್ಸಸ್ ರೇಟ್ ಎಷ್ಟಿರುತ್ತೆ? ಮ್ಯಾಮ್ ಯೂಶಲಿ ಯುನೋ ಒಬ್ಬ ಸ್ಟೂಡೆಂಟಿಗೆ ನಾರ್ಮಲ್ ಪ್ರಿಪ್ರೇಷನ್ ಆಗಿದ್ದರೆ ಐ ಆಲ್ವೇಸ್ ಸೇ ದಟ್ ಟ್ರೀಟ್ ಯುವರ್ ಫಸ್ಟ್ ಅಟೆಂಪ್ಟ್ ಆಸ್ ಯುವರ್ ಲಾಸ್ಟ್ ಅಟೆಂಪ್ಟ್. ಎರಡನೇ ಅಟೆಂಪ್ಟ್ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಓಕೆ. ಯಾಕಂದರೆ ಅದೊಂದು ಒಂದು ಕಾನ್ಫಿಡೆನ್ಸ್ ಸ್ಟೂಡೆಂಟ್ಸಿಗೆ ನಾನು ಮಾಡ್ತೀನಿ ಅನ್ನೋದನ್ನು ತರೋದು ಭಾಳ ಇಂಪಾರ್ಟೆಂಟು. ತುಂಬ ಸ್ಟೂಡೆಂಟ್ಸು ಈ ಸರಿ ನೋಡೋಣ, ಟ್ರೈ ಮಾಡೋಣ, ನೆಕ್ಸ್ಟ್ ಟೈಮ್ ನೋಡ್ತೀನಿ. ಯಾಕಂದರೆ 1 ವರ್ಷದಿಂದ 2 ವರ್ಷ ಮಧ್ಯದಲ್ಲಿರೋ ಗ್ಯಾಪು ಭಾಳ, 1 ವರ್ಷ ಇಸ್ ಎ ಟು ಬಿಗ್ ಟೈಮ್. ಆ ಟೈಮಲ್ಲಿ ಏನಾರು ಆಗ್ಬೋದು, ಡಿವಿಯೇಟ್ ಆಗ್ಬೋದು, ಅದಾಗ್ಬೋದು, ಲಾಟ್ ಆಫ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಎಷ್ಟು ಬೇಕಾ ನಾವು ಪ್ರಿಪ್ರೇಷನ್ ಫೇಸಿಗೆ ಎಂಟ್ರ್ ಆಗ್ತೀವೋ ಅಷ್ಟು ಬೇಗ ಅದನ್ನು ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇರ್ಬೋದು. ದ ಮೋರ್ ಟೈಮ್ ಯು ಸ್ಪೆಂಡ್ ಇನ್ ದಿಸ್ ಜರ್ನಿ, ದ ಮೋರ್ ಯು ವಿಲ್ ಗೆಟ್ ಡೌನ್. ಯಾಕಂದರೆ ಇಲ್ಲೇನು ಮಾಡೋಕ್ಕಿರಲ್ಲ, ಓದೋದು ಬಿಟ್ಟರೆ ಬೇರೆ ಏನೂ ಮಾಡೋದೇ ಇಲ್ಲ. ಅದಕ್ಕೋಸ್ಕರ ತುಂಬ ಸಮಯ ಇಲ್ಲಿ ಸ್ಪೆಂಡ್ ಮಾಡೋದು ಇಷ್ಟ ಇಲ್ಲ, ಸ್ಪೆಂಡ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಮೊದಲನೇ ಅಟೆಂಪ್ಟಲ್ಲಿ ಜನ ಅಕಸ್ಮಾತ್ ಫೇಲ್ ಆದರೆ ಫಸ್ಟು ಪ್ರತಿಯೊಂದು ಸ್ಟೂಡೆಂಟ್ಗೂ ಇಂಡಿವಿಜುವಲ್ ರೀಸನ್ಸ್ ಇರುತ್ತೆ. ಈಗ ಎಲ್ಲರೂ ಒಂದೇ ರೀಸನ್ಸಿಗೆ ಫೇಲ್ ಆಗ್ತಾರೆ ಅನ್ನೋ ಕೇಳೋಕ್ಕಾಗಲ್ಲ. ಒಂದನೇದು ಅವರು ಕೋಚಿಂಗ್ ತೊಗೊಳ್ದೇ ಜಸ್ಟ್ ಸುಮ್ಮನೆ ಬರ್ತಿರ್ಬೋದು, ಇಲ್ಲ ತೊಗೊಂಡಿರ್ತಾರೆ ಅದರಲ್ಲಿ ಅವ್ರಿಗೆ ಅದನ್ನು ಕಾನ್ಸೆಪ್ಟೇ ಅರ್ಥ ಆಗಿರೋ. ಕೋಚಿಂಗ್ ಮಸ್ಟಾ? ಕೋಚಿಂಗ್ ತೊಗೊಳ್ಳೇಬೇಕಾ? ಕೋಚಿಂಗ್ ಮಸ್ಟ್ ಅಲ್ಲ. ದಟ್ ಇಸ್ ಒನ್ ಥಿಂಗ್ ವಿಚ್ ಐ ವಾಂಟ್ ಟು ಪುಟ್ ಇಟ್. ನಿಮಗೆ ಬುಕ್ಸ್ ಇದೆ, ನಿಮಗೆ ಸೋರ್ಸ್ ಗೊತ್ತಿದೆ, ನಿಮಗೆ ಎಲ್ಲಿ ಓದಬೇಕು, ಏನು ಮಾಡಬೇಕು, ಯಾವ ಸಬ್ಜೆಕ್ಟ್ ಓದಬೇಕು ಅಂತ ಗೊತ್ತಿದೆ, ಬುಕ್ಸ್ಗಳಿದ್ದಾವೆ, ಮನೇಲಿ ಕುತ್ಕೊಂಡು ಪ್ರಿಪ್ರೇಷನ್ ಮಾಡಬೇಕು. ಬಟ್ ಅದನ್ನು ನೀವು ಮಾಡ್ತಾ ಅದನ್ನು ಅನಲೈಸ್ ಮಾಡಿ ಅದು ಏನು ಹೇಗೆ ಅಂತ ತಿಳ್ಕೊಳ್ಳೋಕ್ಕೇ ನಿಮಗೆ ಆಲ್ಮೋಸ್ಟ್ 1.5 2 years ಹೊರಟೋಗುತ್ತೆ. ಸೊ ಅದನ್ನು ಅನಲೈಸ್ ಮಾಡ್ಕೊಂಡು ನೀವು ಮನೇಲಿ ಉತ್ಕೊಂಡು ಖಂಡಿತ ಪಾಸ್ ಮಾಡ್ಬೋದು. ಸೆಲ್ಫ್ ಸ್ಟಡಿನಲ್ಲಿ ಖಂಡಿತ IAS ಆಗ್ಬೋದು. ಬಟ್ ವೈ ಪೀಪಲ್ ಕಮ್ ಟು ಕೋಚಿಂಗ್ ಅಂದರೆ ದೇ ಡೋಂಟ್ ವಾಂಟ್ ಟು ಸ್ಪೆಂಡ್ ದ 2 years ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಎಕ್ಸಾಮ್. ಅದಕ್ಕೆ ದೇ ವಿಲ್ ಕಮ್ ಟು ಅಸ್ ಆ್ಯಂಡ್ ನಾವು ಅರ್ಥ ಮಾಡ್ಕೊಂಡಿರೋದ್ರಿಂದ ಇಟ್ ವಿಲ್ ಬಿ ಈಸಿ ಫಾರ್ ದೆಮ್. ಬೇಗನೆ ಅವರು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ದಟ್ ಈಸ್ ವೆರ್ ವಿ ಕಮ್ ಇನ್. ಡಿಸಿಪ್ಲಿನ್ ಬೇಕಾ, ಕನ್ಸಿಸ್ಟೆನ್ಸಿ ಬೇಕಾ? ಎರಡೂ ಬೇಕು ಮ್ಯಾಮ್. ಓಕೆ, ಡಿಸಿಪ್ಲಿನ್ ಇಲ್ದೇ ಕನ್ಸಿಸ್ಟೆನ್ಸಿ ಬರೋಲ್ಲ. ಸೊ ಅನ್ಲೆಸ್ ಯು ಬಿಕಮ್ ಡಿಸಿಪ್ಲಿನ್, ಈ ಟೈಮಿಂಗ್ಸಲ್ಲಿ ಇದೇ ಮಾಡಬೇಕು ಅಂತ, ಸೊ ನೀವು ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗಲ್ಲ. ಸೊ ಪೀಪಲ್ ಲೂಸ್ ಕನ್ಸಿಸ್ಟೆನ್ಸಿ ಬಿಕಾಸ್ ದೇ ಆರ್ ನಾಟ್ ಡಿಸಿಪ್ಲಿನ್ಡ್. ಸೊ ಫಸ್ಟ್ ಅಟೆಂಪ್ಟಲ್ಲಿ ಯಾರು ಕ್ಲಿಯರ್ ಆಗಲ್ವೋ ಮೋಸ್ಟ್ ಆಫ್ ದೆಮ್ ಸೆಕೆಂಡ್ ಅಟೆಂಪ್ಟಲ್ಲಿ ಮಾಡ್ತಾರೆ, ಕ್ಲಿಯರ್ ಆಗುತ್ತೆ. ಯಾಕಂದರೆ ಫಸ್ಟ್ ಅಟೆಂಪ್ಟಲ್ಲಿ ಅವ್ರು ಅದರಿಂದ ತಪ್ಪುಗಳೇನು ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅದಿಲ್ದೇ ಎರಡನೇ ಅಟೆಂಪ್ಟ್ ಹೋದರೆ ಅದು ಫೇಲ್ ಆಗುತ್ತೆ. ಓಕೆ. ಕರ್ನಾಟಕದಿಂದ ಅತಿ ಹೆಚ್ಚು ಆಯ್ಕೆಗಳು IASಗೆ ಆಗಬೇಕು ಅಂದರೆ ಏನು ಬದಲಾಗಬೇಕು? ಕರ್ನಾಟಕದಿಂದ ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೇರೆ ಸ್ಟೇಟ್ಸ್ಗೆ, ತಮಿಳ್ನಾಡು, ಕೇರಳ, ಸೌತ್ ಇಂಡಿಯಾದಲ್ಲಿ ಕಂಪೇರ್ ಮಾಡಬೇಕು ಅಂದರೆ, ಆ್ಯಂಡ್ ನಾರ್ತ್ ಇಂಡಿಯಾದಲ್ಲಿ UP ಮತ್ತು ಬಿಹಾರ್, ಇಲ್ಲ ಇತ್ತೀಚೆಗೆ ಅಸ್ಸಾಂ ಕಡೆಯಿಂದ, ರಾಜಸ್ಥಾನ್, ಗುಜರಾತ್ ಕಡೆಯಿಂದ ಜಾಸ್ತಿ ಆಸ್ಪಿರೆಂಟ್ಸ್ ಬರ್ತಾಯಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಒಂದು ಏನು ಅಂತಂದರೆ, ತುಂಬ ಜನ ಸ್ಟಾರ್ಟಿಂಗಲ್ಲೇ ದೇ ಆಲ್ವೇಸ್ ಗೆಟ್ ಅಫಿಲಿಯೇಟೆಡ್ ಟುವರ್ಡ್ಸ್ ಪ್ರೈವೇಟ್ ಜಾಬ್ಸ್, ಮೋಸ್ಟ್ಲಿ ಇಂಜಿನಿಯರಿಂಗ್ ಆಗ್ಬರ್ಬೋದು, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್. ಯಾಕಂದರೆ ಇಲ್ಲಿ ಹಬ್ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಸೊ ಆ ಥರ ಆಸ್ಪಿರೆಂಟ್ಸ್ದು ಈ ಎಕ್ಸಾಮ್ ಬಗ್ಗೆ ವೈ IAS ಅನ್ನೋದು ನಾನು ಹೇಳಿದ್ನಲ್ಲ, ಅದು ಆ ಒಂದು ಎಕ್ಸಾಮಿನ ಇಂಪಾರ್ಟೆನ್ಸ್ ಬಗ್ಗೆ ಸ್ವಲ್ಪ ಔಟ್ರೀಚ್ ಆಗಬೇಕು. ಅದು ಜಾಸ್ತಿ ಔಟ್ರೀಚ್ ಇಲ್ಲ. ಆ್ಯಂಡ್ ಸೆಕೆಂಡು, ಅವೆಲ್ಲ ನಮಗೆ ಆಗಲ್ಲ, ನಮ್ಮ ಕೈಲಾಗಲ್ಲ, ಯಾರು ಅಷ್ಟೊಂದೆಲ್ಲ ಯಾರು ಓದ್ತಾರೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ತುಂಬ ಜನಕ್ಕಿದೆ. IAS ಎಲ್ಲ ನೀವೆಲ್ಲ ಏನೋ ನಾವೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ IAS, ಆ ಒಂದು ತಪ್ಪು ಮೆಸೇಜು ಚೇಂಜ್ ಆಗಬೇಕು. ಅವರಿಗೆ IAS ಮಾಡೋದು ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್. ಇದೆಲ್ಲ ಆಗದೇ ಇರೋಂಥ ಅಸಾಮಾನ್ಯವಾದ ಕೆಲಸ ಅಲ್ಲ. ಎನಿಬಡಿ ಕ್ಯಾನ್ ಬಿಕಮ್ ಎನ್ IAS if they have a basic qualification and interest for becoming an IAS. ಅಷ್ಟಿದ್ರೆ ಸಾಕು. ತುಂಬ ಬೇಸಿಕ್ ಪ್ರಶ್ನೆ ಇದು. ಒಂದು IAS 1.5 ವರ್ಷ ಡೆಡಿಕೇಟ್ ಮಾಡಿ ನಾವು ಎಕ್ಸಾಮ್ಸ್ ಬರೀಬೇಕು ಅಂದರೆ ಅಂದಾಜು ಎಷ್ಟು ದುಡ್ಡು ಬೇಕಾಗತ್ತೆ?
ಮ್ಯಾಮ್ ಅದೇ ಈಗ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀರೋ ಇಲ್ಲ ಕೋಚಿಂಗ್ ಸೆಂಟರ್ಸ್ಗೆ? ಕೋಚಿಂಗ್ ಎರಡು ಹೇಳ್ಬಿಡಿ. ಅಂದರೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಬಹಳಷ್ಟು ಜನರಿಗೆ ಈ ದುಡ್ಡೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ತುಂಬ ಬಡತನದಿಂದ ಬಂದಿರ್ತಾರೆ. IAS ಅಂದರೆ ತುಂಬ ದುಡ್ಡು ಬೇಕಾಗುತ್ತೆ, ಬೇಡಪ್ಪ ಅಂತ ಮೊದಲಿಗೆ ಬಿಡ್ತಾರೆ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ, ಸೆಲ್ಫ್ ಸ್ಟಡಿಗಾದರೆ ಎಷ್ಟು ಬೇಕು, ಅಂದಾಜು ಎಷ್ಟು ಬೇಕಾಗತ್ತೆ? ಕೋಚಿಂಗ್ ಸೆಂಟರಿಂದ ನಾನು ರೆಡಿ ಆಗ್ತೀನಿ ಅಂದರೆ ಎಷ್ಟು ಬೇಕಾಗುತ್ತೆ? ಮ್ಯಾಮ್ ಈಗ IAS ಪ್ರಿಪೇರ್ ಹಾಕಿ ಇಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಪ್ರಿಪೇರ್ ಹಾಕಿ ಏನೇನು ಬುಕ್ಸ್ ಬೇಕಾಗಿದೆಯೋ, ಯಾವ್ಯಾವ ಸ್ಟ್ಯಾಂಡರ್ಡ್ ಬುಕ್ಸ್ ಬೇಕಾಗುತ್ತೋ ನಾವು ಬೇಸಿಕ್ ಹೇಳೋದು ಒಂದು NCERT ಅಂತ ಬುಕ್ಸ್ ಬರುತ್ತೆ. ಅದು ಫ್ರೀಯಾಗಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಅದು ಅವರು ಡೌನ್ಲೋಡ್ ಮಾಡ್ಕೊಂಡು ಆನ್ಲೈನ್ ಅವ್ರಿಗೆ ಸಿಗುತ್ತೆ. ಪ್ಲಸ್ ಎಕ್ಸಾಮ್ ಟೈಮಲ್ಲಿ ಅವ್ರು ಏನು ಫೀಸ್ ಇದು ಮಾಡ್ತಾರೋ, ಏನು ಅಪ್ಲಿಕೇಶನ್ ಫೀಸ್ ಹಾಕ್ತಾರೋ, ಒಂದು 400-500 ರುಪೀಸ್ ಅಷ್ಟನ್ನು ಖರ್ಚು ಮಾಡಿದ್ರೆ ಮನೇಲಿ ಇಂಟರ್ನೆಟ್ ಕನೆಕ್ಷನ್ ಇದ್ದು ಒಂದು ಕಂಪ್ಯೂಟರು ಇಲ್ಲ ಒಂದು ಲ್ಯಾಪ್ಟಾಪ್ ಇಲ್ಲ ಟ್ಯಾಬ್ ಇದ್ದರೆ ಅದರಲ್ಲೇ ಪ್ರಿಪೇರ್ ಮಾಡ್ಕೊಂಡು ಅದರಲ್ಲೇ ಇದು ಮಾಡ್ಕೊಂಡು 1.5 ಇಯರಲ್ಲಿ ದೇ ಕ್ಯಾನ್ ಡೂ ಇಟ್ ವಿತಿನ್ 10,000. 10,000 ರೂಪಾಯಿ ಸಾಕು. ಐ ಆಮ್ ಕ್ಯಾಲ್ಕುಲೇಟಿಂಗ್ ಇಂಟರ್ನೆಟ್ ಬಿಲ್ಸು, ಆಮೇಲೆ ಅವ್ರ ಬರೆಯೋಕ್ಕೆ ಬುಕ್ಸು, ಪೆನ್ಸು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ 10,000 ರೂಪಾಯಿ ಒಳಗಡೆನೂ 10,000 ರೂಪಾಯಿ 1.5 ವರ್ಷದಲ್ಲಿದ್ದರೆ ಅವರು ಮನೆಯೆಲ್ಲ ಊಟ ಮಾಡ್ತಾ ಇರ್ತಾರೆ. ಐ ಆಮ್ ನಾಟ್ ಕ್ಯಾಲ್ಕುಲೇಟಿಂಗ್ ಇಟ್. ಇಲ್ಲ ಅಂತಂದರೆ ಈಗ ಡೆಲ್ಲಿಗೆ ಬಂದು ಪ್ರಿಪ್ರೇಷನ್ ಆಗ್ತಾರಲ್ಲ, ಡೆಲ್ಲಿನಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ಲಿ ಒಂದು 1.5 ಇಯರ್ ಕೋರ್ಸ್, 1 ಇಯರ್ ಫೌಂಡೇಶನ್ ಕೋರ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ 2-2.5 ಲಕ್ಷ ಫೀಸ್ ಇದೆ. 2-2.5 ಲಕ್ಷ ಫೀಸು, ಕೋಚಿಂಗ್ ಸೆಂಟರ್ ಫೀಸು. ಪ್ಲಸ್ ಪ್ರತಿ ತಿಂಗಳು ನೀವು ಅಲ್ಲಿ ಸ್ಟೇ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಸಿಂಗಲ್ ರೂಮ್ 1 BHK ಇಲ್ಲ ಒಂದು ಸ್ಟೂಡೆಂಟ್ ರೂಮ್ ಸಿಗಬೇಕು ಅಂದರೂ 15,000-20,000 ರೆಂಟ್ ಇದೆ ಪರ್ ಮಂತ್. ಪ್ಲಸ್ ನಿಮ್ಗೆ ಊಟಕ್ಕೆ ಅದಕ್ಕೆ ಒಂದು 10,000-15,000 ಖರ್ಚಾಗುತ್ತೆ. ಎವ್ರಿ ಮಂತ್ ಯು ಹ್ಯಾವ್ ಟು ಸ್ಪೆಂಡ್ ಅರೌಂಡ್ 35,000-40,000 ಈಸ್ ಅ ಎಕ್ಸ್ಪೆನ್ಸ್ ಪರ್ ಮಂತ್ ಫಾರ್ ಸ್ಟೇಯಿಂಗ್ ಆ್ಯಂಡ್ ಹ್ಯಾವಿಂಗ್ ಫುಡ್. ಅದಲ್ದೇ ಅದೇ ಆ ಮೆಟೀರಿಯಲ್ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ಯಾವುದೋ ತುಂಬ ಕಲರ್ಫುಲ್ 30-40 ಇದು ನಾವು ಸ್ಟೇ ಆಗೋದಕ್ಕಷ್ಟೇ. ಕೋಚಿಂಗ್ ಸೆಂಟರ್ ದುಡ್ಡು ಬೇರೆ. ಕೋಚಿಂಗ್ ಸೆಂಟರ್ 2.5 ಲಕ್ಷ ಬೇರೆ. ಸೊ 30-40 ಅಂತ ಹೇಳಿದ್ರೆ ಒಂದು 5 ಲಕ್ಷ ಒಂದು ವರ್ಷಕ್ಕೆ ನಮ್ಮ ಸ್ಟೇ ಆಮೇಲೆ ಖರ್ಚಿಗೆ, ಪ್ಲಸ್ ಕೋಚಿಂಗ್ ಸೆಂಟರ್ನ 2.5 ಲಕ್ಷ. ಇದು ಒಬ್ಬೊಬ್ಬರು ಸ್ಟೂಡೆಂಟ್ಸು ಆ್ಯಕ್ಚುಲಿ ಇಲ್ಲಿಂದ ಡೆಲ್ಲಿಗೆ ಹೋಗೋ ಸ್ಟೂಡೆಂಟ್ಸು ಇಷ್ಟು ಖರ್ಚು ಮಾಡ್ತಾರೆ. ಅಷ್ಟು ಮಾಡ್ಕೊಂಡು ಕರ್ನಾಟಕದಲ್ಲೇ ಇದ್ದರೆ ನಮ್ಮದು ಇಲ್ಲಿ ನಮ್ಮ ಕೋಚಿಂಗ್ ಸೆಂಟರ್ ಫೀಸು ಭಾಳ ಕಮ್ಮಿನೇ ಕಂಪ್ಯಾರಿಟಿವ್ಲಿ. ಇಲ್ಲಿ ಅರೌಂಡ್ 1-1.5 ಲ್ಯಾಕ್ ಇರ್ತದೆ ಫುಲ್ 1 ಇಯರ್ ಕೋರ್ಸಿಗೆ ಹೇಳ್ತಾ ಇದ್ದೀನಿ. 1 ಇಯರ್ ಕೋರ್ಸಿಗೆ 1-1.5 ಲ್ಯಾಕ್ಸ್. ಅದಾದಮೇಲೆ ನೀವು ಮನೆಯಿಂದನಾರು ಕಮ್ಯೂಟ್ ಮಾಡಿ. ಇಲ್ಲ ಅಂತಂದರೆ ನೀವು ಕ್ಲಾಸ್ ಇಲ್ಲಿ ಚಂದ್ರ ಲೇಔಟ್ ಹಬ್ ಇದೆಯಲ್ಲ, ತುಂಬ ಜನ ಇಲ್ಲಿ PG ಇರ್ತಾರೆ. PG ಇದ್ಕೊಂಡು ಫುಡ್ ಟಿಫಿನ್ ಸರ್ವಿಸಸ್ ತೊಗೊಂಡು ದೇಲ್ ಸರ್ವೈವ್. ಸೊ ಅರೌಂಡ್ 5,000-8,000 ರೂಪೀಸ್ ಇದ್ದರೆ ಅವ್ರಿಗೆ 10,000 ಇದ್ದರೆ ದೇ ಕ್ಯಾನ್ ಸರ್ವೈವ್ ಇನ್ ಬೆಂಗಳೂರು, ಇನ್ ಚಂದ್ರ ಲೇಔಟ್ ಆ್ಯಂಡ್ ವಿಜಯನಗರ ಏರಿಯಾ. ಹತ್ತಿರ 3-3.5 ಲಕ್ಷ ಇದ್ದರೆ ಆಗುತ್ತೆ ಕೋಚಿಂಗ್ ಸೆಂಟರ್ ಸೇರಿ ಎಲ್ಲ. ಸೊ ಆಲ್ಮೋಸ್ಟ್ ಲೆಸ್ ದೆನ್ ಹಾಫ್ ಎಕ್ಸ್ಪೆನ್ಸಸಲ್ಲಿ ಯು ಕ್ಯಾನ್ ಡೂ ದ್ಯಾಟ್. ಅದು ಇಫ್ ಯು ವಾಂಟ್ ಕೋಚಿಂಗ್, ಇಫ್ ಯು ವಾಂಟ್ ಟು ಕಮ್ ಔಟ್ ಆಫ್ ಯುವರ್ ಹೌಸ್. ಈಗ ತುಂಬ ಜನ ನಾರ್ತ್ ಕರ್ನಾಟಕದಿಂದ ಬರ್ತಾರೆ, ಅವರೆಲ್ಲ ಮನೇಲಿ ಇರೋಕ್ಕಾಗಲ್ಲ, ಅವರು ಈ ಥರ PG ಇರಬೇಕು. ಆ ಥರ ಇದು ಮಾಡ್ತಾಯಿದ್ದಾರೆ, ತುಂಬ ಮಕ್ಕಳಿದ್ದಾರೆ. ಓಕೆ, ನಾರ್ಮಲಿ ಇಲ್ಲಿ ತುಂಬ ಜನ ಗೆಸ್ಟ್ಗಳು ಬಂದಾಗ ನಾನು ಅವ್ರಿಗೆ ಕೇಳ್ತಾ ಇರ್ತೀನಿ ಜೀವನದ ಪಂಚಸೂತ್ರಗಳು ಏನು ಅಂತ. ಸೊ IAS ಆಗಬೇಕು ಅನ್ನೋ ಆಸೆ ಇರೋ ಆಸ್ಪಿರೆಂಟ್ಸಿಗೆ ಪಂಚಸೂತ್ರಗಳೇನು? ಓಕೆ, ಆಲ್ ರೈಟ್. ಒಬ್ಬ IAS ಆಗಬೇಕು ಅನ್ನೋ ವ್ಯಕ್ತಿಗೆ ಎಲ್ಲದಕ್ಕಿಂತ ಮುಂಚೆ ಮೊದಲನೇ ಪಂಚಸೂತ್ರ ಅಂದರೆ ಅವರ ಒಳಗಡೆ ಒಂದು IAS ಆಗಬೇಕು ಅನ್ನೋ ಒಂದು ಭಾವನೆ ಬರಬೇಕು. ದಯವಿಟ್ಟು ನನ್ನ ವೀಕ್ಷಕರಿಗೆ ಹೇಳೋದು ಅಷ್ಟೇ, ಪೇರೆಂಟ್ಸು ಮಕ್ಕಳಿಗೆ ಇಂಟ್ರೆಸ್ಟ್ ಮಕ್ಕಳಿಗಿರಲ್ಲ ಫೋರ್ಸ್ಫುಲಿ ಅವ್ರನ್ನ ಕಳ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲಿವರೆಗೂ ಅವರಿಗೇ ಆಗಬೇಕು ಅನ್ನೋ ಒಂದು ಮನ್ಸು ಬರುತ್ತೋ ಅಲ್ಲಿವರೆಗೂ ಅವ್ರು ಆಗೋಕ್ಕಾಗಲ್ಲ. ನೀವು ಎಷ್ಟೇ ಫೋರ್ಸ್ ಮಾಡಿ, ನೀವು 10 ಲಕ್ಷದ ಕಡೆ 20 ಲಕ್ಷ ಖರ್ಚು ಮಾಡಿ ಬೆಸ್ಟ್ IAS ಇನ್ಸ್ಟಿಟ್ಯೂಷನಿಗೆ ಕಳಿಸಿ ಅವ್ರ ಮೈಂಡಲ್ಲಿ ಅದು ಬರಲಿಲ್ಲ ಅಂತಂದರೆ ಅವ್ರು ಮಾಡೋಕ್ಕಾಗಲ್ಲ. ಫಸ್ಟ್ ಥಿಂಗ್ ಈಸ್ ಒಳಗಡೆ ಅವ್ರಿಗೆ ಆಗಬೇಕು ಅನ್ನೋ ಒಂದು ಛಲ ಬರಬೇಕು, ಒಂದು ಇಚ್ಛೆ ಬರಬೇಕು. ಓಕೆ, ಫೋರ್ಸ್ಫುಲಿ ಮಾಡೋಕ್ಕಾಗಲ್ಲ. ಎರಡನೇದು ರೈಟ್ ಗೈಡೆನ್ಸ್ ಅಟ್ ಎ ರೈಟ್ ಟೈಮ್. ತುಂಬ ಜನ ನಾನು 10th ಮುಗಿಸಿರೋ ಮಕ್ಕಳನ್ನ ಕರ್ಕೊಬರ್ತಾರೆ, ನನಗೆ IAS ಮಾಡಿಸ್ಬೇಕು ಈಗಲಿಂದನೇ ಓದಿಸಿ ಅಂತ. ನಾನು ಅವ್ರಿಗೆ ಹೇಳಿ ಕಳಿಸ್ತೀನಿ, ಈ ಮಕ್ಕಳು ಇನ್ನೂ ಓದೋ ಸ್ಟೇಜು, ಅವ್ರಿಗಿನ್ನೂ ಏನು ಮೆಚುರಿಟಿನೂ ಬಂದಿರಲ್ಲ, ಈ ಟೈಮಲ್ಲಿ ಆಗಲ್ಲ. ಸೊ ಅಟ್ಲೀಸ್ಟ್ 12th ಆದಮೇಲೆ ಡಿಗ್ರಿ ಟೈಮಲ್ಲಿ ಅವರಿಗೆ ಒಂದು ಮೆಚುರಿಟಿ ಬರುತ್ತೆ, ಒಂದು ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ಆಲೋಚನೆ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಫಾರ್ ದೆಮ್. ಈಗೆಲ್ಲ ನಾನು ಕೆಲವು ಕಡೆ ನೋಡಿದ್ದೆ, ಸ್ಕೂಲಿಂದ IAS ತಯಾರಿ ಶುರು ಮಾಡ್ತಾರೆ.
ನಾನ್ ಸೆನ್ಸ್ ಕಂಪ್ಲೀಟ್ ನಾನ್ not worth. ಇಲ್ಲ ಅದೇ ಆ ಟೈಮಲ್ಲಿ ಅವ್ರ ಮಕ್ಳಿಗೆ ಓದೋ ಸ್ಟೇಜು ಲೆಟ್ ದೆಮ್ ಸ್ಟಡಿ, ಲೆಟ್ ದೆಮ್ ನೋ ಲೈಫ್. ಓಕೆ. ಅದಾದಮೇಲೆ ಆ ಮೆಚುರಿಟಿ ಇರಲೇಬೇಕು. ತುಂಬ ಅರ್ಲಿ ಸ್ಟೇಜ್, ರೈಟ್ ಸ್ಟೇಜಲ್ಲಿ ಯು ನೀಡ್ ಟು ಹ್ಯಾವ್ ಅ ರೈಟ್ ಗೈಡೆನ್ಸ್. ಓಕೆ. ಅದನ್ನು ನೀವು ಹುಡುಕಬೇಕಾಗುತ್ತೆ. ಯು ಹ್ಯಾವ್ ಟು ಟೆಸ್ಟ್ ಯುವರ್ ಸೆಲ್ಫ್, ಹೂ ಇಸ್ ದ ರೈಟ್ ಗೈಡ್ ಫಾರ್ ಯು. ಓಕೆ. ಮೂರನೇದು ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ನೀವು ಹೇಳ್ದಂಗೆ, ಸೊ ಏನೇ ಒಂದು ವಿಚಾರ ತೊಗೊಂಡ್ರು ಅದನ್ನು ಅರ್ಧಂಬರ್ಧ ಮಾಡ್ದೇ ಒಂದು ಶುರು ಮಾಡಿದ್ರೆ ಅದನ್ನು ಕಂಪ್ಲೀಟ್ ಮಾಡೇ ಬಿಡಬೇಕು. ಕನ್ಸಿಸ್ಟೆಂಟಾಗಿ ಮಾಡಬೇಕು, ಬಿಟ್ಬಿಟ್ಟು ಮಾಡೋದಲ್ಲ. ಈಗ ಇವರು ನಮ್ಮ ವೇದವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ, ಏನಾದ್ರು ಒಂದು ಕೆಲಸನ ನೀವು ಶುರು ಮಾಡಿದ್ರೆ ಆ ಕೆಲಸನ ಮುಗಿಸಿಲ್ಲ ಅಂದರೆ ಆ ಕೆಲಸ ನಿಮ್ಮನ್ನು ಮುಗಿಸ್ಬಿಡುತ್ತೆ ಅಂತ. ಜೋ ಕಾಮ್ ಶುರು ಕಿಯೇ ಉಸ್ಕೋ ಖತಮ್ ಕರೋ ನೈ ತೋ ವೋ ಕಾಮ್ ತುಮೇ ಖತಮ್ ಕರ್ ದೇಗ ಅಂತ ನಾನು ಓದಿದ್ದೆ. ಅದಕ್ಕೆ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅದನ್ನು ಅರ್ಧಂಬರ್ಧ ಬಿಡಬೇಡಿ, ಕಂಪ್ಲೀಟ್ ಆ್ಯಂಡ್ ಲೀವ್ ಇಟ್. ಆ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಮಧ್ಯದಲ್ಲಿ ಬ್ರೇಕ್ಸ್ ತೊಗೋತಾ ಇದ್ದರೆ ಯು ಶುಡ್ ಫರ್ಗೆಟ್ ಅಬೌಟ್ ಯುವರ್ ಟೂರ್ಸ್, ಟ್ರಿಪ್ಸ್, ಫ್ರೆಂಡ್ಸ್, ಹಾಲಿಡೇಸ್ ಅವನ್ನೆಲ್ಲ ಬಿಟ್ಬಿಟ್ಟು ಸೊ ಡೂ ದಟ್. ಓಕೆ. Fourth important thing here is, get away from your social life. ತುಂಬ ಜನ ಇದರಿಂದ ನಮ್ಮ ಮಕ್ಕಳು ಡಿವೇಟ್ ಆಗ್ತಿರೋದು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಓಕೆ. ಸೋಷಿಯಲ್ ಮೀಡಿಯಾ ಅನ್ನೋದು ಇಸ್ ಇಟ್ ಸೋಷಿಯಲ್ ಲೈಫ್ ಆರ್ ಸೋಷಿಯಲ್ ಮೀಡಿಯಾ? ಸೋಷಿಯಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಲೈಫ್. ಸೋಷಿಯಲ್ ಮೀಡಿಯಾ ಈಸ್ ಎ ಪಾರ್ಟ್ ಆಫ್ ಸೋಷಿಯಲ್ ಲೈಫ್. ಕರೆಕ್ಟ್. ಬಟ್ ಅದರದೇ ಬೇರೆ ಪ್ರಪಂಚ ಇದೆ. ಅದರಿಂದ ಈ ಇನ್ಸ್ಟಾಗ್ರಾಮ್ ರೀಲ್ಸು ಇಲ್ಲ ಇದು, ಸೊ ಅದರಿಂದ ದೇ ಆರ್ ಗೆಟಿಂಗ್ ಎಕ್ಸ್ಪೋಸ್ ಟು ರಾಂಗ್ ಥಿಂಗ್ಸ್ ಆ್ಯಂಡ್ ರಾಂಗ್ ಗೈಡೆನ್ಸ್. ಇಂಪಾರ್ಟೆಂಟ್ಲಿ ಯೂಟ್ಯೂಬಲ್ಲಿ ನಾವು ಓಪನ್ ಮಾಡಿ ನೋಡಿದ್ರೆ IAS ಹೌ ಟು ಬಿಕಮ್ IAS ಅಂತ ಒಂದು 50,000 ವೀಡಿಯೋಸ್ಗಳಿದ್ದಾವೆ. ಅದರಲ್ಲಿ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು ಅನ್ಲೆಸ್ ಯು ಹ್ಯಾವ್ ಅ ರೈಟ್ ಪರ್ಸನ್ ಟು ಗೈಡ್ ಯು. ಸೊ ಡೋಂಟ್ ಟ್ರೈ ಎವ್ರಿಥಿಂಗ್. ಓಕೆ. The last one? Okay. The last one is have respect towards what you are doing. That reason what you are doing might be your background, your parents, ಯಾರೇ ಮಾಡಿದ್ರು ಅವ್ರದ್ದೊಂದು ಒಂದು ಡೆಡಿಕೇಶನ್ ಆ ಕಡೆ ಇದ್ದೇ ಇರಲಿ. ದಟ್ ಈಸ್ ಒನ್ ಆಫ್ ದ ಮಂತ್ರ ವಿಚ್ ಐ ಯೂಸ್ ಫಾರ್ ಪೀಪಲ್ ನಾಟ್ ಟು ಗೋ. ನೀವು ಹೇಳಿದ್ರಲ್ಲ ಸಿಗರೆಟ್, ಆಲ್ಕೋಹಾಲ್ ಅಂತ. ಸೊ ಅನ್ಲೆಸ್ ದೇ ಆರ್ ಎಮೋಷ್ನಲಿ ಕನ್ವಿನ್ಸ್ಡ್ ನಾನು ಇದನ್ನು ಮಾಡಬಾರ್ದು, ಐ ಮೈ ಹರ್ಟ್ ಮೈ ಪೇರೆಂಟ್ಸ್, ನಮ್ಮ ಪೇರೆಂಟ್ಸಿಗೆ ಗೊತ್ತಾದರೆ ದೇ ಮೈಟ್ ಗೆಟ್ ಹರ್ಟ್. ಆ ಒಂದು ರೆಸ್ಪೆಕ್ಟ್ ಇಲ್ಲ ಅಂತಂದರೆ ಟುವರ್ಡ್ಸ್ ಯುವರ್ ಎಲ್ಡರ್ಸ್, ಟುವರ್ಡ್ಸ್ ಯುವರ್ ಪೇರೆಂಟ್ಸ್, ಟುವರ್ಡ್ಸ್ ಯುವರ್ ಟೀಚರ್ಸ್, ನೀವು ಅವ್ರನ್ನ ಯಾರೇ ಕುಡಿಯೋದು ನಿಲ್ಸೋಕ್ಕಾಗಲ್ಲ. ಯು ಶುಡ್ ಹ್ಯಾವ್ ದಟ್ ಎಮೋಷ್ನಲ್ ಥಿಂಗ್. ಸೊ ಆ ರೆಸ್ಪೆಕ್ಟ್ ಅವ್ರಿಗೆ ಇರಲೇಬೇಕು. ಆ ಒಂದು ರೆಸ್ಪೆಕ್ಟ್ ಇದ್ದರೆ ದಟ್ ಈಸ್ ವೆನ್ ಆಲ್ ದ 4 ಥಿಂಗ್ಸ್ ಫಾಲೋ. ಆ್ಯಂಡ್ ದ 5th ಮಂತ್ರ ಈಸ್ ಫಾಲೋ ಆಲ್ ದೀಸ್ 4. ಥ್ಯಾಂಕ್ ಯು ಸೋ ಮಚ್ ಚಿರಂತ್ ಅವರೇ. ಅಂದರೆ IAS ಆಗಬೇಕು ಅಂತ ಬಹಳಷ್ಟು ಜನ ಆಸೆ ಪಡ್ತಾರೆ, ಬಟ್ ಅದಕ್ಕೊಂದು ರೂಟ್ ಮ್ಯಾಪ್ ಇರೋದಿಲ್ಲ. ಏನು ಮಾಡಬೇಕು ಅನ್ನೋದಿರಲ್ಲ, ಏನು ಮಾಡಬಾರ್ದು ಅನ್ನೋದು ಗೊತ್ತಿರೋದಿಲ್ಲ. ಐ ಥಿಂಕ್ ಒಂದು ಕಂಪ್ಲೀಟ್ ಪಿಕ್ಚರ್ ತೆಕ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ಐ ಥಿಂಕ್ ಯಾರ್ಯಾರು IASಗೋಸ್ಕರ ಸಿದ್ಧತೆಗಳು ನಡೆಸ್ಕೊಳ್ತಾ ಇದ್ದಾರೋ ಅವರಿಗೆ ಒಂದು ದೊಡ್ಡ ಮಾರ್ಗದರ್ಶನ ಆಗುತ್ತೆ ಇದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟ್ನಲ್ಲಿ ಬಂದಿದ್ದಕ್ಕೆ. ನಿಮ್ಮಿಂದ ಮತ್ತಷ್ಟು ಜನ IAS ಅಧಿಕಾರಿಗಳನ್ನು ನಾವು ನೋಡೋ ಹಾಗಾಗಲಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ರಿಯಲಿ ಥ್ಯಾಂಕ್ ಯುವರ್ ಚಾನಲ್. ಆ್ಯಂಡ್ ನನಗೆ ಭಾಳ ಖುಷಿ ಆಯಿತು, ಯಾಕಂದರೆ ನಾನು 15 ವರ್ಷದಿಂದ ಡೆಲ್ಲಿಲಿದ್ದು ಅಲ್ಲೇ ಆಲ್ಮೋಸ್ಟ್ ಭಾಳ ಬಂದೋಗ್ತಾ ಇದ್ದೆ. ಬಟ್ ನಮ್ಮೂರಿಗೆ ಬಂದು ನಮ್ಮೂರಿನ ಒಂದು ಚಾನಲಲ್ಲಿ ನಾನು ಕನ್ನಡದಲ್ಲಿ ಮಾತಾಡಿ ಕನ್ವಿನ್ಸ್ ಮಾಡೋದು ನನಗೆ ಇಟ್ಸ್ ಎಕ್ಸೈಟಿಂಗ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, IAS ಯಾರ್ಯಾರು ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಒಂದು ಕಿರು ಪರಿಚಯ. IAS ಆಗಬೇಕು ಅಂದರೆ ಅದರ ಪ್ರಿಪರೇಷನ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಡೆಫಿನೆಟ್ಲಿ ಈ ಪ್ರಿಪರೇಷನ್ಸ್ ಜೊತೆಗೆ ಒಳ್ಳೆ ಮಾರ್ಗದರ್ಶನ ಪಡ್ಕೊಳ್ಳಿ. IAS ಆಫೀಸರ್ಸ್ ಆಗಿ ನಮ್ಮ ಮುಂದೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಇರ್ತಾರೆ. ಆದರೆ ನೆನಪಿದೆಯಲ್ಲ, ಬೆಲ್ ಐಕನ್ ಪ್ರೆಸ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಯಾಕೆಂದರೆ ಇಂತಹ ಪಾಡ್ಕಾಸ್ಟ್ಗಳನ್ನು ನೀವು ಮತ್ತೆ ನೋಡಬಹುದು. ನಮಸ್ಕಾರ.